ಎಸ್, ಬಂದರುಗಳನ್ನ ನೋಡಿದ್ರಿ ನೆನೆ. ಓಕೆ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ನೋಡ್ತಾ ಇದ್ವಿ. ಈ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ಪ್ರಧಾನವಾಗಿ 3 ಭಾಗವನ್ನಾಗಿ ನಾವು ಇದನ್ನ ಡಿವೈಡ್ ಮಾಡ್ತೀವಿ. ಓಕೆ, ಒಂದು ಕರಾವಳಿ ಮೈದಾನಗಳು, ಕೋಸ್ಟಲ್ ಪ್ಲೈನ್ಸ್ ಅಂತೀವಿ ಇದನ್ನ, ಕರಾವಳಿ ಮೈದಾನಗಳು. ಸೆಕೆಂಡ್ ಬರುವಂಥದ್ದು ಮಲೆನಾಡು ಅಥವಾ ಕರ್ನಾಟಕದ ಪಶ್ಚಿಮ ಘಟ್ಟಗಳು. ಮೂರನೇದು ಬರುವಂಥದ್ದು ಮೈದಾನ ಪ್ರದೇಶಗಳು. ಈ ಮೈದಾನ ಪ್ರದೇಶಗಳನ್ನ ಮತ್ತೆ ನಾವಿಲ್ಲಿ 2 ಭಾಗವನ್ನಾಗಿ ಇದನ್ನ ಡಿವೈಡ್ ಮಾಡಲಾಗ್ತದೆ. ಒಂದು ಉತ್ತರದ ಮೈದಾನ, ಎರಡನೇದನ್ನ ದಕ್ಷಿಣದ ಮೈದಾನಗಳು ಅಂತ ಇದನ್ನ ಕರೆಯಲಾಗುತ್ತೆ. ಓಕೆ, ಇದ್ರಲ್ಲಿ ನಾವು ಆಲ್ರೆಡಿ ನಾವು ಬಂದರುಗಳನ್ನ ನೋಡಿದ್ವಿ. ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಬಂದರುಗಳನ್ನ, ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಬಂದರುಗಳು. ಇದ್ರಲ್ಲಿ ಫಸ್ಟ್ ಒನ್ ಈಸ್ ನವಮಂಗಳೂರು ಬಂದರು. ನವಮಂಗಳೂರು ಬಂದರು ಅಂತ ಹೇಳಿದ್ನ ಕರೀತಾರೆ. ಈ ನವಮಂಗಳೂರು ಬಂದರು ಇರುವಂತದ್ದು ಯಾವ ನದಿ ದಂಡೆ ಮೇಲೆ? ಎಸ್, ಗುರುಪುರ ನದಿ ದಂಡೆ ಮೇಲೆ ಇದೆ ಇದು ನವಮಂಗಳೂರು ಬಂದರು. ನೆಕ್ಸ್ಟ್ ಭಟ್ಕಾಳ ಬಂದರು ಅಂತೇಳಿ ಬರ್ತದೆ, ಭಟ್ಕಾಳ. ಮಲ್ಪೆ ಬಂದರು, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಭಟ್ಕಾಳ ಬಂದರು. ಓಕೆ, ಮಲ್ಪೆ ಬಂದರು ಉಡುಪಿ ಡಿಸ್ಟಿಕ್ ಅಲ್ಲಿ ಕಂಡು ಬರ್ತದೆ. ಇದು ಉದ್ಯಾವರ ನದಿ ದಂಡೆ ಮೇಲಿದೆ, ಉದ್ಯಾವರ ನದಿ ದಂಡೆ ಮೇಲೆ ಇದು ಕಂಡು ಬರ್ತದೆ. ನೆಕ್ಸ್ಟ್ ಕಾರವಾರ. ಓಕೆ, ಕರ್ನಾಟಕದ 2ನೇ ಅತಿ ದೊಡ್ಡ ಬಂದರು ಇದು, ಕಾರವಾರ ಬಂದರು. 2ನೇ ಅತಿ ದೊಡ್ಡ ಬಂದರು ಅಂತ ಕರೀತಾರೆ ಕಾರವಾರ ಬಂದರನ್ನ. ಈ ಕಾರವಾರ ಬಂದರು ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿ ದಂಡೆ ಮೇಲೆ ಇದು ಕಂಡು ಬರುವಂತ ಬಂದರು ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಕುಮಟ. ಈ ಕುಮಟ ಬಂದರು ಎಲ್ಲಿ ಬರ್ತದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಒಂದು ಸ್ವಾಭಾವಿಕ ಬಂದರು ಅಂತ ಕರೆಯಲಾಗ್ತದೆ. ನೆಕ್ಸ್ಟ್ ಬರ್ತದೆ ಹೊನ್ನಾವರ ಪೋರ್ಟ್. ಈ ಹೊನ್ನಾವರ ಬಂದರು ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಹೊನ್ನಾವರ ಬಂದರು ಶರಾವತಿ ನದಿ ದಂಡೆ ಮೇಲೆ ಇದು ಕಂಡು ಬರ್ತದೆ, ಶರಾವತಿ ನದಿ ದಂಡೆ ಮೇಲೆ ಇದು ಕಂಡು ಬರುವಂತ ಬಂದರು ಅಂತೇಳಿ ಹೊನ್ನಾವರ ಬಂದರನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಬರ್ತದೆ ಬೇಲಿಕೇರಿ ಬಂದರು. ಬೇಲಿಕೇರಿ ಬಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಬೇಲಿಕೇರಿ ಬಂದರು. ಓಕೆ, ಬೇಲಿಕೇರಿ ಬಂದರು ಯಾವ ನದಿ ದಂಡೆ ಮೇಲೆ ಇದೆ? ಇದು ಯಾವುದು? ಬಿಂಗೆ ನದಿ ದಂಡೆ ಮೇಲೆ ಇದು ಕಂಡು ಬರ್ತದೆ, ಬಿಂಗೈ ಅಥವಾ ಬಿಂಗೆ ನದಿ ದಂಡೆ ಮೇಲೆ ಇದು ಕಂಡು ಬರುವಂತ ಬಂದರು ಅಂತೇಳಿ ಬಂದರುಗಳನ್ನ ಕರೆಯಲಾಗುತ್ತೆ. ಇದಿಷ್ಟು ಪ್ರಧಾನವಾಗಿ ಕರ್ನಾಟಕ ಬರುವಂತ ಮೇಜರ್ ಬಂದರುಗಳಾಗಿರ್ತವೆ ಅಥವಾ ಪ್ರಮುಖ ಪೋರ್ಟ್ಗಳಿವು ಆಗಿರ್ತವೆ. ಮೇಜರ್ ಪೋರ್ಟ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡುಬರುವಂತ ಬೀಚ್ಗಳು. ಓಕೆ, ಕರಾವಳಿಯನ್ನ ನೋಡ್ಬೇಕಂದ್ರೆ ಕರ್ನಾಟಕದಲ್ಲಿ ಪ್ರಧಾನವಾಗಿ ಬೀಚ್ಗಳು ಇಲ್ಲಿ ಕಂಡು ಬರ್ತವೆ. ನಮ್ಮ ಕರಾವಳಿಯನ್ನ ನೋಡ್ಬೇಕಂದ್ರೆ ಬೀಚ್ಗಳು ಇಲ್ಲಿ ಅತಿ ಮುಖ್ಯವಾಗಿ ಇಲ್ಲಿ ಕಂಡು ಬರ್ತದೆ. ಓಕೆ, ಇಂಥ ಮೇಜರ್ ಬೀಚ್ ಗಳನ್ನ ನೋಡ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಕಂಡುಬರುವಂತ ಮೇಜರ್ ಬೀಚ್ಗಳು ಇಲ್ಲಿ ನೋಡ್ಬೇಕಂದ್ರೆ, ಓಕೆ, ರಾಜ್ಯದ ಅತಿ ಮುಖ್ಯವಾದಂತ ಬೀಚ್ಗಳು ಅಂತ ಬಂದ್ರೆ ನಮ್ಮಲ್ಲಿ ನಮ್ಮ ರಾಜ್ಯದ ಕರಾವಳಿ ತೀರವನ್ನ, ಕರ್ನಾಟಕ ರಾಜ್ಯದ ಕರಾವಳಿ ತೀರವನ್ನ ಒಂದು ಹೆಸರಿಯಿಂದ ನಮ್ಮನ್ನ ಕರೆಯಲಾಗುತ್ತೆ. ಯಾವುದು ಅಂತ ಕೇಳಿದ್ರೆ ರವೀಂದ್ರನಾಥ ಟಾಗೋರ್ ಬೀಚ್ ಅಂತ ಕರೀತಾರೆ, ಅಥವಾ ರವೀಂದ್ರನಾಥ ಟಾಗೋರ್ ಕರಾವಳಿ ತೀರ ಅಂತೇಳಿ ನಮ್ಮ ರಾಜ್ಯದ ಕರಾವಳಿಯನ್ನ ಕರೆಯಲಾಗುತ್ತೆ. ರವೀಂದ್ರನಾಥ ಟಾಗೋರ್ ಕರಾವಳಿ ಅಂತೇಳಿ ನಮ್ಮ ರಾಜ್ಯದ ಕರಾವಳಿಯನ್ನ ಕರೆಯಲಾಗುತ್ತೆ. ಕರ್ನಾಟಕದ ಕರಾವಳಿಯನ್ನ ಯಾವ ಹೆಸರಿಂದ ಕರೀತಾರೆ ಅಂತ ಕೇಳಿದ್ರೆ ಬೀಚ್ಗಳಿರುವಂತ ಕರಾವಳಿಯನ್ನ ರವೀಂದ್ರನಾಥ ಟಾಗೋರ್ ಕರಾವಳಿ ಅಂತೇಳಿ ಕರೆಯಲಾಗುತ್ತೆ. ರವೀಂದ್ರನಾಥ ಟಾಗೋರ್ ಕರಾವಳಿ. ಯಾಕಂದ್ರೆ ರವೀಂದ್ರನಾಥ ಟಾಗೋರ್ ಅವರ ಗೀತಾಂಜಲಿ ಕೃತಿಯನ್ನ ಅವರು ಬರೆದಂಥದ್ದು ಇದೇ ಕರಾವಳಿ ತೀರದಲ್ಲಿ ಬಂದಿ. ಹಾಗಾಗಿ ಅವರ ನೆನಪಿಗೋಸ್ಕರವಾಗಿ ಇದಕ್ಕೆ ರವೀಂದ್ರನಾಥ ಟಾಗೋರ್ ಕರಾವಳಿ ಅಂತೇಳಿ ಕರೆಯಲಾಗುತ್ತೆ. ಅವ್ರು ಬಂದು ನೆಲೆಸಿದ್ದು ಕಾರವಾರದಲ್ಲೇ. ಓಕೆ, ಈ ಕಾರವಾರದಲ್ಲಿ ಬರುವಂತ ಕರಾವಳಿ ತೀರಗಳಿಗೆ ಅವರ ಹೆಸರಿಂದ ನಾವು ಇದನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಬರುವಂತ ಮೇಜರ್ ಆಗಿ ಬರುವಂತ ಬೀಚ್ಗಳು ಯಾವುದು ಅಂತ ಕೇಳಿದ್ರೆ ಒಂದು ಬರ್ತದೆ ಸೋಮೇಶ್ವರ ಬೀಚ್. ಸೋಮೇಶ್ವರ ಬೀಚ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಕಂಡು ಬರ್ತದೆ. ಸೋಮೇಶ್ವರ ಬೀಚ್, ಉಳ್ಳಾಳ ಬೀಚ್, ಪಣಂಬೂರು ಬೀಚ್. ಈ 3 ಬೀಚ್ಗಳು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಸೋಮೇಶ್ವರ, ಉಳ್ಳಾಳ ಮತ್ತೆ ಪಣಂಬೂರು ಬೀಚ್ಗಳು ಇಲ್ಲಿ ಕಂಡು ಬರ್ತದೆ. ಮಲ್ಪೆ ಬೀಚ್ ಕಂಡು ಬರೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಉಡುಪಿಯಲ್ಲಿ ಕಂಡು ಬರ್ತದೆ. ಕಾರವಾರ, ಹೊನ್ನಾವರ, ಮುರುಡೇಶ್ವರ, ಮರವಂತೆ, ಗೋಕರ್ಣ, ಓಂ ಬೀಚ್ಗಳು ಇದು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೀಚ್ಗಳು ಅಂತ ಕರೆಯಲಾಗುತ್ತೆ. ಮಲ್ಪೆ, ಕಾರವಾರ, ಹೊನ್ನಾವರ, ಮುರುಡೇಶ್ವರ, ಮರವಂತೆ, ಗೋಕರ್ಣ, ಓಂ ಬೀಚ್ಗಳು ಇವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೀಚ್ಗಳು ಅಂತ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ಒಂದೊಂದಾಗಿ ನೋಡ್ತಾ ಬರೋಣ ಮತ್ತೆ. ಎಸ್, ಇದ್ರಲ್ಲಿ ಫಸ್ಟ್ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಬೀಚ್ಗಳು.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೀಚ್ಗಳು ಅಂತ ಅಲ್ಲಿ ನಾವಿಲ್ಲಿ ನೋಡ್ತೀವಿ. ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ನಲ್ಲಿ ಕಂಡುಬರುವಂತ ಪ್ರಮುಖ ಬೀಚ್ಗಳು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೀಚ್ಗಳಲ್ಲಿ ಫಸ್ಟ್ ಒನ್ ಬರ್ತದೆ ಪೆಣಂಬೂರು ಬೀಚ್. ಪೆಣಂಬೂರು ಬೀಚ್. ಈ ಪೆಣಂಬೂರು ಬೀಚ್ ಅನ್ನ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಬೀಚ್ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಬೀಚ್ ಯಾವುದು ಅಂತ ಕೇಳಿದ್ರೆ ಪೆಣಂಬೂರು ಬೀಚ್. ಮಂಗಳೂರು ಹತ್ರ ಕಂಡು ಬರ್ತದೆ. ಇದು ಮಂಗಳೂರಿನಲ್ಲಿ ಕಂಡು ಬರ್ತದೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥವಾ ನವಮಂಗಳೂರು ಬಂದರ್ ಇದೆಯಲ್ಲ, ಆ ನವಮಂಗಳೂರು ಬಂದರಿನ ಮುಂಭಾಗದಲ್ಲಿ ಕಂಡುಬರುವಂತ ಬೀಚ್ ಇದು ಪೆಣಂಬೂರು ಬೀಚ್ ಅಂತ ಕರೀತಾರೆ. ಈ ಪೆಣಂಬೂರು ಬೀಚ್ ನಲ್ಲಿ ನಮ್ಮಲ್ಲಿ ಪ್ರತಿ ವರ್ಷ ಕರ್ನಾಟಕದ ಗಾಳಿಪಟ ಉತ್ಸವವನ್ನು ನಡೆಸಲಾಗ್ತದೆ. ಗಾಳಿಪಟ ಉತ್ಸವ, ಗಾಳಿಪಟ ಉತ್ಸವವನ್ನ ಇಲ್ಲಿ ನಡೆಸಲಾಗುತ್ತೆ. ಗಾಳಿಪಟ ಉತ್ಸವವನ್ನ ಇಲ್ಲಿ ಪ್ರತಿ ವರ್ಷ ನಮ್ಮಲ್ಲಿ ನಡೆಸಲಾಗ್ತದೆ. ಗಾಳಿಪಟ ಉತ್ಸವವನ್ನ ಇಲ್ಲಿ ಪ್ರತಿ ವರ್ಷ ನಮ್ಮಲ್ಲಿ ನಡೆಸಲಾಗ್ತದೆ ಪೆಣಂಬೂರು ಬೀಚ್ ನಲ್ಲಿ. ನೆಕ್ಸ್ಟ್ ಕರ್ನಾಟಕದ ಕರಾವಳಿ ಉತ್ಸವ. ಕರ್ನಾಟಕದ ಕರಾವಳಿ ಉತ್ಸವ ಎಲ್ಲಿ ನಡೀತದೆ ಅಂದ್ರೆ ಪ್ರತಿ ವರ್ಷ ಇದೇ ಪೆಣಂಬೂರು ಬೀಚ್ ಹತ್ರ ನಡೀತದೆ. ಕರಾವಳಿ ಉತ್ಸವವನ್ನು ಕೂಡ ಇಲ್ಲಿ ಪೆಣಂಬೂರು ಬೀಚ್ ಹತ್ರ ನಮ್ಮಲ್ಲಿ ನಡೆಸಲಾಗುತ್ತೆ. ನೆಕ್ಸ್ಟ್ ಮುಂದೆ ನಿಮ್ಗೆ ಬಂದ್ರೆ ಸಿಗುತ್ತೆ ತಣ್ಣೀರ್ ಬಾವಿ ಬೀಚ್ ಅಂತ ಹೇಳಿ. ತಣ್ಣೀರು ಬಾವಿ ಬೀಚ್, ಇದನ್ನ ಆಲ್ರೆಡಿ ಗ್ರೂಪ್ ಸಿ ಅಲ್ಲಿ ಕೇಳಿರುವಂತ ಕ್ವಶನ್. ಈ ಕೆಳಗಿನ ಯಾವ ಬೀಚ್ ಗಳಲ್ಲಿ ತಣ್ಣೀರು ಬಾವಿ ಬೀಚ್ ಯಾವ ಡಿಸ್ಟಿಕ್ ಅಲ್ಲಿ ಕಂಡು ಬರ್ತದೆ ಅಂತ ಹೇಳಿ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಬೀಚ್ ಇದು. ನೆಕ್ಸ್ಟ್ ಬರ್ತದೆ ಸೋಮೇಶ್ವರ ಬೀಚ್, ಉಳ್ಳಾಳ ಬೀಚ್, ಸೂರತ್ ಕಲ್ ಬೀಚ್, ಮುಲ್ಕಿ ಬೀಚ್, ಸಿಹಿಕುಡ್ಲು ಬೀಚ್, ನೆಕ್ಸ್ಟ್ ಪಟಪಾಡಿ ಬೀಚ್. ಇವೆಲ್ಲವೂ ಕೂಡ ಎಲ್ಲಿ ಕಂಡು ಬರ್ತವೆ? ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಕಂಡುಬರುವಂತ ಬೀಚ್ಗಳು. ಪೂರ್ತಿ ಇದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ನಲ್ಲೇ ಕಂಡುಬರುವಂತ ಬೀಚ್ಗಳಾಗಿರ್ತವೆ. ಒಂದು ಪಣಂಬೂರು, ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಪಣಂಬೂರು ಮಾತ್ರ. ಪಣಂಬೂರು, ತಣ್ಣೀರ್ ಬಾವಿ, ಸೋಮೇಶ್ವರ, ಉಳ್ಳಾಳ, ಸೂರತ್ ಕಲ್ಲು, ಮುಲ್ಕಿ, ಸಿಡ್ಲು, ನೆಕ್ಸ್ಟ್ ಪಟಪಾಡಿ ಬೀಚ್ಗಳು. ಇವು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಬೀಚ್ಗಳು ಆಗಿರುತ್ತವೆ. ಬೀಚ್ಗಳಂದ್ರೆ ಗೊತ್ತಾ? ನೋಡಿದ್ರ ಇಲ್ವಾ? ಬೀಚ್ಗಳಿವು ಆಗಿರ್ತವೆ. ನೆಕ್ಸ್ಟ್ ಮುಂದೆ ಇದಲ್ಲಿ ಫಸ್ಟ್ ಬರ್ರಿ ಮರವಂತೆ ಬೀಚ್. ಎಲ್ಲಿ ಕಂಡು ಬರ್ತದ್ರಿ ಇದು? ಮರವಂತೆ ಬೀಚ್ ಉಡುಪಿ ಡಿಸ್ಟಿಕ್ ಅಲ್ಲಿ ಕಂಡು ಬರುವಂತ ಬೀಚ್ ಇದು. ಮರವಂತೆ ಬೀಚ್ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮರವಂತೆ ಬೀಚ್ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮರವಂತೆ ಬೀಚ್ ಇದು NH67 ಮೂಲಕ ಇದು ಹಾದೋಗ್ತದೆ. NH67 ನ ಮೂಲಕ ನೀವು ಬಂದ್ರೆ ನಿಮ್ಗೆ ಈ ಬೀಚ್ ಸಿಗುತ್ತೆ. ಮರವಂತೆ ಬೀಚ್ ನಿಮ್ಗೆ ಸಿಗುತ್ತೆ. NH67 ನ ಮೂಲಕ ಇಲ್ಲಿ ಹೋಗ್ಬೇಕಾಗತ್ತೆ. ನೀವು ಉಡುಪಿ ಕುಂದಾಪುರದಿಂದ ಬೈಂದೂರು ಮಾರ್ಗವಾಗಿ ಹೋಗ್ತೀರಾ ಅಂತ ಕೇಳಿದ್ರೆ ಈ ಬೀಚ್ ನಿಮ್ಗೆ ಸಿಗುತ್ತೆ. ಉಡುಪಿ ಕುಂದಾಪುರ ಬೈಂದೂರು ಮಾರ್ಗವಾಗಿ ಹೋಗ್ತೀರಾ ಅಂದ್ರೆ ನಿಮ್ಗೆ ಈ ಮರವಂತೆ ಬೀಚ್ ಸಿಗುತ್ತೆ ನಿಮ್ಗೆ. ಇದು ಕರ್ನಾಟಕ ರಾಜ್ಯದ ಏಕೈಕ ನೇರ ಬೀಚ್. ಇದು ನಮ್ಮ ರಾಜ್ಯದಲ್ಲಿ ಕಂಡುಬರುವಂತ ಏಕೈಕ ನೇರ ಬಂದರು ಅಥವಾ ಸ್ಟ್ರೈಟ್ ಬೀಚ್ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ನೇರವಾಗಿರುವಂತ ಅಥವಾ ಸ್ಟ್ರೈಟ್ ಬೀಚ್ ಅಂತೇಳಿ ಈ ಬೀಚ್ ಅನ್ನ ನಮ್ಮಲ್ಲಿ ಕರೀತಾರೆ. ಯಾವ ಬೀಚ್ ಅನ್ನ? ಮರವಂತೆ ಬೀಚ್ ಅನ್ನ ಇದನ್ನ ಕರೆಯಲಾಗುತ್ತೆ. ಈ ಮರವಂತೆ ಬೀಚ್ ಕರೆಕ್ಟ್ ಆಗಿ ನೋಡಿ, ಇದು ನೇರವಾಗಿದೆಯಾ? ಸ್ಟ್ರೈಟ್ ಆಗಿರುವಂತ ಬೀಚ್ ಇದು. ಈ ಕಡೆ ಬಂದ್ರೆ ಇದು ಬೀಚ್ ಇದೆ. ಓಕೆ, ಇದರ ಪೂರ್ವ ಭಾಗದಲ್ಲಿ ಬಂದ್ರೆ ಬೀಚ್ ಇದೆ. ಇದರ ಪಶ್ಚಿಮ ಭಾಗದಲ್ಲಿ ಒಂದು ನದಿ ಹರಿದು ಹೋಗ್ತಾ ಇದೆ. ಯಾವ ನದಿ? ಸೌಪರ್ಣಿಕಾ ನದಿ. ಸೌಪರ್ಣಿಕಾ ನದಿ ಹರಿತದೆ ಇಲ್ಲಿ. ಸೌಪರ್ಣಿಕಾ ನದಿ ಇಲ್ಲಿ ಹರಿತದೆ. ಸೌಪರ್ಣಿಕಾ ನದಿ ಉಡುಪಿ ಜಿಲ್ಲೆ ಹತ್ರ ಬರ್ತದೆ. ಸೌಪರ್ಣಿಕಾ ನದಿ ಅಲ್ಲಿ ಯಾವ್ದೋ ಒಂದು ದೇವಸ್ಥಾನ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಸೌಪರ್ಣಿಕಾ ನದಿ ಕೊಲ್ಲೂರು ಮೂಕಾಂಬಿಕೆ. ಅದಕ್ಕೆ ಹೇಳೋದು ನಾನು ಹೆಣ್ಮಕ್ಳಿಗೆ ಶಕ್ತಿ ಯೋಜನೆನ ಚೆನ್ನಾಗಿ ಯೂಸ್ ಮಾಡಿ ಅಂತ ಹೇಳಿ. ಶಕ್ತಿ ಯೋಜನೆನ ಬಳಸ್ಕೊಳ್ಳಿ ಅಂತ ಕೇಳಿದ್ರೆ ನೀವು ಆರಾಮಾಗಿ ಏನ್ ಹೇಳ್ಬೇಕು ಹೇಳಿ, ಮತ್ತೆ ಜಗಳ ಆಡ್ಬೇಕು ಡೈಲಿ ಒಂದೊಂದು ಬಸ್ಸಲ್ಲಿ. ಇಲ್ಲ ಬಸ್ ಉಳಿಬೇಕು, ಇಲ್ಲ ನೀವು ಉಳಿಬೇಕು, ಆ ಲೆವೆಲಿಗೆ ಇರ್ಬೇಕು. ಸೌಪರ್ಣಿಕಾ ನದಿ ದಂಡೆ ಮೇಲೆ ಕಂಡು ಬರ್ತದೆ. ಯಾವ ದೇವಾಲಯ? ಕೊಲ್ಲೂರು ಮೂಕಾಂಬಿಕೆ ದೇವಾಲಯ. ಕರ್ನಾಟಕದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಅದು ಕೂಡ ಒಂದು. ಕೊಲ್ಲೂರು ಮೂಕಾಂಬಿಕೆ ದೇವಾಲಯ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗುತ್ತೆ ದೇವಾಲಯದಲ್ಲಿ. ಸ್ಟ್ರೈಟ್ ಬೀಚ್ ಅಂತ ಇದನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಬರ್ರಿ, ಸೇಮ್ ಇದೇ ಇರೋದು ಆ ಬೀಚ್ ಬಗ್ಗೆ. ಮರವಂತೆ ಬೀಚ್ ರಾಜ್ಯದ ಕರಾವಳಿ ಅಂಚಿನಲ್ಲಿ ಇರುವಂತ ನೇರವಾದಂತ ಅಥವಾ ಸ್ಟ್ರೈಟ್ ಬೀಚ್ ಆಗಿರ್ತದೆ. ಇದು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಬೈಂದೂರು ಮಧ್ಯದಲ್ಲಿ ನಿಮ್ಗೆ ಈ ಬೀಚ್ ನಿಮ್ಗೆ ಕಂಡು ಬರ್ತದೆ. NH67 ನ ಮೂಲಕ ಇದು ಹಾದೋಗ್ತದೆ ಈ ಬೀಚ್. ಸೌಪರ್ಣಿಕಾ ನದಿ ಇಲ್ಲಿ
ಹರಿಯುವಂಥದ್ದು ಪ್ರಧಾನ ಈ ಬೀಚ್ ಹತ್ರ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇಸ್ ಪಡುಬಿದ್ರೆ ಬೀಚ್. ಪಡುಬಿದ್ರೆ ಬೀಚ್ ಕ್ಲೀನಾಗಿ ಮೊದಲು ಬೀಚ್ ನೋಡಿ. ಇಸ್ ಪಡುಬಿದ್ರೆ ಬೀಚ್. ಪಡುಬಿದ್ರೆ ಬೀಚ್ ಯಾಕಿದು ಫೇಮಸ್? ಪಡುಬಿದ್ರೆ ಬೀಚ್ ಯಾಕೆ ಫೇಮಸ್ ಇದು ಪಡುಬಿದ್ರೆ ಬೀಚ್? ಮಾತಾಡಬೇಕು, ನೀವು ಸೈಲೆಂಟ್ ಆಗಿ ಕೂತ್ರೆ ಆಗಲ್ಲ. ಎಸ್, ಬ್ಲೂ ಫ್ಲಾಗ್ ಮಾನ್ಯತೆಯನ್ನ ಪಡೆದಿದೆ ಇದು. ಕರ್ನಾಟಕದಲ್ಲಿ ನೀಲಿ ಧ್ವಜ ಮಾನ್ಯತೆಯನ್ನ ಪಡೆದಿರುವಂತ ಬೀಚ್ ಇದು. ನೀಲಿ ಧ್ವಜ ಮಾನ್ಯತೆಯನ್ನ ಪಡೆದಿದ್ದ ಬ್ಲೂ ಫ್ಲಾಗ್ ಮಾನ್ಯತೆಯನ್ನ ಪಡೆದಿರುವಂತ ಕರ್ನಾಟಕದ ಅತ್ಯಂತ ಸ್ವಚ್ಛವಾಗಿರುವಂತ ಬೀಚ್ ಇದು ಆಗಿರ್ತದೆ. ಓಕೆ, ಇಂಡಿಯನ್ ಜಿಯೋಗ್ರಫಿ ಹೇಳ್ಬೇಕಾದ್ರೆ ಹೇಳ್ತೀನಿ ಬ್ಲೂ ಫ್ಲಾಗ್ ಅಂದ್ರೆ ಏನು, ಎಷ್ಟು ಬ್ಲೂ ಫ್ಲಾಗ್ ಗಳನ್ನ ಕೊಟ್ಟಿದ್ದಾರೆ, ಯಾವ ಆಧಾರದ ಮೇಲೆ ಕೊಡ್ತಾರೆ, ಮಾನದಂಡಗಳು ಏನು ಇದಕ್ಕೆ ಕೊಡೋದಕ್ಕೆ, ಯಾರು ಕೊಡ್ತಾರೆ, ಎಲ್ಲ ಕೂಡ ಇಂಡಿಯನ್ ಜಿಯೋಗ್ರಫಿಲಿ ಹೇಳ್ತೀನಿ ಅದನ್ನ. ಓಕೆ, ಪಡುಬಿದ್ರೆ ಬೀಚ್ ಅಂತ ಅಲ್ಲಿಂದ ಕರೆಯಲಾಗುತ್ತೆ. ಪಡುಬಿದ್ರೆ ಬೀಚ್. ಈ ಪಡುಬಿದ್ರೆ ಬೀಚ್ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ. ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಬೀಚ್ ಇದು ಪಡುಬಿದ್ರೆ ಬೀಚ್. ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂತ ಅತ್ಯಂತ ಸುಂದರವಾಗಿರುವಂತ ಒಂದು ಬೀಚ್ ಅಂತ ಇದನ್ನ ಕರೀತಾರೆ. ಬ್ಲೂ ಫ್ಲಾಗ್ ಮಾನ್ಯತೆಯನ್ನ ಪಡೆದಿರುವಂತ ಬೀಚ್. ಬ್ಲೂ ಫ್ಲಾಗ್ ಮಾನ್ಯತೆಯನ್ನ ಈ ಬೀಚ್ಗೆ ಕೊಡಲಾಗಿದೆ. ಈ ಬೀಚ್ ಅನ್ನ ನೀವು ನೋಡ್ಬೇಕಂದ್ರೆ NH66 ನ ಮೇಲೆ ಹಾದು ಬರ್ಬೇಕಾಗುತ್ತೆ. NH66 ಅಲ್ಲಿ ನೀವು ಹಾದು ಹೋಗ್ಬೇಕಾದ್ರೆ ಈ ಬೀಚ್ ನಿಮ್ಗೆ ಸಿಗುತ್ತೆ. ಈ ಬೀಚ್ ಸಿಗುತ್ತೆ. ಸೇಮ್ ಮರುವಂತೆ ಬೀಚ್ ಮುಂದೆ ಬಂದ್ರೆ ನಿಮ್ಗೆ ಸಿಗ್ತದೆ. ಹಾಗಾಗಿ ಅತ್ಯಂತ ನೇರವಾಗಿ ಅತ್ಯಂತ ಸುಂದರವಾಗಿರುವಂತ ಬೀಚ್. ಓಕೆ, ಈ ಬೀಚ್ ಹತ್ರ ನೀವು ಯಾವುದೇ ನೀರು ಬಾಟ್ಲುಗಳನ್ನ ತಗೊಂಡು ಹೋಗಂಗಿಲ್ಲ, ಕುರ್ಕುರೆ ಪ್ಯಾಕೆಟ್ಗಳನ್ನ ಹಾಕೋ ಹಾಗಿಲ್ಲ. ಓಕೆ, ನಾನು ಕುರ್ಕುರೆ ತಿಂತೀನಿ, ನಿನ್ನ ಕಡೆಯಿಂದ ವಿಡಿಯೋ ಮಾಡೋ, ಆ ಕಡೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ಅನ್ನೋದಕ್ಕೂ ಇಲ್ಲಿ ಯಾರು ಇರಲ್ಲ. ಯಾಕಂದ್ರೆ ನೀವು ಎಲ್ಲ ಕೂಡ ಇಲ್ಲಿ ರೂಲ್ಸ್ ಗಳನ್ನ ಟೈಟ್ ಇರ್ತದೆ. ಆ ಥರದ್ದು ಏನಾದ್ರು ಮಾಡಿದ್ರೆ ನಿಮ್ಗೆ ನೇರವಾಗಿ ಏನ್ ಕಟ್ಬೇಕಾಗುತ್ತೆ, ಇಲ್ಲಿ ಫೈನ್ ಅನ್ನ ಕಟ್ಬೇಕಾಗುತ್ತೆ ಈ ಬೀಚ್ಗಳ ಹತ್ರ. ಓಕೆ, ಇದು ಪಡುಬಿದ್ರೆ ಬೀಚ್. ಉಡುಪಿ ಜಿಲ್ಲೆಯಲ್ಲಿ ಇದು ಕಂಡುಬರುವಂತ ಬೀಚ್ ಅಂತ ಇದನ್ನ ಕರೆಯಲಾಗುತ್ತೆ. ಇಸ್ ಪಡುಬಿದ್ರೆ ಬೀಚ್. ನೆಕ್ಸ್ಟ್ ಬರ್ರಿ, ಮಲ್ಪೆ ಬೀಚ್. ಮಲ್ಪೆ ಬೀಚ್. ಮಲ್ಪೆ ಬೀಚ್. ಓಕೆ, ಮಲ್ಪೆ ಬೀಚ್ ಉಡುಪಿ ಜಿಲ್ಲೆಯ ಒಂದು ನೈಸರ್ಗಿಕ ಬಂದರು ಮತ್ತು ಬೀಚ್ ಆಗಿದೆ. ಇದು ಬಂದರು ಕೂಡ ಹೌದು, ಬೀಚ್ ಕೂಡ ಹೌದು. ಯಾವುದು? ಇಸ್ ಮಲ್ಪೆ. ಮಲ್ಪೆ ಬೀಚ್. ಮಲ್ಪೆ ಬೀಚ್ ಅಂತ ಇದನ್ನ ಕರೆಯಲಾಗುತ್ತೆ. ಈ ಮಲ್ಪೆ ಬೀಚ್ ಇಂದ ಮುಂದೆ ಹೋದ್ರೆ ನಿಮ್ಗೆ ಸಿಗುತ್ತೆ, ಇದರಿಂದ ಮುಂದೆ ಬಂದ್ರೆ ನಿಮ್ಗೊಂದು ದ್ವೀಪ ಸಿಗುತ್ತೆ ಅಲ್ಲಿ. ಯಾವುದು? ಸೆಂಟ್ ಮೇರಿಸ್. ಸೆಂಟ್ ಮೇರಿಸ್ ದ್ವೀಪಕ್ಕೆ ಹೋದ್ರೆ ಇದೇ ಬೀಚಿಂದ ಹೋಗ್ಬೇಕು. ಈ ಬೀಚಿಂದ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಮುಂದೆ ಹೋದ್ರೆ ದೋಣಿಲಿ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಕರ್ಕೊಂಡು ಹೋದ್ರೆ ಆ ದ್ವೀಪ ಸಿಗುತ್ತೆ. ಆ ದ್ವೀಪನ ಆರಾಮಾಗಿ ಸುತ್ತಾಡ್ಕೊಂಡು ರಿಟರ್ನ್ ಬರ್ಬೋದು. ನೀವು ಹೋಗಿರೋ ಬೋಟಲ್ಲೇ ರಿಟರ್ನ್ ಬರ್ಬೇಕು. ಮತ್ತೆ ನಾನು ಅಲ್ಲೇ ಇರ್ತೀನಿ, ಸಂಜೆಗೆ ಬರ್ತೀನಿ, ನನ್ಗೆ ಇನ್ನೊಂದು ಬೋಟ್ ಕಳ್ಸು ಅಂದ್ರೆ ಯಾರು ಬರಂಗಿಲ್ಲ ಅಲ್ಲಿ. ಮತ್ತೆ ನೀವು ಯಾವ ಬೋಟಲ್ಲಿ ಹೋಗಿರ್ತಾರೆ ಆ ಬೋಟಲ್ಲಿ ಬರೀ ಇಷ್ಟು ಅಂತ ಟೈಮ್ ಇರ್ತದೆ ಅಲ್ಲಿ. ಅಷ್ಟು ಟೈಮಲ್ಲಿ ನೀರಲ್ಲಿ ಆಟಾಡಿ ಇಲ್ಲ ಬೀಳಿ ಒದ್ದಾಡಿ ಏನಾದರೂ ಮಾಡ್ಕೊಂಡು ಎದ್ದು ಬನ್ನಿ. ಓಕೆ, ಇಷ್ಟಕ್ಕೆಲ್ಲ ಅವಕಾಶಗಳು ಇರ್ತಾವಲ್ಲಿ ಮಲ್ಪೆ. ಓಕೆ, ಯಾವ ನದಿ ದಂಡೆ? ಇಸ್ ಉದ್ಯಾವರ ರಿವರ್ ಹತ್ರ ಕಂಡು ಬರ್ತದೆ. ಇದು ಕರ್ನಾಟಕ ರಾಜ್ಯದ ಮೊದಲ ತೇಲುವ ಸಮುದ್ರ ಸೇತುವೆಯನ್ನ ಇಲ್ಲಿ ಹೊಂದಲಾಗಿದೆ. ಕರ್ನಾಟಕ ರಾಜ್ಯದ ಮೊದಲ ತೇಲುವ ಸಮುದ್ರ ಸೇತುವೆ ಎಲ್ಲಿದೆ ಅಂತ ಕೇಳಿದ್ರೆ ಉಡುಪಿಯ ಮಲ್ಪೆ ಬೀಚ್ ಹತ್ರ ನಿಮ್ಗೆ ಹಾಕಿದ್ದಾರೆ ನೋಡಿ. ಅಲ್ಲಿ ಉಡುಪಿ ಬೀಚ್ ಹತ್ರ ಹಾಕಿದಾರಲ್ಲ, ಕೃತಕವಾಗಿರುವಂತ ಒಂದು ಸೇತುವೆಯನ್ನ ಹಾಕಿದ್ದಾರೆ. ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಸೇತುವೆ ಹಾಕಿದ್ದಾರೆ. ಆ ಸೇತುವೆ ಮೇಲೆ ನೀವು ಸ್ಟ್ಯಾಂಡರ್ಡ್ ಆಗಿ ನಡ್ಕೊಂಡ್ ಬಂದ್ರೆ ಮುಗೀತಲ್ಲಿ. ಅಲ್ಲೊಬ್ರು ವಿಡಿಯೋ ಮಾಡ್ತಾರೆ, ನೀವು ಸ್ಟ್ಯಾಂಡರ್ಡ್ ಆಗಿ ನಡ್ಕೊಂಡ್ ಬಂದು ಅದಕ್ಕೊಂದು ಸಾಂಗ್ ಫಿಕ್ಸ್ ಮಾಡಿದ್ರೆ ಮುಗೀತು. ಅದೊಂದೊಂದು ಬಿಕಾರಿಗಳೊಂದು 1 ಲಕ್ಷ ಜನ 50,000 ಜನ ನೋಡ್ಬಿಟ್ಟು ಲೈಕ್ ಕೊಟ್ಬಿಟ್ರೆ ನಾವು ದೊಡ್ಡ ಹೀರೋಯಿನ್, ನಾನೊಬ್ಬ ದೊಡ್ಡ ಹೀರೋ ತರ ಬಿಲ್ಡಪ್ ಕೊಟ್ಕೊಂಡು ಬರೀದ್ರೆ ಮುಗೀತು ಇಷ್ಟೇ. ಕರೆಕ್ಟಾ ಇಲ್ವಾ? ಕರೆಕ್ಟಾ? ಎಸ್, ನಮ್ಮ ಟೂರಿಸಂ ಹಂಗೆ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಅದನ್ನ ನೀವು ಮಾಡಿಲ್ಲ ಅಂದ್ರೆ ಅವನೇ ವಿಡಿಯೋ ಮಾಡ್ಕೊಡ್ತಾನೆ. ಈಗ ನಿಮ್ ಮೊಬೈಲ್ಗಳು ಸರಿ ಇಲ್ಲ ಅಂದ್ರೂ ಏನಿಲ್ಲ, ಅದಕ್ಕೆ ವಿಡಿಯೋಗ್ರಾಫರ್ ರೆಡಿ ನಿಂತಿರ್ತಾನೆ. ಅವನಿಗೆ ಇಷ್ಟು ಅಂತ ದುಡ್ಡು ಕೊಟ್ರೆ ಸಾಕು, ಅವನೇ ಅದಕ್ಕೆ ಒಂದು ವಿಡಿಯೋಗ್ರಾಫ್ ಮಾಡಿ, ಅವನೇ ಒಂದು ಎಡಿಟಿಂಗ್ ಮಾಡಿ, ಯಾರ್ದೋ ಒಂದು ಫಿಲಮ್ ಆಕ್ಟರ್ ನಡ್ಕೊಂಡು ಹೋಗಿರೋದು ರ್ಯಾಕ್ ವಿಡಿಯೋಗಳು ಇರ್ತಾವಲ್ಲ, ಅದಕ್ಕಷ್ಟು ಕಾಲ್ ಕಟ್ ಮಾಡ್ಬಿಟ್ಟು ನಿಮಗೆ ಅದನ್ನ ಜಾಯಿಂಟ್ ಮಾಡ್ಬಿಟ್ಟು ಕೊಡ್ತಾನೆ ಅವ್ನು ಸೇರಿಸಿ. ಅಷ್ಟಕ್ಕೆ ಅವನಿಗೆ ದುಡ್ಡು ಕೊಟ್ರೆ ಮುಗೀತು. ನೀವೇನು ಮಾಡ್ಕೋಬೇಕು ಅಂತಾನು ಏನಿಲ್ಲ. ಅಲ್ಲಿ ನನ್ನ ಮೊಬೈಲ್ ಸರಿ ಇಲ್ಲ, ನಾನು ಕರೆಕ್ಟಾಗಿ ಬೆಳಕು ಕಾಣ್ತಾ ಇಲ್ಲ ಅಂದ್ರೆ ಅವನು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರುವಂತ ಅವನ ಕ್ಯಾಮ್ರಾದಲ್ಲೇ ನಿಮ್ಗೆ ರೆಡಿ ಮಾಡಿಕೊಡ್ತಾನೆ. ಓಕೆ, ಇದು ಕರ್ನಾಟಕ ರಾಜ್ಯದ ಮೊದಲ ತೇಲಾಡುವ ಸಮುದ್ರ ಸೇತುವೆ ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದಲ್ಲಿ ನಿಮ್ಗೆ ಇದು ಕಂಡು ಬರ್ತದೆ. ಮಲ್ಪೆ ಸಮೀಪದಲ್ಲಿ ಇದೆ. ನೀವು ಉಡುಪಿ ಕೃಷ್ಣ ಮಠಗಳಿಗೆ ಹೋದ್ರೆ ಅಲ್ಲಿಂದ 5 ಕಿಲೋಮೀಟರ್ ಮುಂದೆ ಬಂದು ನಿಮ್ಗೆ ಸಿಗುತ್ತೆ.
ಕೃಷ್ಣ ಮಠಕ್ಕೆ ಹೋದ್ರೆ ಬೇಕಾ ಸಿಗ್ತದೆ ನೋಡಿ, ಇದು ಬೀಚ್. ನೆಕ್ಸ್ಟ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೀಚ್ಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೀಚ್ಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೀಚ್ಗಳು. ಇದ್ರಲ್ಲಿ ಫಸ್ಟ್ ಒಂದು ಬರ್ತದೆ ಕಾರವಾರ ಬೀಚ್. ಕಾರವಾರ ಬೀಚ್. ಈ ಕಾರವಾರ ಬೀಚ್ಗೆ ಮತ್ತೊಂದು ಹೆಸರಿಂದಾನು ಕರೀತಾರೆ, ರವೀಂದ್ರನಾಥ ಟಾಗೋರ್ ಬೀಚ್ ಅಂತ ಹೇಳಿ. ಅದು ಕೂಡ ಗೊತ್ತಿರ್ಬೇಕಾಗತ್ತೆ. ರವೀಂದ್ರನಾಥ ಟಾಗೋರ್ ಬೀಚ್ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ ಕಾರವಾರ ಬೀಚ್ ಅನ್ನ. ಓಕೆ, ಪ್ರಧಾನವಾಗಿ ಕಾಳಿ ನದಿ ಇಲ್ಲಿ ಬಂದು ಹರಿತದೆ. ಕಾಳಿ ನದಿ ಹರಿಯುವಂಥದ್ದು ಇಲ್ಲಿ. ಓಕೆ, ನೆಕ್ಸ್ಟ್ ಹೊನ್ನಾವರ ಬೀಚ್ ಅಂತ ಹೇಳಿ ಬರ್ತದೆ. ಹೊನ್ನಾವರ ಬೀಚ್ ಅಂತ ಹೇಳಿ. ಹೊನ್ನಾವರ ಬೀಚ್ ತುಂಬಾ ಅದ್ಭುತವಾಗಿರುವಂಥದ್ದು, ತುಂಬಾ ನೋಡೋದಕ್ಕೂ ತುಂಬಾ ಸುಂದರವಾಗಿದೆ. ಅಲ್ಲಿ ಸಿಕ್ಕಾಬಟ್ಟೆ ಪೂರ್ತಿ ಅಕ್ಕಪಕ್ಕ ಎಲ್ಲಾ ತೆಂಗಿನ ಮರಗಳು ಪೂರ್ತಿ. ಹಾಗಾಗಿ ಅದರ ಮಧ್ಯೆ ಸ್ವಚ್ಛಂದವಾಗಿ ಹರಿಯುವಂತ ನದಿ ಶರಾವತಿ ನದಿ. ಆ ಶರಾವತಿ ನದಿ ಮುಂದೆ ಹೋದ್ರೆ ಸಿಗುವಂಥದ್ದು ಬೀಚ್ ಹೊನ್ನಾವರ ಬೀಚ್ ಇಸ್ ಬ್ಯೂಟಿಫುಲ್. ನೆಕ್ಸ್ಟ್ ಮುರುಡೇಶ್ವರ, ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಅನ್ಕೊಂಡಿದ್ನಿ. ಓಕೆ, ಲಾಸ್ಟ್ ಮತ್ತೆ ನಾನು ಟೂರಿಸಮ್ ಅಲ್ಲಿ ಹಾಕಿಸ್ಬೇಕಾದ್ರೆ ಅದನ್ನ ಹಾಕ್ಸಿದ್ನಿ, ಮುರುಡೇಶ್ವರ ಕಾನ್ಸೆಪ್ಟ್ ಅನ್ನ ಹಾಕ್ಸಿದ್ನಿ. ಟೂರಿಸಮ್ ಅಲ್ಲಿ ಮತ್ತೆ ಬರ್ತದೆ ಅದು ಮುರುಡೇಶ್ವರ ಅಂತೇಳಿ. ಅದ್ರ ಡೀಟೇಲ್ ಪಿಕ್ಚರ್ಸ್ ಅನ್ನೇ ನಾನು ಹಾಕಿದ್ನಿ ಅಲ್ಲಿ. ಓಕೆ, ಮುರುಡೇಶ್ವರ ಎಲ್ಲಿ ಬರ್ತದೆ? ಇದು ಭಟ್ಕಳ ತಾಲೂಕಿನಲ್ಲಿ ಇದು ಕಂಡು ಬರ್ತದೆ. ಮುರುಡೇಶ್ವರ ಭಟ್ಕಳ ತಾಲೂಕಿನಲ್ಲಿ ಇರುವಂತದ್ದು ಮುರುಡೇಶ್ವರ. ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಇದು ಹೋಗಿದ್ರಾ ಮುರುಡೇಶ್ವರ? ಹೋಗಿದ್ರಾ ಇಲ್ವೋ? ಹೋಗಿರೋ ಗೊತ್ತಿರುತ್ತೆ. ನೆಕ್ಸ್ಟ್ ಮುರುಡೇಶ್ವರದಿಂದ ಮುಂದೆ ಬಂದ್ರೆ ಮತ್ತೊಂದು ಪ್ಲೇಸ್ ಸಿಗುತ್ತೆ, ಗೋಕರ್ಣ. ಗೋಕರ್ಣ, ಆ ಗೋಕರ್ಣದ ಹತ್ರ ಒಂದು ಬೀಚ್ ಸಿಗುತ್ತೆ ನಿಮ್ಗೆ, ಓಂ ಬೀಚ್ ಅಂತ ಹೇಳಿದ್ ಸಿಗುತ್ತೆ. ಓಂ ಬೀಚ್. ಕರ್ನಾಟಕದ ಓಂ ಬೀಚ್ ಎಲ್ಲಿದೆ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಓಂ ಬೀಚ್ ಎಲ್ಲಿದೆ ಅಂದ್ರೆ ಗೋಕರ್ಣ ಸಮೀಪದಲ್ಲಿ ಕಂಡು ಬರ್ತದೆ ಓಂ ಬೀಚ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ. ನೆಕ್ಸ್ಟ್ ಅದ್ ಬಿಟ್ರೆ ಬೇಲಿಕೇರಿ ಬೀಚ್ ಕಂಡು ಬರ್ತದೆ. ಬೇಲಿಕೇರಿ ಬೀಚ್. ಮಾಜಾಲಿ ಬೀಚ್ ಕಂಡು ಬರ್ತದೆ. ಟಾಗೋರ್ ಬೀಚ್ ಕಂಡು ಬರ್ತದೆ. ಬೇಲಿಕೇರಿ ಬೀಚ್, ಮಾಜಾಲಿ ಬೀಚ್, ಟಾಗೋರ್ ಬೀಚ್. ಟಾಗೋರ್ ಬೀಚ್ ಇವೆಲ್ಲವೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಮೇಜರ್ ಇಂಪಾರ್ಟೆಂಟ್ ಆಗಿರುವಂತ ಬೀಚ್ಗಳು ಅಂತ ಹೇಳಿನ ಕರೆಯಲಾಗುತ್ತೆ. ಮೇಜರ್ ಇಂಪಾರ್ಟೆಂಟ್ ಇರುವಂತ ಬೀಚ್ಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ದ್ವೀಪಗಳು. ಕರ್ನಾಟಕದ ಕರಾವಳಿ ತೀರದಲ್ಲಿ ಕಂಡುಬರುವಂತ ದ್ವೀಪಗಳು ಅಂತೇಳಿ ಬರ್ತದೆ. ಕರ್ನಾಟಕ ರಾಜ್ಯದ ಕರಾವಳಿಯನ್ನ ನೋಡ್ಬೇಕಂದ್ರೆ ಅದು ಆಲ್ರೆಡಿ ಇಲ್ಲಿ ಕಂಡುಬರುವಂತ ದ್ವೀಪಗಳು ಸಾಗರ. ಕರೆಕ್ಟಾ? ಸಾಗರದ ಮಧ್ಯೆ ಕಂಡುಬರುವಂತ ದ್ವೀಪಗಳನ್ನ ನಾವೇನಂತ ಕರಿತೀವಿ? ಸಾಗರಿಕ ದ್ವೀಪಗಳೇ ಅಂತ ಹೇಳಿನ ಕರಿತೀವಿ. ಸಾಗರಿಕ ದ್ವೀಪಗಳು ಅಂತ ಹೇಳಿನ ಕರಿತೀವಿ. ಯಾಕಂದ್ರೆ ಇದು ಸಮುದ್ರ ಸಾಗರದ ಮಧ್ಯೆ ಕಂಡುಬರುವಂತ ದ್ವೀಪಗಳಾಗಿರ್ತವೆ. ಹಾಗಾಗಿ ಕರ್ನಾಟಕ ರಾಜ್ಯದ ಸಾಗರದಲ್ಲಿ ಅಥವಾ ಕರಾವಳಿ ತೀರದಲ್ಲಿ ಕಂಡುಬರುವಂತಹ ದ್ವೀಪಗಳನ್ನ ನಾವಿಲ್ಲಿ ನೋಡ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಅಲ್ಲಿ ಬರುವಂಥದ್ದು ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಸಮೀಪದಲ್ಲಿ, ಕಾರವಾರಕ್ಕೆ ಅತ್ಯಂತ ಸಮೀಪದಲ್ಲಿ ಇರುವಂತಹ ದ್ವೀಪಗಳು ಅಂತ ಬಂದ್ರೆ ಕಾಜಿಗುಡ್ಡ ದ್ವೀಪ ಅಂತೇಳಿ ಬರ್ತದೆ. ಕಾಜಿಗುಡ್ಡ ದ್ವೀಪ, ದೇವಗಡ ದ್ವೀಪ ಅಂತ ಇದೆ, ಅಂಜು ದ್ವೀಪ ಅಂತ ಇದೆ. ಹೊನ್ನಾವರದ ಸಮೀಪದಲ್ಲಿರುವಂತ ಬಸವರಾಯನ ದುರ್ಗ ದ್ವೀಪ ಅಂತೇಳಿ ಇದೆ. ಬಸವರಾಯನ ದುರ್ಗ ದ್ವೀಪ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಇಸ್ ಬಸವರಾಯನ ದುರ್ಗ ದ್ವೀಪ. ಈ ಬಸವರಾಯನ ದುರ್ಗ ದ್ವೀಪದ ಸಮೀಪದಲ್ಲಿ ಒಂದು ನದಿ ಹರಿತದೆ. ಯಾವುದು ಅಂತ ಕೇಳಿದ್ರೆ ಶರಾವತಿ ನದಿ. ಓಕೆ, ಈ ಶರಾವತಿ ನದಿಗೆ ಸಮೀಪದಲ್ಲಿದೆ ಬಸವರಾಯನ ದುರ್ಗ ದ್ವೀಪ ಅಂತೇಳಿ ಕರೀತಾರೆ. ಕೆಳದಿಯ ರಾಜರುಗಳು ಇದನ್ನ ಡೆವಲಪ್ಮೆಂಟ್ ಅನ್ನ ಮಾಡಿ, ಕೆಳದಿಯ ನಾಯಕರಲ್ಲಿ ಬರುವಂತ ಶಿವಪ್ಪ ನಾಯಕ ಈ ದ್ವೀಪವನ್ನ ಅಭಿವೃದ್ಧಿಯನ್ನ ಪಡಿಸಿರುವಂತದ್ದು ಬಸವರಾಯನ ದುರ್ಗ ದ್ವೀಪ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಮಲ್ಪೆ ಸಮೀಪದಲ್ಲಿ ಒಂದು ದ್ವೀಪ ಕಂಡು ಬರ್ತದೆ. ಅದನ್ನ ನಾವು ಸೆಂಟ್ ಮೇರಿಸ್ ದ್ವೀಪ ಅಂತ ಕರೆಯಲಾಗ್ತದೆ. ಸೆಂಟ್ ಮೇರಿಸ್ ದ್ವೀಪ ಅಂತ ಕರಿತೀವಿ. ಅಥವಾ ಇದನ್ನ ತೆಂಗಿನಕಾಯಿ ದ್ವೀಪ ಅಥವಾ ಕೊಕೊನೆಟ್ ದ್ವೀಪ ಅಂತೇಳಿ ಕರಿತೀವಿ. ಅಥವಾ ಇದನ್ನ ತೋನ್ಸೆಪಾರ್ ದ್ವೀಪ ಅಂತ ಇದನ್ನ ಕರೆಯಲಾಗ್ತದೆ. ತೋನ್ಸೆಪಾರ್ ದ್ವೀಪ ಅಂತೇಳಿ ಕರೆಯಲಾಗುತ್ತೆ. ಕೊಕೊನೆಟ್ ದ್ವೀಪ ಅಂತೇಳಿ ಕರಿತೀವಿ, ಸೆಂಟ್ ಮೇರಿಸ್ ದ್ವೀಪ ಅಂತೇಳಿ ಕರಿತೀವಿ, ಕೊಕೊನೆಟ್ ದ್ವೀಪ ಅಂತೇಳಿ ಕರಿತೀವಿ. ಓಕೆ, ನೀವು ಮಲ್ಪೆ ಸಮೀಪದಿಂದ, ಮಲ್ಪೆಯಿಂದ ಜಸ್ಟ್ ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ಅಷ್ಟೇ ಇರೋದು. ಆ ಗ್ಯಾಪಲ್ಲಿ ನಿಮ್ ದೋಣಿಲಿ ಕರ್ಕೊಂಡು ಹೋದ್ರೆ ಒಂದು ಸಿಗುತ್ತೆ, ಸೆಂಟ್ ಮೇರಿಸ್ ದ್ವೀಪ ಅಥವಾ ಕೊಕೊನೆಟ್ ದ್ವೀಪ ಅಂತೇಳಿ ಕರೆಯಲಾಗುತ್ತೆ. ಇದೆ ಅದು ಸೆಂಟ್ ಮೇರಿಸ್ ದ್ವೀಪ, ಸೆಂಟ್ ಮೇರಿಸ್ ಐಲ್ಯಾಂಡ್. ಎಷ್ಟು ಚೆನ್ನಾಗಿದೆ ನೋಡಿ, ಸೆಂಟ್ ಮೇರಿಸ್ ದ್ವೀಪ. ಹಲೋ ಕ್ಲಾಸ್? ಹಾಂ,
ಅದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಾನೆ. ಸೆಂಟ್ ಮೇರಿಸ್ ದ್ವೀಪ, ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ಕರಿತೀವಿ, ಸೆಂಟ್ ಮೇರಿಸ್ ದ್ವೀಪ. ಓಕೆ, ಇದೆ ಉಡುಪಿಯಿಂದ ಮುಂದೆ ಬಂದರೆ ಸಿಗುವಂಥ ದ್ವೀಪಗಳು ಸೆಂಟ್ ಮೇರಿಸ್ ದ್ವೀಪ. ಸುತ್ತಲೂ ತೆಂಗಿನ ಮರಗಳಿದ್ದಾವೆ ಇಲ್ಲಿ, ಅದಕ್ಕೋಸ್ಕರವಾಗಿ ಇದನ್ನ ಕೊಕೊನಟ್ ದ್ವೀಪ ಅಂತ ಕರೆಯಲಾಗುತ್ತೆ. ಕೊಕೊನಟ್ ದ್ವೀಪ ಅಂತ ಕರೀತಾರೆ. ಇದನ್ನು ಯಾಕೆ ತೋನ್ಸೆಪರ್ ದ್ವೀಪ ಅಂತೇಳಿ ಕರೀತಾರೆ ಅಂತ ಕೇಳಿದ್ರೆ, ಅಲ್ಲೊಬ್ಬ ಕ್ರೈಸ್ತ ಪಾದ್ರಿ ವಾಸವಾಗಿದ್ದ. ಅಲ್ಲಿ ಆ ದ್ವೀಪದ ಹತ್ರ ಒಬ್ಬ ಕ್ರೈಸ್ತ ಪಾದ್ರಿ, ಒಬ್ಬ ಫಾದರ್ ಇಲ್ಲಿ ಚರ್ಚ್ನಲ್ಲಿ ವಾಸವಾಗ್ತಾ ಇರುವಂತ ಒಬ್ಬ ಫಾದರ್ ಇಲ್ಲಿ ಒಂದು ಸಣ್ಣದಾಗಿ ಒಂದು ಚರ್ಚನ್ನ ಕಟ್ಕೊಂಡು ಇಲ್ಲಿ ವಾಸವಾಗಿದ್ದ. ಇದು ಆತನ ಹೆಸರೇ ತೋನ್ಸೆಪಾರ್ ಅಂತ ಹೇಳಿ, ಆತನ ಹೆಸರಿಂದ ಇದಕ್ಕೆ ತೋನ್ಸೆಪರ್ ದ್ವೀಪ ಅಂತ ಕರೆದಿದ್ದಾರೆ. ಓಕೆ, ಈ ದ್ವೀಪದಲ್ಲಿ ಕಂಡುಬರುವಂತ ಗುಡ್ಡಗಳಿದೆ ನೋಡಿ, ಇಲ್ಲಿ ಕಪ್ಪು ಬಂಡೆ ಆಕಾರದಲ್ಲಿ ಕಂಡುಬರುವಂತದ್ದು ಸಮುದ್ರದ ಮಧ್ಯೆಯಲ್ಲಿ ಕಂಡುಬರುವಂತ ಬಂಡೆಗಳು. ಈ ಬಂಡೆಗಳು ಯಾವ್ದ್ರಿಂದ ಆಗಿದೆ ಅಂತ ಕೇಳಿದ್ರೆ, ಇಟ್ಸ್ ಬಸಾಲ್ಟ್ ಶಿಲೆಗಳಿಂದ ಆಗಿರುವಂತದ್ದು. ಇದು ಬಸಾಲ್ಟ್ ಶಿಲೆಗಳಿಂದ ಆಗ್ತಾ ಇರುವಂತ ಬಂಡೆಗಳು ಅಂತ ಕರೆಯಲಾಗುತ್ತೆ. ಬಸಾಲ್ಟ್ ಶಿಲೆಗಳಿಂದ ಆಗಿದೆ. ಇದು ಅಷ್ಟಕೋನಾಕೃತಿಯಲ್ಲಿ ಕಂಡುಬರ್ತದೆ. ಅಷ್ಟಕೋನಾಕೃತಿಯಲ್ಲಿ 8 ಕೋನಾಕೃತಿಯಲ್ಲಿ ಅಷ್ಟಕೋನ ಕೃತಿಯಲ್ಲಿ ಕಂಡುಬರುವಂತ ಕಲ್ಲುಗಳು ಇಲ್ಲಿ ಕಂಡು ಬರ್ತದೆ. ಸಾರಿ, ಅಷ್ಟಕೋನ ಅಲ್ಲ, ಚತುಷ್ಕೋನ ಕೃತಿಯಲ್ಲಿ, ಚತುಷ್ಕೋನ ಕೃತಿಯಲ್ಲಿ ಕಂಡುಬರುವಂತ ಕಲ್ಲಿನ ಬಂಡೆಗಳನ್ನ ಇಲ್ಲಿ ನೀವಿಲ್ಲಿ ನೋಡಬಹುದಾಗಿರ್ತದೆ. ನೋಡಿಲ್ಲ ಅಂದ್ರೆ ಆರಾಮಾಗಿ ನೋಡ್ಕೊಂಡ್ ಬನ್ನಿ ಒಂದ್ಸಲ, ತುಂಬಾ ಚೆನ್ನಾಗಿದೆ. ಇದು ನೇತ್ರಾಣಿಗಿಂತಾನು ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಗುಡ್ಡಗಳು, ಎಷ್ಟು ಬೇಕಾದ್ರೂ ಆತಾಡಿ, ಒಳ್ಳೆ ಫ್ರೆಶ್ ವಾಟರ್ ಇದೆ ಮಾತ್ರ ಇಲ್ಲಿ, ಒಳ್ಳೆ ಕ್ಲೀನ್ ವಾಟರ್. ಬಂಡೆಗಳು, ಈ ಬಂಡೆಗಳನ್ನ ಅಷ್ಟಕೃತಿ ಆಕಾರದಲ್ಲಿ ಇದಾಗಿರುವಂಥದ್ದು. ಇಸ್ ಓಕೆ. ಇದು ಯಾವ ಕಾಲದಲ್ಲಿ, ಇದು ಯಾವ್ದ್ರಿಂದ ನಿರ್ಮಾಣ ಆಗ್ತಾ ಇದೆ ಅಂತ ಕೇಳಿದ್ರೆ ಲಾವಾ ಶಿಲೆಗಳಿಂದ ಇದು ನಿರ್ಮಾಣಗೊಳ್ತಾ ಇರೋದು. ಹಾಗಾಗಿ ಇದನ್ನ ಬಸಾಲ್ಟ್ ರಾಕ್ಸ್ ಅಂತ ಕರೀತಾರೆ ಅಷ್ಟೇ. ಬಸಾಲ್ಟ್ ಶಿಲೆಗಳು ಅಂತ ಕರೆಯಲಾಗುತ್ತೆ. ಬಸಾಲ್ಟ್ ಶಿಲೆಗಳಂದ್ರೂ ಒಂದೇ ಅಥವಾ ಲಾವಾ ಶಿಲೆಗಳಂದ್ರೂ ಒಂದೇ. ಚತುಷ್ಕೋನಾಕೃತಿಯಲ್ಲಿ ಕಂಡು ಬರ್ತದೆ. ನೋಡೋದಕ್ಕೆ ಕಲ್ಲು ಯಾವ ತರ ಆಕಾರದಲ್ಲಿ ಇದೆ ಅಂದ್ರೆ ಅದು ಚತುಷ್ಕೋನಾಕೃತಿಯಲ್ಲಿ ನಿಮ್ಗೆ ಕಂಡು ಬರ್ತದೆ. ಇದು ಅರ್ಥ ಆಗ್ತಾ ಇದೆಯಾ? ಯಾವುದರಿಂದ ನಿರ್ಮಾಣಗೊಂಡಿದೆ ಅಂತ ಕೇಳಿದ್ರೆ ವಾಲ್ಕಿನೋಸ್ಗಳ ಫಾರ್ಮೇಶನ್ಗಳಿಂದ ಆಗ್ತಾ ಇರುವಂತದ್ದು. ಇದು ವಾಲ್ಕಿನೋಸ್ಗಳ ಫಾರ್ಮೇಶನ್ ಅಂದ್ರೆ ಗೊತ್ತೇನೋ, ಜ್ವಾಲಾಮುಖಿಗಳ ಸ್ಫೋಟ ಕಾರ್ಯದಿಂದ ನಿರ್ಮಾಣಗೊಂಡಂತ ಇದು ಬಂಡೆಗಳು. ಹಾಗಾಗಿ ಇದು ಯಾವ್ದ್ರಿಂದ ಆಗ್ತಾ ಇದೆ? ಲಾವಾದಿಂದ ಆಗ್ತಾ ಇದೆ. ಅದರಲ್ಲೂ ಯಾವ ಲಾವಾದಿಂದ ಅಂತ ಇವ್ರು ಕರೀತಾ ಇದ್ದಾರೆ, ಬಸಾಲ್ಟ್ ರಾಕ್ಸ್ ಗಳಿಂದ ಇದು ನಿರ್ಮಾಣಗೊಳ್ತಾ ಇರುವಂತದ್ದು. ಬಸಾಲ್ಟ್ ರಾಕ್ಸ್ ಗಳಿಂದ ಇದು ಆಗ್ತಾ ಇರುವಂತದ್ದು. ಎಷ್ಟು ನೋಡ್ರಿ, ಅದಕ್ಕೆ ಆಮ್ಲಿ ಅಗ್ನಿಶಿಲೆಗಳಿಂದ ಬಸಾಲ್ಟ್ ರಾಕ್ಸ್ ಗಳಿಂದ ಇದು ಫಾರ್ಮೇಶನ್ ಆಗ್ತಾ ಇರುವಂತದ್ದು. ಉಡುಪಿ ಸಮೀಪ ಮಲ್ಪೆ ಕರಾವಳಿ ತೀರದಲ್ಲಿ ಕಂಡು ಬರ್ತದೆ. ಇದನ್ನ ತೆಂಗಿನಕಾಯಿ ದ್ವೀಪ ಅಂತಾರೆ ಅಥವಾ ತೋನ್ಸೆಪರ್ ದ್ವೀಪ ಅಂತ ಕರೀತಾರೆ. ಆಮ್ಲಿ ಅಗ್ನಿಶಿಲೆ ಬಸಾಲ್ಟ್ ಶಿಲೆಗಳಿಂದ ಇದು ನಿರ್ಮಾಣಗೊಳ್ತಾ ಇದೆ. ಚತುಷ್ಕೋನಾಕೃತಿಯಲ್ಲಿ ಇದು ಕಂಡು ಬರ್ತದೆ. ಚತುಷ್ಕೋನಾಕೃತಿಯಲ್ಲಿ ಕಂಡು ಬರುವಂತ ದ್ವೀಪ ಆಗಿರ್ತದೆ. ಇದನ್ನ ಇತ್ತೀಚೆಗೆ ನಮ್ಮಲ್ಲಿ ನ್ಯಾಷನಲ್ ಜಿಯೋಲಜಿಕಲ್ ಮ್ಯಾನುಮೆಂಟ್ ಅಂತ ಇದನ್ನ ಕರೆಯಲಾಗ್ತದೆ. ನ್ಯಾಷನಲ್ ಜಿಯೋಲಜಿಕಲ್ ಮ್ಯಾನುಮೆಂಟ್ ನ ಅಡಿಯಲ್ಲಿ ಸೇರ್ಪಡೆಗೊಂಡಂತ ಒಂದು ವಿಶೇಷವಾಗಿರುವಂತ ತಾಣ ಅಂತ ಇದನ್ನ ಕರೆಯಲಾಗಿದೆ. ಓಕೆ, ತುಂಬಾ ಆರಾಮಾಗಿದೆ ನೋಡಿ. ಆರಾಮಾಗಿ ತೆಂಗಿನಕಾಯಿಗಳು, ಅಲ್ಲಿ ಮರಳಿನಲ್ಲಿ ಇರುವಂತ ಚಿಪ್ಗಳು ಬೇರೆ ಸಿಗುತ್ತೆ. ಎಷ್ಟೊತ್ತು ಬೇಕಾದ್ರೂ ಆಟ ಆಡಿ. ಅಲ್ಲಿ ಒಂದು ಟೈಮಿಂಗ್ ಅಂತ ಇರ್ತದೆ. ಆ ಟೈಮಿಂಗ್ ಅಲ್ಲಿ ಕಳ್ಬಂಡೆ ಹತ್ರ ಹೋಗಿ ಆಟ ಆಡ್ಕೊಂಡು ಆರಾಮಾಗಿ ಬನ್ನಿ. ಯಾಕಂದ್ರೆ ಅಷ್ಟೊಂದು ಆಳವಾಗಿಲ್ಲ, ಮುಂದೋಕೋದ್ರೆ ಆಳ ಇದೆ. ಎಷ್ಟು ನೀರಲ್ಲಿ ಆಟಾಡ್ತಿರೋ, ಒದ್ದಾಡ್ತಿರೋ, ಬಿದ್ದಾಡ್ತಿರೋ, ಆರಾಮಾಗಿ ಬನ್ನಿ. ಇಲ್ಲೆಲ್ಲ ಹೋದ್ರಪ್ಪ ಅಂದ್ರೆ ಇನ್ನೆಲ್ಲ ಹೋಗ್ತೀರ ಸುಡ್ಗಾಡುಗಳಿಗೆ ಹುಡ್ಕೊಂಡು. ಅದಕ್ಕೆ ಹೇಳೋದು ನಮ್ಮ ಕರ್ನಾಟಕವನ್ನ, ಏನಿಲ್ಲ ನಮ್ಮ ಕರ್ನಾಟಕದಲ್ಲಿ, ಎಲ್ಲ ನೋಯ್ತೆ, ನಮ್ಗಳು ಗೊತ್ತಿಲ್ಲ ಅಷ್ಟೇ. ನಮ್ಗಳು ಗೊತ್ತಿಲ್ಲ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಏನೇನಿದೆ ಅಂತ ನಮ್ಗಳು ಗೊತ್ತಿಲ್ಲ ಅಷ್ಟೇ. ನೋಡಿ ಏನೇನಿದೆ ಅಂತ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಟೂರಿಸಂ ಹೋಗುವಂಥದ್ದೇ ಕೋಸ್ಟಲ್ ಡಿಸ್ಟ್ರಿಕ್ಟ್. ಕೋಸ್ಟಲ್ಗಳಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಹೋಗುವಂಥದ್ದು ಒಂದು ಕೋಸ್ಟಲ್, ಅದು ಬಿಟ್ರೆ ಹಂಪಿ. ಇನ್ ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ ನಮ್ಮಲ್ಲಿ ಪ್ರವಾಸಿಗರು ಜಾಸ್ತಿ. ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಮೈಸೂರಲ್ಲಿ. ಅದಕ್ಕೆ ಸಾಂಸ್ಕೃತಿಕ ನಗರಿ ಅಂತಾರೆ ಅದನ್ನ. ಮೈಸೂರು ಜಾಸ್ತಿ ಹೋಗ್ತಾರೆ, ಯಾಕಂದ್ರೆ ಎಲ್ಲಾ ಪ್ಲೇಸ್ಗಳು ಒಂದೇ ಕಡೆ ಇದಾವಲ್ಲಿ, ಎಲ್ಲೂ ದೂರ ಹೋಗಂಗಿಲ್ಲ. 5 ಕಿಲೋಮೀಟರ್ ಸರೌಂಡಿಂಗ್ ನಲ್ಲೇ ಮೈಸೂರಿನ ಎಲ್ಲಾ ಪ್ಲೇಸ್ಗಳನ್ನ ಕವರ್ ಮಾಡ್ಕೊಂಡ್ ಬರ್ಬೋದು. ಇಲ್ಲ ಆ ಥರನಾ? ಸ್ವಲ್ಪ ದೂರ ಹೋಗ್ಬೇಕಾಗತ್ತೆ. ನೀವು ಕಾರಲ್ಲಿ ಬಂದ್ರಿ, ನಿಮ್ಮ ಕಾರನ್ನ ಒಂದ್ ಕಡೆ ಲ್ಯಾಂಡ್ ಮಾಡಿ, ಅಲ್ಲಿಂದ ಮುಂದೆ ಬಂದು ಬೀಚಲ್ಲಿ ಆಟಾಡಿ, ಆ ಬೀಚಿಂದ ಮತ್ತೆ ನಿಮ್ಗೇನಾದ್ರೂ ಈ ಐಲ್ಯಾಂಡ್, ಈ ದ್ವೀಪಕ್ಕೆ ಹೋಗ್ತೀರಾ ಅಂದ್ರೆ ಬೋಟ್ಗಳಿಗೆ ಹೋಗಿ ಬೋಟಿಗೆ ಬುಕ್ ಮಾಡಿ, ಒಂದು 5-6 ಜನ ಇದ್ರೆ ನಾನ್ ಬರ್ತೀನಿ ನೀನ್ ಬರಲ್ಲ, ನೀನ್ ಬರ್ತೀನಿ ನಾನ್ ಬರಲ್ಲ, ಇವನ್ನೆಲ್ಲಾನು ಒಂದ್ ಕಡೆ ಸೇರಿಸಿ ಇವರೆಲ್ಲ ಬೋಟಿಗೆ ಹಾಕಿ ಟಿಕೆಟ್ ತಗೊಂಡು ಆ ಟಿಕೆಟ್ ಅವನಿಗೆ ಕೊಟ್ಟು
ಅಲ್ಲಿಗೆ ತಗೊಂಡೋಗಿ ನಿಮ್ಮನ್ನ ತಂದು ಹಾಕ್ತಾನ. ಅವ್ನು ತಂದು ಹಾಕಿ ನಿಮ್ಮನ್ನ ಬಿಟ್ಟು ರಿಟರ್ನ್ ಹೋಗ್ತಾನೆ. ಓಕೆ, ಅದೇ ಬೋಟಲ್ಲಿ ಮತ್ತೆ ಬರ್ತಾನೆ, ಇನ್ನೂ 4 ಜನ ಕರ್ಕೊಂಡ್ಬರ್ಬೇಕಾದ್ರೆ ನಿಮ್ಮನ್ನ ಮತ್ತೆ ಈ ಕಡೆಯಿಂದ ಕರ್ಕೊಂಡು ಹೋಗ್ತಾನೆ. 1.5 ಗಂಟೆ 2 ಗಂಟೆ ಟೈಮ್ ಇರ್ತದೆ, ಸಾಕಲ್ಲ ಸ್ಟಾರ್ಟ್ ಆಡೋಕ್ಕೆ? ಇನ್ನೆಷ್ಟು ಬೇಕು ನಿಮ್ಮ ಟೈಮಲ್ಲಿ? ಸಾಕಾ? ಮಾತಾಡ್ರಮ್ಮ, ನೀರಿಡ್ರು ಬಾಟ್ಲಲ್ಲಿ, ನೀರೇ ಇರಿಸ್ತೀನಿ. ಈಗ ನನ್ನ ಕ್ಲಾಸಲ್ಲಿ ಮಾತಾಡಿಲ್ಲ, ನಾನು ಸಿಟ್ಟು ಹತ್ತದ್ ಬೇಕು ನನ್ಗೆ. ಆಮೇಲೆ ನನ್ನ ಕ್ಲಾಸಲ್ಲಿ ಮಾತಾಡ್ಬೇಕು, ನಾನು ಸುಮ್ಮನೆ ಹಿಂಗೆ ದೇವ್ರಗಳ ಥರ ಕೂತ್ಕೊಂಡು ನಾನು ಸಿಟ್ಟು ಹತ್ತದ್ ಜಾಸ್ತಿ. ಆಮೇಲೆ ಕ್ಲಾಸಲ್ಲಿ ಬೈ ಬಿಡ್ಬೇಕು. ಓಕೆ, ಇದನ್ನ ನ್ಯಾಷನಲ್ ಜಿಯೋಲಾಜಿಕಲ್ ಮ್ಯಾನ್ಯುಮೆಂಟ್ ಅಂತ ಹೇಳಿದ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಬರ್ರಿ, ನೇತ್ರಾಣಿ. ನೇತ್ರಾಣಿ ದ್ವೀಪ. ನೇತ್ರಾಣಿ ದ್ವೀಪ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಇದು ನೇತ್ರಾಣಿ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಭಟ್ಕಳ ತಾಲೂಕಿನ ಭಟ್ಕಳ ತಾಲೂಕಿನ ಮುರುಡೇಶ್ವರ ಸಮೀಪದಲ್ಲಿ ಕಂಡು ಬರ್ತದೆ. ನೇತ್ರಾಣಿ ದ್ವೀಪ ಅಂತಲಿನ ಕರೆಯಲಾಗುತ್ತೆ. ನೇತ್ರಾಣಿ ದ್ವೀಪ ಅಂತಲಿನ ಕರೀತಾರೆ. ನೇತ್ರಾಣಿ ದ್ವೀಪ. ಈ ನೇತ್ರಾಣಿ ದ್ವೀಪ ನೇರಲು ಹೃದಯಾಕಾರದಲ್ಲಿ ಇರುವಂತ ದ್ವೀಪ. ನೋಡ್ರಿ, ನಿಮ್ಮ ಹಾರ್ಟ್ ಶೇಪ್ ನಲ್ಲಿ ಇದೆ ಇದು. ಹಾರ್ಟ್ ಶೇಪ್ ನಲ್ಲಿ ಇದೆ ಇದು. ಹೃದಯಾಕಾರದ ದ್ವೀಪ. ಜಗತ್ತಿನಲ್ಲಿ ಇರುವಂತ ಏಕೈಕ ಹಾರ್ಟ್ ಶೇಪ್ ನಲ್ಲಿ ಇರುವಂತ ಒಂದು ಐಲ್ಯಾಂಡ್ ಯಾವ್ದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪದಲ್ಲಿ ಇದು ಕಂಡುಬರ್ತದೆ. ಓಕೆ, ಹಾರ್ಟ್ ಶೇಪ್ ನಲ್ಲಿ ಇರುವಂತ ದ್ವೀಪ. ಇದನ್ನ ಮತ್ತೊಂದು ಹೆಸರಿಂದ ಕರೆಯಲಾಗುತ್ತೆ, ಬಜರಂಗಿ ದ್ವೀಪ ಅಂತಾರೆ. ಇದನ್ನ ಬಜರಂಗಿ ದ್ವೀಪ ಅಂತ ಕರೀತಾರೆ. ಕರ್ನಾಟಕದ 7 ಅದ್ಭುತಗಳಲ್ಲಿ ಕರಾವಳಿ ತೀರದ ಅದ್ಭುತ ಅಂತಾರೆ ಇದನ್ನ. ಕರ್ನಾಟಕದ 7 ಅದ್ಭುತಗಳಲ್ಲಿ ಕರಾವಳಿ ತೀರದ ಅದ್ಭುತ ಯಾವುದು ಅಂತ ಕೇಳಿದ್ರೆ ಇದೆ ನೇತ್ರಾಣಿ ದ್ವೀಪ. ಇತ್ತೀಚೆಗೆ ಇದೇ ನೇತ್ರಾಣಿ ದ್ವೀಪದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಂತಿಮ ಚಿತ್ರವನ್ನ ಚಿತ್ರೀಕರಿಸಲಾಗಿತ್ತಲ್ಲ. ಯಾವ್ದೋ ಗಂಧದ ಗುಡಿ ಮೂವಿಯನ್ನ ಇಲ್ಲೇ ಚಿತ್ರೀಕರಣ ಮಾಡಿದ್ದಾರೆ ನೇತ್ರಾಣಿ ದ್ವೀಪದಲ್ಲಿ. ನೋಡಿದ್ರ ಮೂವಿ? ಕಾಣುತ್ತಾ? ಅವನ್ನೆಲ್ಲ ಎಲ್ಲ ಅಬ್ಸರ್ವ್ ಮಾಡಿರ್ತೀರಿ ಮತ್ತೆ ನೀವು. ಅಷ್ಟೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ನೀವು ಮಾಡೋದಿರ್ತಾ ಇತ್ತು ಅಂದ್ರೆ ಎಲ್ಲೋ ಇರ್ತಾ ಇದ್ರಿ. ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು ಏನ್ ತೋರಿಸಿದ್ದಾರೆ ಅದರಲ್ಲಿ ಅಂತ ಹೇಳಿ. ಆ ಮೂವಿಯಲ್ಲಿ ನ್ಯಾಷನಲ್ ಪಾರ್ಕ್ಸ್ಗಳನ್ನ ತೋರಿಸಿದ್ದಾನೆ, ವೈಲ್ಡ್ ಲೈಫ್ ಸೆಂಚುರೀಸ್ಗಳನ್ನ ತೋರಿಸಿದ್ದಾನೆ. ಜಾಗತಿಕ ತಾಪಮಾನ ಏರಿಕೆ ಯಾವ ತರ ಆಗ್ತಾ ಇದೆ, ನಮ್ಮಲ್ಲಿ ಕಾರಣ ಏನಾಗ್ತಾ ಇದೆ, ಪ್ರಾಣಿಗಳು ಎಲ್ಲಿ ನಶಿಸ್ತಾ ಇದ್ದಾವೆ, ಅದಕ್ಕೆ ಕಾರಣ ಏನು, ಎಲ್ಲವೂ ಕೂಡ ಮೂವಿಲಿ ಚಿತ್ರಿಸಲಾಗಿದೆ. ನಮಗೆ ಜಸ್ಟ್ ಮೂವಿ ಅಂದ್ರೆ ಕುಣಿಬೇಕು, ಶಿಲ್ಲೆ ಹೊಡಿಬೇಕು, ಒಂದು 4 ಐಟಮ್ ಡ್ಯಾನ್ಸ್ಗಳು ಇರಬೇಕು. ಓಕೆ, ಕರಿಮಣಿ ಮಾಲೀಕ ನೀನಲ್ಲ ನಾನಲ್ಲ ಅಂತ ಕುಣಿಬೇಕು. ಹಿಂಗ್ ಕವಿದ್ರೆ ಬೇಕಾದ್ರೆ ಬಿಲ್ಡಪ್ ಕೊಡ್ತೀರಾ ಜಾಸ್ತಿ. ಬೇರೆದಕ್ಕೆ ನೋ. ಕರೆಕ್ಟಾ? ಎಸ್ ಆರ್ ನೋ? ಕರೆಕ್ಟಾ ಇಲ್ವಾ? ಎಸ್. ನೋಡಿ, ಯಾವನ್ ಮೊಬೈಲ್ ತೆಗಿ, ಆ ಸುರ್ಗಾಡು ಮೊಬೈಲ್ ಓಪನ್ ಮಾಡಿದೆ ಯಾನ್ ಬರೀ ಇವೇ ಆಗವೆ ಪೂರ್ತಿ. ಅವನ್ ತೆಗೆದ್ರು ಇದೆ. ಎಸ್, ನೇತ್ರಾಣಿ ನೋಡಿದ್ರಾ? ನೆಕ್ಸ್ಟ್ ಮುಂದೆ ಬರ್ರಿ. ನೇತ್ರಾಣಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಸಿಗುತ್ತೆ ನೇತ್ರಾಣಿ ದ್ವೀಪ. ಇದನ್ನ ಪಿಜನ್ ಐಲ್ಯಾಂಡ್ ಅಂತ ಇದನ್ನ ಕರೆಯಲಾಗುತ್ತೆ. ಯಾಕಂದ್ರೆ ಇದು ಪಾರಿವಾಳಗಳ ದ್ವೀಪ. ಇಲ್ಲಿ ಪಾರಿವಾಳಗಳು ಜಾಸ್ತಿ ಇದಾವೆ, ಹಾಗಾಗಿ ಇದನ್ನ ಪಾರಿವಾಳ ದ್ವೀಪ ಅಂತಾರೆ, ಪಿಜನ್ ಐಲ್ಯಾಂಡ್ ದ್ವೀಪ ಅಂತಾರೆ, ಬಜರಂಗಿ ದ್ವೀಪ ಅಂತಾರೆ, ಹೃದಯಾಕಾರದಲ್ಲಿ ಇರುವಂತ ದ್ವೀಪ ಅಂತ ಇದನ್ನ ಕರೆಯಲಾಗುತ್ತೆ. ಬಜರಂಗಿ ದ್ವೀಪ ಅಂದ್ರೆ ಯಾಕೆ ಇದನ್ನ ಕರೀತಾರೆ ಬಜರಂಗಿ ದ್ವೀಪ ಅಂತೇಳಿ? ಬಜರಂಗಿ ದ್ವೀಪ ಅಂತೇಳಿ ಯಾಕೆ ಕರೀತಾರೆ? ರಾವಣ ಲಕ್ಷ್ಮಣನ ಸಾಯಿಸ್ಬಿಡ್ತಾನೆ. ಆ ರಾಮ ಬಂದು ಹನುಮಂತಪ್ಪನ ಮುಂದೆ ಅಳ್ಕೊಂಡ್ ಕೂತಿರ್ತಾನೆ, ನನ್ನ ತಮ್ಮನ್ ಹೆಂಗಾದ್ರೂ ಉಳ್ಸಪ್ಪ ಅಂತ ಹೇಳಿ. ಅವನೇನ್ ಸಂಜೀವಿನಿ ಪರ್ವತವನ್ನ ಎತ್ಕೊಂಡ್ಬರ್ತಾನೆ. ಅದೇ ಸಂಜೀವಿನಿ ಪರ್ವತವನ್ನ ತಂದು ಹಾಕಿ ನೇತ್ರಾಣಿ ಅಂತ ಬಿಟ್ಟ ಅಂತೇಳಿ ನಿಮ್ ಪುರಾಣದಲ್ಲಿ ಬರ್ತಾವದು ಉಲ್ಲೇಖ. ಇದು ಸಂಜೀವಿನಿ ಪರ್ವತ ಅಂತಾರೆ. ಈಗ ಸಂಜೀವಿನಿ ಸಿಗುತ್ತಾ? ಹುಡ್ಕೊಂಬನ್ನಿ ಮತ್ ನೀವು ಹೋಗಿ. ಸಿಗುತ್ತಾ ನೋಡೋಣ? ಸಿಗುತ್ತಾ? ಅದೇ ಪರ್ವತ ಎಲ್ಲಾಗ್ದ ಅಂತ ಕೇಳಿದ್ರೆ ಅವ್ನು ತಂದ್ಬಿಟ್ಟು ನೇತ್ರಾಣಿ ಹತ್ರ ಬಿಸಾಕ್ಬಿಟ್ಟೋದ್ನಂತೆ ಮುಂದಕ್ಕೆ ಹೋಗ್ಬೇಕಾದ್ರೆ. ಅದೇ ದ್ವೀಪ ಅಂತಾರೆ, ಇದನ್ನ ಕರೀತಾರೆ ನೇತ್ರಾಣಿಯನ್ನ. ಅದಕ್ಕೋಸ್ಕರ ಇದನ್ನ ಬಜರಂಗಿ ದ್ವೀಪ ಅಂತೇಳಿದ್ನ ಕರೆಯಲಾಗತ್ತಷ್ಟೆ. ಬಜರಂಗಿ ದ್ವೀಪ ಅಂತೇಳಿದ್ನ ಕರೀತಾರೆ. ಪಾರಿವಾಳಗಳ ದ್ವೀಪ ಅಂತಾರೆ, ಪಿಜನ್ ಐಲ್ಯಾಂಡ್ ಅಂತೇಳಿ ಕರೀತಾರೆ ನೇತ್ರಾಣಿ ದ್ವೀಪವನ್ನ. ಓಕೆ, ಇದು ಭಾರತದಲ್ಲಿ ಇರುವಂತ ಏಕೈಕ ಹೃದಯ ದ್ವೀಪ. ಇದು ಹಾರ್ಟ್ ಶೇಪ್ ನಲ್ಲಿ ಇರುವಂತ ಏಕೈಕ ದ್ವೀಪ. ಓಕೆ, ಸುಮ್ನೆ ಎಲ್ಲಾರು ತಾಜ್ ಮಹಲಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ದೂರ ಕರ್ನಾಟಕದಲ್ಲಿ ಅವ್ರು ಈ ತಾಜ್ ಮಹಲಿಗೆ ಕರ್ಕೊಂಡು ಹೋದ್ರ ಅಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಸ್ ಅಂದ್ರು ಅಂತನಾಗ್ಬೋದು, ನೋ ಅಂತನಾದ್ರೂ ಹೇಳ್ಬೋದು. ಇಲ್ಲಿಗೆ ಕರ್ಕೊಂಡು ಹೋದ್ರೆ ನೋ ಆಪ್ಷನ್ ಬರಲ್ಲ, ಎಸ್ ಆಪ್ಷನ್. ನೋ ಆಪ್ಷನ್ ಬಂದ್ರೆ ಒಳಿಕ್ ಹಾಕ್ಬೋದು. ಒಳಿಕ್ ಹಾಕಿದ್ರೆ ಇಲ್ಲಿ ತಿಮಿಂಗ್ಲಗಳಿದಾವೆ, ಶಾರ್ಕ್ಗಳಿದಾವೆ,
ಡಾಲ್ಫಿನ್ಗಳಿದಾವೆ, ಇವನ್ ನುಂಗಾಕತ್ತವೆ. ಅವಕ್ಕೂ ಮೊದ್ಲೇ ಕಾಯ್ತಾ ಇರ್ತಾವ ಊಟ ಸಿಗಲ್ಲ ಅಂತೇಳಿ. ಇನ್ನೇನ್ ಬೇಕು ಮತ್ತೆ? ಬಿಟ್ರೆ ಅವಕ್ಕೂ ಊಟ ಹಾಕ್ತೀರ ಆಮೇಲೆ ಅಷ್ಟೇ. ಅದಕ್ಕೆ ಹೋಗಲ್ಲ ಅಂತೇಳಿ ಬುದ್ಧಿ ಇಲ್ಲ, ಕರ್ಕೊಂಡು ಹೋಗ್ಬೇಕಷ್ಟೇ. ಸ್ವಿಮ್ಮಿಂಗ್ ದ ಶಾರ್ಕ್, ಡಾಲ್ಫಿನ್, ನೆಕ್ಸ್ಟ್ ಇಲ್ಲಿ ಬಂದ್ರೆ ಸೀಗಡಿಗಳು ಸಿಗ್ತವೆ. ಆದ್ರೆ ವೆರಿ ಇಂಪಾರ್ಟೆಂಟ್, ಇದು ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಏಕೈಕ ಹವಳಗಳ ದ್ವೀಪ. ಇದು ತುಂಬಾ ಇಂಪಾರ್ಟೆಂಟ್. ಇದು ನಮ್ಮ ರಾಜ್ಯದಲ್ಲಿ ಹವಳದ ದಿಬ್ಬಗಳು ಕಂಡು ಬರ್ತವೆ. ಕೋರಲ್ಸ್ ಗಳು ನಮ್ಮಲ್ಲೂ ಕೂಡ ಕಂಡು ಬರ್ತವೆ. ಕರ್ನಾಟಕದಲ್ಲಿ ಕಂಡುಬರುವಂತ ಕೋರಲ್ಸ್ ದಿಬ್ಬಗಳಲ್ಲಿ, ಓಕೆ, ಈ ಹವಳದ ದಿಬ್ಬಗಳಲ್ಲಿ ನಮ್ಮಲ್ಲಿ ಏಕೈಕ ಹವಳದ ದಿಬ್ಬ ಯಾವುದು ಅಂತ ಕೇಳಿದ್ರೆ ನೇತ್ರಾಣಿ ದ್ವೀಪ. ಇಲ್ಲಿ ನಮ್ಮಲ್ಲಿ ಕೋರಲ್ಸ್ಗಳು, ಹವಳದ ದಿಣ್ಣೆಗಳು ಅಥವಾ ಹವಳದ ದಿಬ್ಬಗಳಲ್ಲಿ ಕಂಡು ಬರ್ತವೆ. ಇಸ್ ಕ್ಲಿಯರ್? ಅರ್ಥ ಆಗಿದೆಯಾ ಇದು? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಟೊಂಬೊಲೊ. ಏನ್ರಿ ಇದು ಟೊಂಬೊಲೋಸ್ ಅಂದ್ರೆ? ಯಾವನ್ಗೂ ಗೊತ್ತಿಲ್ಲ. ಜೋಗ್ರಫಿ ಮಾಡೋವಾಗ ಯಾವನ್ಗೂ ಗೊತ್ತಿಲ್ಲ, ಅರ್ಧಕ್ಕರ್ಧ ಜನಕ್ಕೆ ಟೊಂಬೊಲೊಗಳು ಅಂದ್ರೆ ಏನು ಅಂತ ಹೇಳಿ. ಯಾವನೋ ಇದನ್ನ ಕ್ಲಿಯರ್ ಮಾಡಲ್ಲ. ಎಷ್ಟೋ ಜನ ಈ ಕಾನ್ಸೆಪ್ಟ್ ಅನ್ನ ಹೇಳಲ್ಲ. ಟೊಂಬೊಲೋಸ್ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಟೊಂಬೊಲೋಸ್ಗಳಲ್ಲಿ ಇದು ಏಕೈಕ ಮಾತ್ರ. ಒಂದೇ ಒಂದು ಟೊಂಬೊಲೋಸ್ಗಳು ನಮ್ಮ ರಾಜ್ಯದಲ್ಲಿ ಇರೋದು, ಇಡೀ ನಮ್ಮ ದೇಶದಲ್ಲಿ ಇರೋದು. ಏನಿದು ಟೊಂಬೊಲೊಗಳಂದ್ರೆ ಏನು? ಆ ಪಿಕ್ಚರಲ್ಲಿ ನಿಮಗೆ ಏನ್ ಕಾಣ್ತಾ ಇದೆ ಅದನ್ನ ನೋಡಿ ಹೇಳಿ ಸಾಕು ನನಗೆ. ಕರೆಕ್ಟಾಗಿ ಪಿಕ್ಚರ್ನ ಅಬ್ಸರ್ವ್ ಮಾಡಿ ನಿಮ್ಗೊಂದು ಆನ್ಸರ್ ಸಿಗುತ್ತೆ. ಇದು ಹಿಂದೆದೆಲ್ಲ ನೋಡ್ಕೊಂಡ್ ಬಂದಿದ್ರ ದ್ವೀಪಗಳಲ್ಲಿ, ಅದೇ ರೀತಿ ಇದು ಕೂಡ ಇದೆ. ಮುರುಡೇಶ್ವರ ಇದೆ, ಪಕ್ಕದಲ್ಲೇ ಹೊನ್ನಾವರ ಇದೆ, ಎರಡರ ಮಧ್ಯದಲ್ಲಿ ಬಂದಿದ್ದು ನೇತ್ರಾಣಿ. ಕರೆಕ್ಟಾ? ಅಲ್ಲೇ ಬಂತ ನೇತ್ರಾಣಿ. ಹಾಗಾದ್ರೆ ಈ ಟೊಂಬೊಲೋಸ್ ಅಂದ್ರೆ ಏನು? ಅಲ್ಲಿ ಯಾರು ಜನಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಏನಮ್ಮ? ಬೀಚ್ ಮಧ್ಯದಲ್ಲಿ ಭೂಪ್ರದೇಶ ಬಂದ್ರೆ? ಎಸ್, ಕರೆಕ್ಟ್ ಹೇಳಿ. ಎಸ್, ರೈಟ್, ಕರೆಕ್ಟ್ ಅವ್ರು ಹೇಳಿದ್ದ. ಯಾಕಂದ್ರೆ ಇದೊಂದ್ ಕಡೆ ಸಮುದ್ರ ತೀರ ಇದೆಯಾ, ಈ ಕಡೆ ಒಂದ್ ಕಡೆ ಸಮುದ್ರ ತೀರ ಇದೆಯಾ? ಯಾಕಂದ್ರೆ ನಿಮ್ ಕ್ಲಾಸಿಂಗ್ ನಾನೇ ತಾನು ಹೇಳಿದೆ, ಕರ್ನಾಟಕದ ಕರಾವಳಿ ದಕ್ಷಿಣದಿಂದ ಉತ್ತರಕ್ಕೆ ಹೋದ ಹಾಗೆ ಕಿರಿದಾಗುತ್ತಾ ಸಾಕ್ತಾ ಇದೆ, ವೆಸ್ಟರ್ನ್ ಘಾಟ್ಗಳ ಜೊತೆಗೆ ಚಾಚ್ಕೋತಾ ಇದೆ ಅಂತ ಹೇಳಿದ್ನಾ ಇಲ್ವೋ? ಈ ಕರಾವಳಿ ತೀರದಿಂದ ನೀವು ಮುಂದೆ ಬಂದ್ರೆ ನಿಮ್ಗೆ ಪಶ್ಚಿಮ ಘಟ್ಟಗಳು ಸಿಗ್ತಾ ಬರ್ತದೆ, ವೆಸ್ಟರ್ನ್ ಘಾಟ್ ಸಿಗುತ್ತೆ, ನಿಮ್ಗೆ ಕಾಡುಗಳು ಸಿಗುತ್ತೆ. ಅದರ ಮಧ್ಯದಲ್ಲಿ ಇರುವಂತ ಸಣ್ಣ ಸಣ್ಣ ಬಂಡೆ ಆಕಾರದಲ್ಲಿ ಇರುವಂತ ಒಂದು ಈ ದ್ವೀಪಗಳನ್ನ ನಾವ್ ಏನಂತೀವಿ, ದ್ವೀಪಗಳ ತರನು ಇಲ್ಲ. ಇದು ಇಲ್ಲೊಂದ್ ತರದ ಬಂಡೆ ತರ ಇದೆ ದ್ವೀಪ. ಇಲ್ಲೆಲ್ಲ ಕಾಡ್ಗೀಡೆಲ್ಲ ಮರಗಳೆಲ್ಲ ಬೆಳ್ಕೊಂಡಿದೆ. ಮುಂದಕ್ಕೆ ಬಂದ್ರೆ ಇಲ್ಲೂ ಕೋಸ್ಟಲ್ಸ್ಗಳಿದೆ, ಇಲ್ಲಿ ಮುಂದಕ್ಕೆ ಬಂದ್ರೆ ಈ ಕಡೆನೂ ಕೋಸ್ಟಲ್ ಇದೆ. ಇದು ಬಂದ್ರೆ ಮರಳಿನ ಕಾರದಲ್ಲಿ ಇರುವಂತ ದಿಬ್ಬಗಳು ಇದೆ, ಮರಳಿಲ್ಲಿ ಇರುವಂತದ್ದು. ಯಾಕಂದ್ರೆ ಕರಾವಳಿಯಿಂದ ಬರುವಂತ ಅಲೆಗಳು ತಂದಿ ಹಾಕಿರುವಂತ ಮರಳುಗಳು, ಈ ಮರಳುಗಳಿಂದ ಆಗ್ತಾ ಇರುವಂತದ್ದು. ಯಾಕಂದ್ರೆ ಆಳ ಇರಲ್ಲ. ಮುಂದೆ ಬಂದ್ರೆ ಇಲ್ಲೊಂದ್ ತರದ ಕಲ್ಲಿನ ದಿಬ್ಬ, ಆ ಕಡೆ ಮುಂದೆ ಹೋದ್ರೆ ಕಲ್ಲಿನ ತರದ ದಿಬ್ಬ. ಓಕೆ, ಈ ಏನು ದಿಬ್ಬಗಳ ಮಧ್ಯೆ ಇರುವಂತ ಮರಳಿನ ಆಕಾರದ ಪ್ರದೇಶಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಟೊಂಬೊಲೋಸ್ ಅಂತ ಕರಿತೀವಿ. ಟೊಂಬೊಲೊಗಳು ಅಂತ ಕರಿತೀವಿ. ಓಕೆ, ಸಮುದ್ರ ಮಧ್ಯದಲ್ಲಿ ಮರಳಿನ ದಿಬ್ಬಗಳು ಕಂಡುಬಂದ್ರೆ, ಮರಳಿನ ದಿಬ್ಬಗಳು ಏನ್ ಕಂಡು ಬರ್ತವೆ, ಇದನ್ನ ನಾವ್ ಏನಂತ ಕರಿತೀವಿ, ಟೊಂಬೊಲೋಸ್ ಅಂತ ಕರಿತೀವಿ. ಬೇಕಾದ್ರೆ ನೋಡ್ಕೊಂಡ್ ಬನ್ನಿ, ಅದ್ಭುತವಾಗಿದೆ ನೋಡೋದಕ್ಕೆ ಪ್ಲೇಸ್ಗಳು ಮಾತ್ರ. ನಿಮ್ ಜೀವನ ಪರ್ಯಂತ ಇದನ್ನ ಮರೆಯಲ್ಲ ಇಂಥ ಪ್ಲೇಸ್ಗಳನ್ನ. ನೋಡ್ಕೊಂಡ್ ಬನ್ನಿ ಒಂದ್ಸಲ ಹೋಗಿ. ಅದು ಯಾವಾಗ ಹೋಗ್ಬೇಕು ಗೊತ್ತೇನೋ, ಹುಣ್ಣಿಮೆ ಸಂದರ್ಭದಲ್ಲಿ ಮಾತ್ರ ಜಾಸ್ತಿ ಹೋಗಿ. ಆಕಾಶ ಡಿಫ್ರೆಂಟ್ ಆಗಿ ಕಾಣ್ತಾ ಇರ್ತದೆ. ಆ ಕಡೆ ಸೂರ್ಯ ಮುಳುಗುವಂತ ಟೈಮು, ಈ ಕಡೆ ಸ್ಟಾರ್ಗಳು ಕಾಣ್ತಾ ಇರ್ತವೆ. ಅಕ್ಕಪಕ್ಕ ನೋಡಿದ್ರು ಸ್ಟಾರ್ಗಳು ಇರ್ತಾವಲ್ಲಿ, ಅಕ್ಕಪಕ್ಕನೂ ಸ್ಟಾರ್ಗಳು, ಆಕಾಶದಲ್ಲೂ ಸ್ಟಾರ್ಗಳು. ಇನ್ನು ಆ ಕಡೆ ಹೋದ್ರೆ ಪಾರಿವಾಳಗಳು, ಸಂಜೆ ಟೈಮ್ಗಳು ಪಾರಿವಾಳಗಳು, ಕಾಗೆಗಳು, ಗುಬ್ಬಚ್ಚಿಗಳೆಲ್ಲ ಹಾರ್ತಾ ಇರ್ತವೆ. ಇಂಥ ಪ್ಲೇಸ್ಗಳು ಹೋಗಿ ನೋಡ್ಕೊಂಡ್ ಬರ್ಬೇಕಾದ್ರೆ ಒಂಥರ ಸೆಕೆ ವಾತಾವರಣ, ಒಂದ್ ಕಡೆ ಚಳಿ ವಾತಾವರಣ, ಹೆಂಗಿರ್ತದೆ ನೋಡಿ ಇದು ಪ್ಲೇಸ್ ನೋಡೋದಕ್ಕೆ. ಇದನ್ನ ಟೊಂಬೊಲೋಸ್ ಅಂತ ಕರೀತಾರೆ. ಇದು ಟೊಂಬೊಲೊಗಳು ನಮ್ಮಲ್ಲಿ, ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥದ್ದು ಮುರುಡೇಶ್ವರ ಮತ್ತೆ ಹೊನ್ನಾವರಗಳ ಮಧ್ಯೆ ಮಾತ್ರ ಕಂಡುಬರ್ತದೆ. ಮುರುಡೇಶ್ವರ ಮತ್ತೆ ಹೊನ್ನಾವರಗಳ ಮಧ್ಯೆ ಕಂಡು ಬರುವಂಥದ್ದು ಟೊಂಬೊಲೋಸ್. ಎಲ್ಲಿ? ಶರಾವತಿ ನದಿಗಳ ಹತ್ರ ಇದು ಕಂಡು ಬರ್ತದೆ. ಓಕೆ, ಟೊಂಬೊಲೋಸ್ಗಳು ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಬಂದ್ರೆ ನಿಮ್ಗೆ ಕಾಮನ್ ಆಗಿ ನಿಮ್ಗೆ ತಮಿಳ್ನಾಡಿನ ಹತ್ರ ಕಂಡು ಬರ್ತದೆ. ತಮಿಳ್ನಾಡಿನ ಹತ್ರ ನಿಮ್ಗೆ ತಮಿಳ್ನಾಡು ಮತ್ತೆ ತಮಿಳ್ನಾಡಿನ ಶ್ರೀಲಂಕಾ ಹೋಗ್ಬೇಕಾದ್ರೆ ನಿಮ್ಗೆ ಸಿಗುತ್ತೆ.
ತಮಿಳ್ನಾಡಿಂದ ಶ್ರೀಲಂಕಾ ಹೋಗ್ಬೇಕಂದ್ರೆ ಮನ್ನಾರ್ ಕೊಲ್ಲಿಗಳ ಹತ್ರ ಮಾತ್ರ ನಿಮ್ಗೆ ಟೊಂಬೊಲೋಸ್ಗಳು ನೋಡೋದಕ್ಕೆ ಸಿಗುತ್ತೆ. ಟೊಂಬೊಲೋಸ್ಗಳು ಅಂದ್ರೆ ಇದು ಸಮುದ್ರದ ಮಧ್ಯೆ ಸೇತುವೆಗಳು ಹಾಕಿದ್ರು ಅಂತಾರಲ್ಲ, ಯಾವ ಸೇತುವೆ, ರಾಮ ಸೇತು ಅಂತಾರಲ್ಲ ಅದನ್ನ, ಅಥವಾ ಆಡನ್ಸ್ ಸೇತುವೆ ಅಂತೇಳಿ ಕರೀತಾರಲ್ಲ, ಇಂಥ ಪ್ರದೇಶದಲ್ಲಿ ಮಾತ್ರ ನಮ್ಮಲ್ಲಿ ಟೊಂಬೊಲಸ್ಗಳನ್ನ ನೋಡ್ಬೋದು. ಆದರೆ ನಮ್ಮಲ್ಲಿ ನ್ಯಾಚುರಲ್ ಆಗಿರುವಂಥ ಟೊಂಬೊಲಸ್ಗಳು ಅಥವಾ ನೈಸರ್ಗಿಕವಾಗಿರುವಂಥ ನಮ್ಮಲ್ಲಿ ಒಂದು ಟೊಂಬೊಲಸ್ಗಳಂದ್ರೆ ಇದು ನಮ್ಮಲ್ಲಿ ಮಾತ್ರ ಇರುವಂಥದ್ದು. ಬಂಡೆಗಳು, ಈ ಬಂಡೆಗಳ ಸುತ್ತಮುತ್ತಲು ಹೋದ್ರೆ ಇರುವಂಥ ಮರಳಿನ ದಿಬ್ಬಗಳು, ಸ್ಟ್ರೈಟ್ ಆಗಿ ನೀವು ಹೋಗ್ಬೋದು. ಇಲ್ಲೆಲ್ಲ ಹೋಗ್ತಾ ಇದ್ದಾರೆ, ಅಲ್ಲಲ್ಲಿ ಹೋಗಿ ಅಲ್ಲೇ ಪೂರ್ತಿ ನಿಮ್ಗೆ ಎಲ್ಲೆಲ್ಲ ಹೋಗಿ ಆರಾಮಾಗಿ ನಿಂತು ಫೋಟೋ ಗೀಟೋ ತಗೊಂಡು ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಕೊಂಡು ಬನ್ನಿ. ಸಮುದ್ರದ ಅಲೆಗಳು ಬರ್ತಾ ಇರ್ತವೆ, ಆ ಸಮುದ್ರದ ಒಳಭಾಗದಲ್ಲಿ ಇರುವಂಥ ಚಿಪ್ಪುಗಳು ಬರ್ತವೆ, ಮುತ್ತಿನ ಚಿಪ್ಪುಗಳು ಹೊರಗಡೆ ಬರ್ತಾ ಇರ್ತವೆ. ಅದನ್ನ ಕಲೆಕ್ಟ್ ಮಾಡ್ಕೋತೀರಾ, ಕಲೆಕ್ಟ್ ಮಾಡ್ಕೊಳ್ಳಿ. ಹಗ್ಗ ತಣಿಸ್ಕೊಂಬಿಟ್ಟು ಪೋಣಿಸ್ಕೊಂಬಿಟ್ಟು ಹಾರ ಹಾಕೋತೀರಾ ಅಂದ್ರೂ ಹಾರ ಹಾಕೊಳ್ಳಿ. ಅಲ್ಲಿ ಎಲ್ಲ ನೋಡಿದ್ದೆ, ಅದ್ಭುತವಾಗುಂಟೆ. ಇಲ್ಲೆಲ್ಲ ನೋಡ್ರಪ್ಪ ಅಂದ್ರೆ ಇನ್ನೆಲ್ಲ ಹೋಗ್ತೀರಾ. ಕರೆಕ್ಟಾಗಿದೆ ನೋಡಿ ಹೋಗೋದಕ್ಕೆ. ರಾತ್ರಿ ಕರೆಕ್ಟಾಗಿ 1 ಗಂಟೆಗೆ 11:30 ಇಲ್ಲಿಂದ ಟ್ರೈನ್ ಇದೆ ಬೆಂಗಳೂರಿಂದ ಮುರುಡೇಶ್ವರಗೆ. ಬೆಳಗ್ಗೆ ಕರೆಕ್ಟಾಗಿ ತಂದಾಗ 6:30 ನಿಮ್ಮ ಮುರುಡೇಶ್ವರ ಹಾಕ್ತಾನೆ. ಮುರುಡೇಶ್ವರ ಹೊನ್ನಾವರ ಎರಡೂ ನೋಡ್ಕೊಂಡು ರಿಟರ್ನ್ ಅದೇ ಟ್ರೈನಲ್ಲಿ ಸಂಜೆ ಬಂದರೆ ಮಾರನೇ ದಿನ ಬೆಳಗ್ಗೆ ಇಲ್ಲಿಗೆ ಬರ್ತೀವಿ. ಕರೆಕ್ಟಾ? 500 ರೂಪಾಯಿ ಇದ್ರೆ ಸಾಕು, ಪೂರ್ತಿ ಮುಗೀತು ಟ್ರಿಪ್. ಅಲ್ಲಿಂದ ಬರ್ಬೇಕಾದ್ರೆ ದುಡ್ಡು ಸಾಕಾಗಿಲ್ಲ ಅಂದರೆ ಶಕ್ತಿ ಯೋಜನೆ ಖಾಲಿ ಐತೆ, ಬಸ್ಸಲ್ಲಿ ಕೂತ್ಕೊಂಡು ಆರಾಮಾಗಿ ಬೆಂಗಳೂರಿಗೆ ಬನ್ನಿ, ಅದು ಯೂಸ್ ಮಾಡ್ಬೋದು. ನಮ್ಮ ಗಂಡು ಮಕ್ಳಿಗೆ ಏನಾದರೂ ಕೊಡ್ಬೇಕಾಗಿತ್ತು ಅದನ್ನು, ಶಕ್ತಿ ಯೋಜನೆಯನ್ನ. ಏನು ಮುಗಿತಾಯ್ತಮ್ಮ, ಗಂಡು ಮಕ್ಳಿಗೆ ಏನಾದರೂ ಕೊಡ್ತಾ ಇದ್ರೆ ನೋಡಿದ್ಬೇಕಾದ್ರೆ ಆರಾಮಾಗಿ ಕರ್ಕೊಂಡು ಹೋಗೋರು ಅವ್ರು ಕೂರಿಸ್ಕೊಂಡು. ನಿಮ್ದೇನು ಚಾರ್ಜ್ ಆರಾಮಾಗಿ ಅವ್ರು ಹಾಕೊಂಡು ಕರ್ಕೊಂಡು ಹೋಗೋರು. ಅವ್ರು XYZಗಳಿದ್ರೆ ಏನಿಲ್ಲ, ಆರಾಮಾಗಿ ಅವ್ರು ಚಾರ್ಜ್ ಹಾಕೊಂಡು ಆರಾಮಾಗಿ, ಅವನಿಗಂತೂ ಫ್ರೀ, ಅವ್ರಿಗಂತೂ ಫ್ರೀ ಇರ್ತದೆ. ಹಾಕಿದೊಂದು ಚಾರ್ಜ್ ಹಾಕೊಳ್ಳೋರು ಕರ್ಕೊಂಡೋಗಿ ಬರೋರು ಆರಾಮಾಗಿ. ಯೂಸ್ ಮಾಡ್ಕೋಬೇಕು. ಕರಾವಳಿ ಜನರ ಮುಖ್ಯ ವೃತ್ತಿ ಯಾವ್ದ್ರಿ? ಮೀನುಗಾರಿಕೆನಾ? ಕರಾವಳಿ ಜನರ ಮುಖ್ಯ ವೃತ್ತಿ ಮೀನುಗಾರಿಕೆ. ಇಲ್ಲಿ ಬೆಳೆಯುವಂಥ ಬೆಳೆಗಳು ಏನೇನು ಬೆಳೀತಾರೆ? ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ ಪ್ರಮುಖವಾದಂಥ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ. ನೆಕ್ಸ್ಟ್, ಕರಾವಳಿ ಭಾಗದ ಜನರ ಮುಖ್ಯ ಭಾಷೆಗಳು. ಯಾವ ಭಾಷೆನ ಮಾತಾಡ್ತಾರ ಅವರು? ಕನ್ನಡ, ತುಳು, ಬ್ಯಾರಿ, ಕೊಂಕಣಿ, ಮಲಯಾಳಂ ಈ ಭಾಷೆಗಳನ್ನ ಅಲ್ಲಿ ಮಾತಾಡಲಾಗ್ತದೆ. ಓಕೆ, ಕನ್ನಡ, ತುಳು, ಬ್ಯಾರಿ, ಕೊಂಕಣಿ, ಮಲಯಾಳಂ ಭಾಷೆಗಳನ್ನ ಇಲ್ಲಿ ಮಾತನಾಡ್ತಾರೆ ಜನರ. ನೆಕ್ಸ್ಟ್, ಹಾಗಾದ್ರೆ ತುಳುನಾಡು ಎಂದರೆ ಏನು? ತುಳುನಾಡು ಅಂತಾರೆ ಸಾಮಾನ್ಯವಾಗಿ, ಕರೆಕ್ಟಾ? ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನ, ಉತ್ತರ ಕನ್ನಡ ಜಿಲ್ಲೆ ಬರಲ್ಲ ಇಲ್ಲಿ, ಯಾಕಂದ್ರೆ ಉತ್ತರ ಕನ್ನಡ ಹೋದ್ರೆ ಕೊಂಕಣಿ, ಅದು ಉತ್ತರ ಕನ್ನಡ ಜಿಲ್ಲೆ ಮಾತಾಡೋದು ಕೊಂಕಣಿ ಮಾತಾಡ್ತಾರೆ. ಆದ್ರೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಗಳನ್ನ ಒತ್ತಾಡೆಯಾಗಿ ಸೇರಿಸಿ ನಾವು ಅದನ್ನ ತುಳುನಾಡು ಅಂತಲಿಂದ ಕರೆಯಲಾಗ್ತದೆ. ತುಳುನಾಡು ಅಂತಲಿಂದ ಕರೆಯಲಾಗುತ್ತೆ. ತುಳುನಾಡು ಅಂತ ಕೇಳಿದ್ರೆ ತುಳು ಭಾಷೆಯನ್ನ ಮಾತನಾಡುವಂತ ಜನಾಂಗಗಳ ಪ್ರದೇಶಕ್ಕೆ ನಾವು ಇದನ್ನ ತುಳುನಾಡು ಅಂತಲಿಂದ ಕರಿತೀವಿ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೇರಳದ ಕಾಸರಗೋಡು, ಈ 3 ಜಿಲ್ಲೆಗಳನ್ನ ಒಟ್ಟಾರೆಯಾಗಿ ಸೇರಿಸಿ ನಾವಿದನ್ನ ತುಳುನಾಡು ಪ್ರದೇಶ ಅಂತಲಿಂದ ಕರೆಯಲಾಗುತ್ತೆ. ತುಳುನಾಡು ಪ್ರದೇಶ ಅಂತೇಳಿ ಕರಿತೀವಿ. ಮಂಗಳೂರಿನ ಉತ್ತರ ಭಾಗದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತರಕ್ಕೆ ಬರ್ತದೆ ಕಲ್ಯಾಣಪುರ ನದಿ ಅಂತೇಳಿ ಬರ್ತದೆ. ಕಲ್ಯಾಣಪುರ ನದಿ ಅಂತೇಳಿ ಬರ್ತದೆ. ದಕ್ಷಿಣಕ್ಕೆ ಬಂದ್ರೆ ಸಿಗುತ್ತೆ ಪಾಯಸ್ವಿನಿ ನದಿ ಅಂತೇಳಿ ಸಿಗುತ್ತೆ, ಪಾಯಸ್ವಿನಿ ನದಿ. ಓಕೆ, ನೆಕ್ಸ್ಟ್ ಇದರ ಪೂರ್ವ ಭಾಗಕ್ಕೆ ಬಂದ್ರೆ ಪಶ್ಚಿಮ ಘಟ್ಟಗಳು, ಇದರ ಪಶ್ಚಿಮದಲ್ಲಿ ಬಂದ್ರೆ ಅರಬ್ಬಿ ಸಮುದ್ರ ಅಂತ ಇದೆ, ಬೇಕಾದ್ರೆ ನೋಡಿ. ಓಕೆ, ಇದು ಉತ್ತರದಲ್ಲಿ ಏನಿದೆ? ಕಲ್ಯಾಣಪುರ ನದಿ ಇದೆ. ದಕ್ಷಿಣದಲ್ಲಿ ಏನಿದೆ? ದಕ್ಷಿಣದಲ್ಲಿ ಏನಿದೆ ರೀ? ಪಾಯಸ್ವಿನಿ ನದಿ ಇದೆ. ಇದರ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳು ಇದ್ದಾವೆ. ಇದರ ಮಧ್ಯದಲ್ಲಿ ಏನ್ ನಮ್ಗೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳು ಕಂಡುಬರುತ್ತೋ ಈ ಪ್ರದೇಶವನ್ನ ನಾವು ತುಳುನಾಡು ಅಥವಾ ತುಳು ಮಾತನಾಡುವಂತ ಪ್ರದೇಶ ಅಂತಲಿಂದ ಕರೆಯಲಾಗುತ್ತೆ. ತುಳು ಮಾತನಾಡುವಂತ ಪ್ರದೇಶ ಅಂತಲಿಂದ ಕರೆಯಲಾಗುತ್ತೆ. ಓಕೆ, ಪಂಚ ದ್ರಾವಿಡ ಲ್ಯಾಂಗ್ವೇಜ್ಗಳಲ್ಲಿ ಇದು ಕೂಡ ಒಂದು, ತುಳು ಕೂಡ. ಪಂಚ ದ್ರಾವಿಡ ಲ್ಯಾಂಗ್ವೇಜಸ್ಗಳಲ್ಲಿ ಬಂದ್ರೆ ತುಳು ಕೂಡ ನಮ್ಮಲ್ಲಿ ಒಂದು ಅಂತಲಿಂದ ಕರೆಯಲಾಗುತ್ತೆ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ತುಳು ಈ ಭಾಷೆಗಳನ್ನ ಪಂಚ ದ್ರಾವಿಡ ಭಾಷೆಗಳು ಅಂತಲಿಂದ ಕರೆಯಲಾಗುತ್ತೆ. ಅದರಲ್ಲಿ ತುಳು ಕೂಡ ಒಂದು ಆಗಿದೆ. ನೆಕ್ಸ್ಟ್, ಸೆಕೆಂಡ್ ಪ್ರದೇಶ ಮಲೆನಾಡು. ಎರಡನೇದಾಗಿ ಬರುವಂಥದ್ದು ಮಲೆನಾಡು.
ಮಲೆನಾಡು ಏನಿದು ಮಲೆನಾಡು ಅಂದ್ರೆ? ಮಲೆನಾಡು ಏನಿದು ಮಲೆನಾಡು ಎಂದರೆ? ಮಲೆನಾಡು ಅಂತ ಕರಿತೀವಿ. ಈ ಪ್ರದೇಶ ಬೆಳಗಾವಿಯಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗಾವಿಯ ಖಾನಾಪುರ, ಬೆಳಗಾವಿಯ ಖಾನಾಪುರದಿಂದ ಹಿಡಿದು ಮೈಸೂರಿನವರೆಗೆ ಕಂಡುಬರುವಂಥ ಪ್ರದೇಶಗಳನ್ನ ನಾವಿದನ್ನ ಮಲೆನಾಡು ಅಂತ ಕರೆಯಲಾಗ್ತದೆ, ಅಥವಾ ಕರ್ನಾಟಕದ ಸಹ್ಯಾದ್ರಿ ಅಂತಾರೆ, ಅಥವಾ ಇದನ್ನ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಂತ ಕರೆಯಲಾಗುತ್ತೆ. ಪಶ್ಚಿಮ ಘಟ್ಟಗಳು ಅಂತ ಕರೆಯಲಾಗುತ್ತೆ. ಓಕೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳು ಉತ್ತರದಲ್ಲಿ ಬೆಳಗಾವಿ ಅಥವಾ ಗೋವಾದಿಂದ ಸ್ಟಾರ್ಟ್ ಆಗುತ್ತೆ. ದಕ್ಷಿಣದಲ್ಲಿ ನಿಮ್ಗೆ ಬಂದ್ರೆ ಮೈಸೂರು, ಚಾಮರಾಜನಗರ ಜಿಲ್ಲೆ ಅಥವಾ ಕೇರಳದವರೆಗೆ ಇದು ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಇದರ ಪಶ್ಚಿಮದಲ್ಲಿ ಬಂದ್ರೆ ಕರಾವಳಿ ಕಂಡು ಬರ್ತದೆ. ಪಶ್ಚಿಮದಲ್ಲಿ ಕರಾವಳಿ ಇದೆ. ಇದರ ಪೂರ್ವದಲ್ಲಿ ಬಂದ್ರೆ ನಿಮ್ಗೆ ಮೈದಾನ ಪ್ರದೇಶಗಳು ಕಂಡು ಬರ್ತದೆ. ಪೂರ್ವದಲ್ಲಿ ಬಂದ್ರೆ ಮೈದಾನ ಪ್ರದೇಶಗಳು ಉಂಟು. ಇದರ ಮಧ್ಯದಲ್ಲಿ ಕಂಡುಬರುವಂತಹ ಪ್ರದೇಶವನ್ನ ನಾವು ಮಲೆನಾಡು ಪ್ರದೇಶ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಮಲೆನಾಡು ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಓಕೆ, ಈ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಬರುವಂತಹ ಪ್ರಮುಖ ಜಿಲ್ಲೆಗಳು ಯಾವುದು ಅಂತ ಕೇಳಿದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳು ಪ್ರಧಾನವಾಗಿ ಇದನ್ನ ಮಲೆನಾಡು ಜಿಲ್ಲೆಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗ್ತದೆ. ಈ 4 ಜಿಲ್ಲೆಗಳನ್ನ ನಾವು ಇದನ್ನ ಮಲೆನಾಡು ಜಿಲ್ಲೆಗಳು ಅಂತ ಕರಿತೀವಿ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ ಜಿಲ್ಲೆಗಳನ್ನ ಮಲೆನಾಡು ಜಿಲ್ಲೆಗಳು ಅಂತ ನಮ್ಮಲ್ಲಿ ಇದನ್ನ ಕರೆದ್ರೆ, ಇನ್ನ ಉಳಿದಂತ ಜಿಲ್ಲೆಗಳನ್ನ ಅರೆ ಮಲೆನಾಡು ಜಿಲ್ಲೆಗಳು ಅಂತ ಕರೆಯಲಾಗುತ್ತೆ. ಅರೆ ಮಲೆನಾಡು ಜಿಲ್ಲೆಗಳು ಅಥವಾ ಸಮಿ ಮಲೆನಾಡು ಡಿಸ್ಟ್ರಿಕ್ಟ್ಸ್ ಅಂತ ಕರೆಯಲಾಗುತ್ತೆ. ಈ ಅರೆ ಮಲೆನಾಡು ಜಿಲ್ಲೆಗಳಲ್ಲಿ ಬರುವಂತದಂದ್ರೆ ಶಿವಮೊಗ್ಗ ಬರ್ತದೆ. ಅರೆ ಮಲೆನಾಡು ಜಿಲ್ಲೆಗಳಲ್ಲಿ ಬಂದ್ರೆ ಬೆಳಗಾವಿ ಬರ್ತದೆ. ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಚಾಮರಾಜನಗರ, ಈ ಜಿಲ್ಲೆಗಳು ಏನಿದೆ ಅರೆ ಮಲೆನಾಡು ಭಾಗದಲ್ಲಿ ಬರುವಂತ ಜಿಲ್ಲೆಗಳಾಗಿರ್ತವೆ. ಅರೆ ಮಲೆನಾಡು ಭಾಗದಲ್ಲಿ ಬರುವಂತ ಜಿಲ್ಲೆಗಳು ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಚಾಮರಾಜನಗರ ಇವು ನಮ್ಮಲ್ಲಿ ಅರೆ ಮಲೆನಾಡು ಜಿಲ್ಲೆಗಳು ಅಂತ ಕರೆಯಲಾಗುತ್ತೆ. ಪಶ್ಚಿಮ ಘಟ್ಟಗಳು ಅಂತ ಬಂದ್ರೆ ಎಲ್ಲಾ ಕಡೆನೂ ಚಾಚ್ಕೊಂಡಿದೆ. ಆದರೆ ಮೈನ್ ಪಶ್ಚಿಮ ಘಟ್ಟಗಳು ಸಂಪೂರ್ಣವಾಗಿ ವೆಸ್ಟರ್ನ್ ಘಾಟ್ಗಳಿಂದ ಅಥವಾ ಪಶ್ಚಿಮ ಘಟ್ಟಗಳಿಂದ ಮಲೆನಾಡು ಪ್ರದೇಶಗಳು ಅಂತ ಬಂದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ ಈ 4 ಜಿಲ್ಲೆಗಳನ್ನ ಮಲೆನಾಡ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಅಂತ ಕರೆಯಲಾಗುತ್ತೆ. ಮಲೆನಾಡು ಜಿಲ್ಲೆಗಳು, ಕರ್ನಾಟಕದ ಮಲೆನಾಡು ಜಿಲ್ಲೆಗಳು ಅಂತ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿದ್ಯಾ? ನೆಕ್ಸ್ಟ್, ರಾಜ್ಯದ ಪಶ್ಚಿಮ ಘಟ್ಟಗಳನ್ನ ಮಲೆನಾಡು ಅಂತೇಳಿ ಕರೀತಾರೆ, ಅಥವಾ ಇದನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೆಯಲಾಗುತ್ತೆ. ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೆಯಲಾಗುತ್ತೆ. ಓಕೆ, ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಯಾವುದು? ಎಸ್ ಹೇಳಿ. ಶಿವಮೊಗ್ಗ ಜಿಲ್ಲೆಯನ್ನ ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಯಾವುದು ಅಂತ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆನ ಕರಿತೀರಿ. ರಾಜ್ಯದ ಪಶ್ಚಿಮ ಘಟ್ಟಗಳನ್ನೇ ನಾವು ಸಾಮಾನ್ಯವಾಗಿ ಮಲೆನಾಡ್ ಅಂತ ಕರೆಯಲಾಗುತ್ತೆ, ಅಥವಾ ಇದನ್ನ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಯಲಾಗುತ್ತೆ. ಈ ಸಹ್ಯಾದ್ರಿಯ ಹೆಬ್ಬಾಗಿಲು ಅಥವಾ ಮಲೆನಾಡಿನ ಹೆಬ್ಬಾಗಿಲು ಯಾವುದು ಅಂತ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯನ್ನ ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ಮಲೆನಾಡು ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿಕೊಂಡಿದೆ. ಕರಾವಳಿಗೆ ಸಮಾನಾಂತರವಾಗಿದ್ದು ಚಾಚ್ಕೊಂಡು ಹಬ್ಕೊಂಡಿರುವಂಥದ್ದು. ಯಾಕಂದ್ರೆ ಹಿಂದೆ ಇರುವಂತ ಒಂದು ಮ್ಯಾಪ್ ಅಲ್ಲಿ ನೀವು ನೋಡಿದ್ರಿ. ಯಾಕಂದ್ರೆ ಕರಾವಳಿ ಮತ್ತೆ ನಮ್ಮಲ್ಲಿ ಮಲೆನಾಡು ಎರಡು ಕೂಡ ಚಾಚ್ಕೊಂಡಿರುವಂಥದ್ದು. ಇದ್ರಲ್ಲಿ ಕರಾವಳಿ ಯಾವುದು, ಮಲೆನಾಡು ಯಾವುದು ನಿಮ್ಗೆ ಒಂದು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ಉಡುಪಿಯಲ್ಲೂ ಕೂಡ ಮಲೆನಾಡು ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ನಿಮ್ಗೆ ಮಲೆನಾಡು ಪ್ರದೇಶನೇ ಸಿಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದು ಕೂಡ ನಿಮ್ಗೆ ಮಲೆನಾಡು ಪ್ರದೇಶನೇ ಸಿಗುತ್ತೆ. ಹಾಗಾಗಿ ಕರಾವಳಿ ಮತ್ತೆ ಮಲೆನಾಡು ಎರಡೂ ಕೂಡ ಚಾಚ್ಕೊಂಡಿರೋದ್ರಿಂದ ನಮ್ಮಲ್ಲಿ ಇದು ಸಮಾನಾಂತರವಾಗಿ ಹಬ್ಬಿರೋದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಓಕೆ, ಕರ್ನಾಟಕದ ಮಲೆನಾಡು ಅಂತ ಬಂದ್ರೆ ಇದು ಪಶ್ಚಿಮದಲ್ಲಿ ಕಡಿದಾಗುತ್ತಾ ಹೋಗ್ತದೆ. ಪಶ್ಚಿಮದಲ್ಲಿ ಇದರ ಇಳಿಜಾರನ್ನ ಇದೆ. ಪಶ್ಚಿಮದಲ್ಲಿ ಇದು ಕಡಿದಾಗಿ ಇಳಿಜಾರನ್ನ ಹೊಂದಿದ್ರೆ ಇದು ಪೂರ್ವದ ಕಡೆಗೆ ಹೋದ ಹಾಗೆ ಏರಿಳಿತವನ್ನ ಹೊಂದಿದೆ. ಅಥವಾ ಮೇಲು ತಗ್ಗುಗಳಿಂದ ಕೂಡಿದಂತ ಪ್ರದೇಶವಾಗಿ ನಮ್ಮಲ್ಲಿ ಕರ್ನಾಟಕದ ಮಲೆನಾಡು ಪ್ರದೇಶ ನಿಮ್ಗಲ್ಲಿ ಕಂಡು ಬರ್ತದೆ. ಕರ್ನಾಟಕದ ಮಲೆನಾಡು ಪ್ರದೇಶ ನಿಮ್ಗಿಲ್ಲಿ ಕಂಡು ಬರ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ಮಲೆನಾಡು ಅಥವಾ ಭಾರತದಲ್ಲಿ ಕಂಡುಬರುವಂತ ಪಶ್ಚಿಮ ಘಟ್ಟಗಳು ಅಂತ ಬಂದ್ರೆ ಈ ಪಶ್ಚಿಮ ಘಟ್ಟಗಳ ಮಧ್ಯ ಭಾಗದಲ್ಲಿ ನಮ್ಮ ಕರ್ನಾಟಕ ಇರುವಂತದ್ದು.
ಹಾಗಾಗಿ ಈ ಪಶ್ಚಿಮ ಘಟ್ಟಗಳ ಮಧ್ಯಭಾಗದಲ್ಲಿ ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳನ್ನ ಕರ್ನಾಟಕ ರಾಜ್ಯನೇ ಹೊಂದಿದೆ. 650 ಕಿಲೋಮೀಟರ್ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ ನಮ್ಮ ರಾಜ್ಯದಲ್ಲಿ ಬಂದ್ರೆ. ಟೋಟಲ್ ಆಗಿ 1600 ಕಿಲೋಮೀಟರ್ ಉದ್ದದ ವೆಸ್ಟರ್ನ್ ಘಾಟ್ಗಳಲ್ಲಿ 650 ಕಿಲೋಮೀಟರ್ ನಮ್ಮಲ್ಲೇ ಕಂಡುಬರ್ತದೆ. ಅದರಲ್ಲೂ ಮಧ್ಯದಲ್ಲಿ ಇರುವಂತಹ ಪಶ್ಚಿಮ ಘಟ್ಟಗಳು ನಮ್ಮ ರಾಜ್ಯದ ಮೇಲೆ ಹಾದು ಹೋಗ್ತಾ ಇದೆ. ಹಾಗಾಗಿ ಇದು ಏರು ತಗ್ಗುಗಳಿಂದ ಕೂಡಿರುವಂಥದ್ದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಹರಿಯುವಂತ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಅತ್ಯಂತ ವೇಗವಾಗಿ ಹರಿಯುತ್ತದೆ. ಹಾಗಾಗಿ ಇದು ಸಮಾನಾಂತರವಾಗಿ ಕರಾವಳಿಗೆ ಚಾಚಿಕೊಂಡಿರೋದಕ್ಕೆ ಒಂದು ಕಾರಣ ಅಂತ ಇದನ್ನ ಬೇಕಾದ್ರೆ ನಾವು ಇಲ್ಲಿ ಕರಿಬಹುದು. ನೆಕ್ಸ್ಟ್, ಕರ್ನಾಟಕದ ಮಲೆನಾಡಿನ ಉದ್ದ ಅಥವಾ ಪಶ್ಚಿಮ ಘಟ್ಟಗಳ ಉದ್ದ ಎಷ್ಟಿದೆ ಅಂತ ಕೇಳಿದ್ರೆ 605 ಕಿಲೋಮೀಟರ್ ಇದು ಉದ್ದವನ್ನ ಹೊಂದಿದೆ. ಓಕೆ, ಇದರ ಅಗಲ 50 ರಿಂದ 75 ಕಿಲೋಮೀಟರ್ ಇದು ಅಗಲವನ್ನ ಹೊಂದಿದ್ದು, ಇದರ ಸಮುದ್ರ ಮಟ್ಟದಿಂದ ಸರಾಸರಿ ಎತ್ತರ 900 ರಿಂದ 1500 ಮೀಟರ್ ಎತ್ತರವನ್ನ ಇದು ಹೊಂದಿದೆ. ಕರ್ನಾಟಕದ ಮಲೆನಾಡು ಅಂತ ಕರೆಯಲಾಗುತ್ತೆ. ಓಕೆ, ಇದನ್ನ ನಮ್ಮಲ್ಲಿ ಮಲೆನಾಡು ಅಂತ ಕರೀತಾರೆ. ಓಕೆ, ಕರ್ನಾಟಕದಲ್ಲಿ ನಾವು ಇದನ್ನ ಸಹ್ಯಾದ್ರಿ ಅಂತಾನೂ ಕರಿತೀವಿ. ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಅಂತಾರೆ. ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಅಂತಾರೆ. ಕರ್ನಾಟಕದಲ್ಲಿ ಮಲೆನಾಡು ಅಂತಾರೆ. ತಮಿಳ್ನಾಡಲ್ಲಿ ಸಹ್ಯಂ ಪರ್ವತಂ ಅಂತೇಳಿ ಕರೀತಾರೆ. ಸಾರಿ, ಕೇರಳದಲ್ಲಿ ಇದನ್ನ ಸಹ್ಯಂ ಪರ್ವತಂ ಅಂತೇಳಿನ ಕರೀತಾರೆ. ತಮಿಳ್ನಾಡಿಗೆ ಬಂದ್ರೆ ನೀವು ಇದನ್ನ ನೀಲಗಿರಿ ಅಂತೇಳಿನ ಕರೆಯಲಾಗುತ್ತೆ. ಪಶ್ಚಿಮ ಘಟ್ಟಗಳಿಗೆ ಇರುವಂತ ವಿವಿಧ ಹೆಸರುಗಳು ಅಂತ ಕೇಳಿದ್ರೆ ಇವು ಎಲ್ಲವನ್ನು ಕೂಡ ಬರಿಬೇಕು. ಇಂಡಿಯನ್ ಜಿಯೋಗ್ರಫಿ ಪೂರ್ತಿ ಬರ್ತದೆ ಇಲ್ಲಿ. ಓಕೆ, ಕರ್ನಾಟಕ ಅಂದ್ರೆ ನಾನು ಬರೀ ಓನ್ಲಿ ಕರ್ನಾಟಕವನ್ನು ಅಷ್ಟೇ ನಾನು ಫೋಕಸ್ ಮಾಡ್ತೀನಿ. ಕ್ಲಿಯರ್? ಇಂಡಿಯಾ ಹೇಳ್ಬೇಕಾದ್ರೆ ನಿಮ್ಗೆ ಕರ್ನಾಟಕ ಮತ್ತೆ ಇಂಡಿಯಾ ಎರಡೂನು ಕೂಡ ಅಲ್ಲಿ ನಿಮ್ಗೆ ಫೋಕಸ್ ಮಾಡಿ ಹೇಳ್ತೀನಿ ಮತ್ತೆ. ಓಕೆ, ನೆಕ್ಸ್ಟ್, ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತ ಪ್ರಮುಖ ಪರ್ವತಗಳಲ್ಲಿ ಬಂದ್ರೆ ನಿಮ್ಗೆ ಸಿಗುವಂಥದ್ದು ಫಸ್ಟ್ ಒನ್ ಇಸ್ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಸಿಗುತ್ತಾ? ಮುಳ್ಳಯ್ಯನಗಿರಿ ಸಿಗುತ್ತಾ? ಕರ್ನಾಟಕದ ಅತಿ ಎತ್ತರವಾಗಿರುವಂತ ಶಿಖರ ಅಂತ ಕರಿತೀವಿ ಮುಳ್ಳಯ್ಯನಗಿರಿಯನ್ನ. ಅದ್ಬಿಟ್ರೆ ಅದ್ರ ಪಕ್ಕದಲ್ಲೇ ಬರ್ತದೆ ಕುದುರೆ ಮುಖ ಪರ್ವತಗಳು ಬರ್ತದೆ. ಮುಳ್ಳಯ್ಯನಗಿರಿ, ಕುದುರೆಮುಖ. ಮುಳ್ಳಯ್ಯನಗಿರಿ ಆರಾಮಾಗಿ ಹತ್ಬೋದು ಇದನ್ನು. ಮುಳ್ಳಯ್ಯನಗಿರಿಯನ್ನ ಆರಾಮಾಗಿ ನೀವು ಹತ್ಕೊಂಡು ಹೋಗ್ಬೋದು. ಆದ್ರೆ ಕುದುರೆಮುಖ ಸ್ವಲ್ಪ ಹತ್ತದ್ ಕಷ್ಟ. ಯಾಕಂದ್ರೆ ಅದು ವೈಲ್ಡ್ ಲೈಫ್ ಸೆಂಚುರಿ ಮತ್ತೆ ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ಸ್ ಕೂಡ ಇದೆ. ರಿಸರ್ವ್ ಏರಿಯಾಗಳಲ್ಲಿ ಜನವಸತಿಯನ್ನ ಹೋಗೋದಕ್ಕೆ ಬಿಡಲ್ಲ, ಜನಗಳನ್ನ ಹೋಗೋದಕ್ಕೆ ಅಲ್ಲಿ ಪರ್ಮಿಷನ್ಸ್ ಕೊಡಲ್ಲ. ಇಲ್ಲಿ ಬೇಕಾದ್ರೆ ನೀವು ಆರಾಮಾಗಿ ಹತ್ತು ಹೋಗ್ಬೋದು. ಹತ್ತಿದ್ರಾ? ಹೋಗಿದ್ರಾ? ಹೋಗಿಲ್ವಾ? ಹೋಗ್ಬರ್ರಿ ಮುಂದಕ್ಕೆ. ನೀವು ಮದ್ವೆ ಆಗತ್ತಿನ್ಕ ಮುಂಚೆ ಹೋಗ್ಬಿಡಿ. ಓಕೆ, ಮುಂದಕ್ಕೆ ಆಮೇಲೆ ಹೋಗ್ತಿರೋ ಬಿಡ್ತಿರೋ ಅದು ಸೆಕೆಂಡ್ ನಮಗೆ ಹೇಳಕ್ಕಾಗಲ್ಲ. ಏನ್ 5 ವರ್ಷದಲ್ಲಿ ಏನ್ ಶಕ್ತಿ ಯೋಜನೆ ಬಿಡುತ್ತೋ ಅದನ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬರ್ರಿ. ಅದೊಂದು ಲೈಫ್, ಅದೊಂದು ಟೈಮ್ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಮನೆ ದಿನ ಸಿದ್ದರಾಮಯ್ಯನೂ ಅದೇ ಹೇಳ್ತಾ ಇದ್ರು. ನಮ್ಮಲ್ಲಿ ಕರ್ನಾಟಕದಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ, ಗಂಡಸರು ಅಥವಾ ಗಂಡ್ಮಕ್ಳು ಹೆಣ್ಮಕ್ಳನ್ನ ತಮ್ಮ ಕೈಯಲ್ಲಿ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರಿಗೆ ಸ್ವತಂತ್ರ ಇಲ್ದಂಗೆ ಮಾಡಿದ್ದಾರೆ. ನಾವು ಅವರಿಗೆ ಸ್ವತಂತ್ರವನ್ನ ಕೊಟ್ಟಿದ್ವಿ. ಖರ್ಚಿಗೆ 2000 ದುಡ್ಡನ್ನ ಕೊಡ್ತಾ ಇದ್ವಿ. ಶಕ್ತಿ ಯೋಜನೆಗಳನ್ನ ಕೊಡ್ತಾ ಇದ್ವಿ. ಮಕ್ಕಳಿಗೆ ಓದೋದಕ್ಕೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸ್ಗಳನ್ನ ಕೊಟ್ಟಿದ್ವಿ. ಮಕ್ಕಳಿಗೆ ಓದೋದಕ್ಕೆ 3000 ರೂಪಾಯಿ ದುಡ್ಡು ಕೂಡ ನಾವು ಕೊಡ್ತಾ ಇದ್ವಿ. ಹೆಣ್ಮಕ್ಳು ನಮ್ಮ ಇದರಲ್ಲಿ ಸಂತೋಷವಾಗಿ ಸುಖವಾಗಿದ್ದಾರೆ ಅಂತೇಳಿ ಅದನ್ನ ಯೂಸ್ ಮಾಡ್ರಿ. ಮುಖ್ಯಮಂತ್ರಿ ಆ್ಯಪ್ ಅಂತ ಬಿಟ್ಟಿದ್ದಾರೆ. ನೀವೆಲ್ಲಾ ಪ್ಲೇಸ್ಗಳಿಗೆ ಹೋಗಿ ತೋರಿಸಿ ಅವನ್ನೆಲ್ಲ ಹಾಕಿ ಫೋಟೋಗಳು ತೋರಿಸಿ. ಅವಕ್ಕೂ ಖುಷಿ ಆಗುತ್ತೆ, ನಾವು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತೇಳಿ. ನೆಕ್ಸ್ಟ್, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಫಾರ್ಮೇಶನ್ಸ್ ಯಾವ ತರ ಆಗಿದೆ? ನಮ್ಮ ಪಶ್ಚಿಮ ಘಟ್ಟಗಳ ಫಾರ್ಮೇಶನ್ ಏನಿದ? ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಥವಾ ಭಾರತದಲ್ಲಿ ಬರುವಂತ ಪಶ್ಚಿಮ ಘಟ್ಟಗಳು ಆಫ್ರಿಕಾದಿಂದ ಡಿವೈಡ್ ಆಗಿರೋದು. ಇದು ಆಫ್ರಿಕಾದಿಂದ ಕ್ಯಾಂಬ್ರಿಯನ್ ಪೀರಿಯಡ್ ನಲ್ಲಿ ಇದು ಡಿವೈಡ್ ಆಗಿದೆ. ಆಫ್ರಿಕಾದಿಂದ ಕ್ಯಾಂಬ್ರಿಯನ್ ಪೀರಿಯಡ್ ನಲ್ಲಿ ಇದು ಡಿವೈಡ್ ಆಗಿರುವಂಥದ್ದು. ಓಕೆ, ಡಿವೈಡ್ ಆಗಿದೆ. ಈ ಡಿವೈಡ್ ಆಗ್ಬೇಕಂದ್ರೆ ಇದು ನಿರ್ಮಾಣಗೊಂಡಿರುವಂಥದ್ದು ಸ್ತರಭಂಗ ಜನಿತ ಪರ್ವತಗಳಿಗೆ ಎಕ್ಸಾಂಪಲ್. ಕರ್ನಾಟಕದ ಅಥವಾ ಭಾರತದಲ್ಲಿ ಬರುವಂತ ಪಶ್ಚಿಮ ಘಟ್ಟಗಳು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ರೆ ಸ್ತರಭಂಗ ಜನಿತ ಪರ್ವತಗಳಿಗೆ ಇದು ಎಕ್ಸಾಂಪಲ್. ಅಥವಾ ಫೂಟ್ ಮೌಂಟೇನ್ಸ್ ಅಂತ ಕರೆಯಲಾಗುತ್ತೆ, ಅಥವಾ ಇದನ್ನ ಬ್ಲ್ಯಾಕ್ ಮೌಂಟೇನ್ಸ್ ಅಂತ ಕರೆಯಲಾಗುತ್ತೆ. ಎಕ್ಸಾಂಪಲ್ ಎರಡು ಕೂಡ ಬರ್ಕೊಳ್ಳಿ. ಬ್ಲ್ಯಾಕ್ ಮೌಂಟೇನ್ಸ್ಗಳು ಯಾವುದು ಅಂತ ಕೇಳಿದ್ರೆ ಇದನ್ನೇ ಬರಿಬೇಕು. ಫೂಟ್ ಮೌಂಟೇನ್ಸ್ಗಳು ಯಾವುದು ಅಂತ ಕೇಳಿದ್ರೆ ನೀವು ಇದನ್ನೇ ಬರಿಬೇಕು. ಆದ್ರೆ ಫಾರ್ಮೇಶನ್ ಆಗ್ತಾ ಇರೋದು, ನಿರ್ಮಾಣಗೊಳ್ತಾ ಇರೋದು ಮಾತ್ರ ಸ್ತರಭಂಗ ಪರ್ವತಗಳಲ್ಲಿ. ಆದ್ರೆ ಅದು ಸಂಪೂರ್ಣವಾಗಿರುವಂಥದ್ದು ಪ್ರೆಸೆಂಟ್ ಲಾವಾಸ್ಗಳಿಂದ ಇದು ಆಗಿದೆ.
ಲಾವಾಸ್ಗಳಿದೆ ಈಗ ಅದು ಪ್ರೆಸೆಂಟ್ ಈಗಿರುವಂಥದ್ದು. ಆಫ್ರಿಕಾದಿಂದ ಇದು ಡಿವೈಡ್ ಅನ್ನ ಆಗ್ತಾ ಇರುವಂಥದ್ದು. ಏನು ಅಂತ ಕೇಳಿದ್ರೆ, ಆಫ್ರಿಕಾದಿಂದ ಪರ್ವತಗಳು ನಮ್ಮಲ್ಲಿ ಡಿವೈಡ್ ಆಗ್ಬೇಕಂದ್ರೆ ಇದೊಂದು ಆಫ್ರಿಕಾದ ಪರ್ವತ. ಸಾಮಾನ್ಯವಾಗಿ ನೋಡಿ, ಇದು ಪರ್ವತ, ಇದೊಂದು ಮೌಂಟೇನ್ಸ್. ಓಕೆ, ಆಫ್ರಿಕಾದಿಂದ ಒಂದು ಮೌಂಟೇನ್ಸ್ ಬಂತು, ಇಲ್ಲಿ ಬಂದು ನಮ್ಮ ಇಂಡಿಯಾದ ಕಡೆಗೆ ಲ್ಯಾಂಡ್ ಆಯ್ತು. ಇದು ಈ ಕಡೆ ಬಂದ್ರೆ ಇಂಡಿಯಾದ ಲ್ಯಾಂಡ್ ಇದೆ, ಭೂಪ್ರದೇಶ. ಈ ಕಡೆ ಬಂದ್ರೆ ಆಫ್ರಿಕಾದ ಭೂಪ್ರದೇಶ. ಇದು ಎರಡೂ ಭೂಪ್ರದೇಶಗಳು ಒಂದಾನೊಂದು ಘರ್ಷಣೆಗೊಳಪಡ್ತು ಅಂದ್ರೆ ಈ ಪರ್ವತ ಏನಾಗ್ಬೇಕು, ಇಲ್ಲ ಒಳಿಕಾದ್ರೂ ಹೋಗ್ಬೇಕು, ಇಲ್ಲ ಹೊರಗಡೆನಾದ್ರೂ ಬರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈಗ ನೀವು ಒಂದು ಇಟ್ಕೆ ಇಟ್ಕೊಳ್ರಪ್ಪ, 2 ಇಟ್ಕೆನ ತಗೊಳ್ಳಿ. 2 ಇಟ್ಕೆಗಳನ್ನ ಒಂದಕ್ಕೊಂದು ತಂದ್ಬಿಟ್ಟು ನೀವು ಹೊಡೆದ್ರೆ ಇಟ್ಕೆ ಏನಾಗುತ್ತೆ, 2 ಮಧ್ಯಕ್ಕೆ ಹೊಡಿತದ. ಹೊಡೆದ್ರೆ ಏನಾಗುತ್ತೆ, ಒಂದು ಒಳಿಕಾದ್ರೂ ಹೋಗ್ಬೇಕು, ಇಲ್ಲ ಪೂರ್ತಿ ಪುಡಿ ಐತು ಅಂದ್ರೆ ಅದು ಪೂರ್ತಿ ಪುಡಿ ಏನಾಗ್ಬೇಕು, ಹೊರಗಡೆ ಚಿಮ್ಬೇಕಿಲ್ಲ ಹಾರ್ಬೇಕು. ಕರೆಕ್ಟಾ? ಎಸ್, ಅದೇ ರೀತಿ ಇದು ಕೂಡ. ಇಲ್ಲಿ ಏನಾಗುತ್ತೆ, ಮೌಂಟೇನ್ಸ್ಗಳು, ಇದೊಂದು ಮೌಂಟೇನ್ಸ್, ಇದೊಂದು ಮೌಂಟೇನ್ಸ್, 2 ಪರ್ವತಗಳು ಒಂದಾನೊಂದು ಇದು ಘರ್ಷಣೆಗಾಗ್ಬೇಕಂದ್ರೆ ಇಲ್ಲಿ ಮಧ್ಯದ ಭಾಗ ಏನಾಗುತ್ತೆ, ಸ್ತರಭಂಗ ಆಗುತ್ತೆ ಅಥವಾ ಬಿರುಕು ಬೀಳುತ್ತೆ. ಬಿರುಕು ಬೀಳ್ಬೇಕಂದ್ರೆ ಆ ಪರ್ವತಗಳು ಏನಾಗುತ್ತೆ, ಕೆಳಗೇನಾದ್ರೂ ಹೋಗ್ಬೇಕು, ಇದ ಭೂಮಿಯ ಒಳಕಾದ್ರೂ ಹೋಗ್ಬೇಕು, ಅಥವಾ ಭೂಮಿಯ ಒಳಭಾಗದಲ್ಲಿ ಇರುವಂತ ಲಾವಾ ಹೊರಗಡೆ ಬಂತು ಅಂತ ಕೇಳಿದ್ರೆ ಅದ್ ಏನಾಗ್ಬೇಕು, ಎತ್ತರಕ್ಕಾದ್ರೂ ಬರ್ಬೇಕು. ಎತ್ತರಕ್ಕಾದ್ರೂ ಬರ್ಬೇಕಿಲ್ಲ ಕೆಳಗಾದ್ರೂ ಹೋಗ್ಬೇಕು. ಅದು ಕೆಳಗೆ ಬಂತು ಅಂತ ಕೇಳಿದ್ರೆ ಅದನ್ನ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಸ್ತರಭಂಗ ಪರ್ವತಗಳು ಒಂದಾನೊಂದು ಡಿವೈಡ್ ಅನ್ನ ಹೊಂದಿ ಅದು ಭೂಮಿಯ ಒಳಗೆ ಏನಾದ್ರೂ ಸೇರ್ಕೊಂಡ್ರೆ ಅದನ್ನ ನಾವು ರಿಫ್ಟ್ ವ್ಯಾಲಿಗಳು ಅಂತ ಕರಿತೀವಿ. ರಿಫ್ಟ್ ವ್ಯಾಲಿಗಳು ಅಂತ ಕರೆಯಲಾಗುತ್ತೆ. ನೀವು ಕನ್ನಡದಲ್ಲೂ ಅದನ್ನೇ ಬರಿಬೇಕು, ರಿಫ್ಟ್ ವ್ಯಾಲಿ ಅಂತಾನೆ ಬರಿಬೇಕು, ಅದನ್ನ ರಿಫ್ಟ್ ವ್ಯಾಲಿ ಅಂತ ಬರಿಬೇಕಾಗುತ್ತೆ. ಓಕೆ, ಅಥವಾ ಆಳ ಸೀಳು ಕಣಿವೆಗಳು ಅಂತ ಕರೀತಾರೆ, ಸೀಳು ಕಣಿವೆಗಳು ಅಂತ ಕರೀತಾರೆ. ಅಥವಾ ಈ ಮೌಂಟೇನ್ಸ್ ಏನಾದ್ರೂ ಇದರಲ್ಲಿರುವಂತ ಲಾವಾ ಏನಾದ್ರೂ ಮೇಲೆ ಬಂದು ಸ್ವಲ್ಪ ಅದು ಫಾರ್ಮೇಶನ್ ಆಯ್ತು ಅಂತ ಕೇಳಿದ್ರೆ ಮೇಲ್ಭಾಗಕ್ಕೆ ಬಂದು ಇದನ್ನ ನಾವೇಂತ ಕರಿತೀವಿ, ಬ್ಲಾಂಕ್ ಮೌಂಟೇನ್ಸ್ ಅಂತ ಕರೆಯಲಾಗುತ್ತೆ. ಬ್ಲಾಂಕ್ ಮೌಂಟೇನ್ಸ್ ಅಂತ ನಮ್ಮಲ್ಲಿ ಇದನ್ನ ಕರಿತೀವಿ. ಯಾಕಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳು 2 ಬಾರಿ ಘರ್ಷಣೆಗೊಳಗಾಗಿದೆ. ಒಂದು ಆಫ್ರಿಕಾದಿಂದ ಡಿವೈಡ್ ಆಗಿ ಬರ್ಬೇಕಾದ್ರೆ ಗೊಂಡ್ವಾನ ಅಥವಾ ಭಾರತದ ಭೂಪ್ರದೇಶಗಳಿಗೆ ಘರ್ಷಣೆಗೊಳಪಡ್ಬೇಕಾದ್ರೆ ಇದರ ಒಂದು ಭಾಗ ಏನಾಯ್ತು ಅಂತ ಕೇಳಿದ್ರೆ ಹಪ್ಪಾಯ್ತು. ಮತ್ತೆ ಆಫ್ರಿಕಾದಿಂದ ಡಿವೈಡ್ ಆಯ್ತಲ್ಲ, ಓಕೆ, ಲಾರೇಶಿಯಾ ಮತ್ತೆ ಗೊಂಡ್ವಾನ ಭಾಗಗಳು ಹೋಗಿ ಘರ್ಷಣೆಗೊಳಪಟ್ಟು ಹಿಮಾಲಯ ನಿರ್ಮಾಣಗೊಳ್ತಲ್ಲ, ಈ ಹಿಮಾಲಯ ಫಾರ್ಮೇಶನ್ ಆಗ್ಬೇಕಾದ್ರೂ ಕೂಡ ನಮ್ಮ ಪಶ್ಚಿಮ ಘಟ್ಟಗಳಿಗೆ ಮೇಲೆ ಏಟ್ ಕೂಡ ಬಿದ್ದಿದೆ. ಯಾಕಂದ್ರೆ ಸೈಡ್ ಭಾಗಗಳ ಪಶ್ಚಿಮ ಘಟ್ಟಗಳೇ ಸೈಡಲ್ಲಿ ತಾನೇ ಇರೋದು. ಇದೇ ತಾನೇ ನಮ್ಮಲ್ಲಿ ವೆಸ್ಟರ್ನ್ ಘಾಟ್, ಈ ಭಾಗ ತಾನೇ ವೆಸ್ಟರ್ನ್ ಘಾಟ್ ಇಂದು. ಇದು ಉತ್ತರಕ್ಕೆ ಬಂದ ಇದು ಹಿಮಾಲಯ ತಾನೆ. ಇದನ್ನ ಗೋಂಡ್ವಾನ ಅಂತೀರಾ ದಕ್ಷಿಣ ಭಾಗವನ್ನ. ಈ ಗೋಂಡ್ವಾನ ಮತ್ತೆ ಲಾರೇಶಿಯನ್ ಭಾಗಗಳಿಗೆ ಹೋಗಿ ಘರ್ಷಣೆಗೊಳ್ಬೇಕಂದ್ರೆ ಇದೇ ಭಾಗದಲ್ಲಿ ತಾನೇ ಹಿಮಾಲಯ ಆಗಿರೋದು. ಸುಮ್ನೆ ಹಿಮಾಲಯ ಡೈರೆಕ್ಟ್ ಆಗಿ ಆಗ್ಬಿಡ್ತಾ? ಪರ್ವತಗಳು ಒಂದಾನೊಂದು ಘರ್ಷಣೆಗೊಳಪಡ್ಬೇಕಂದ್ರೆ ಇದರ ಅಕ್ಕಪಕ್ಕ ಏಟ್ ಬೀಳುತ್ತಾ ಇಲ್ವೋ? ಏಟ್ ಬೀಳುತ್ತಾ? ಇನ್ನು ಜೋರಾಗಿ ಇಟ್ಕೆನ ತಂದ್ಬಿಟ್ಟು ಹೊಡೀರಿ, ಇಟ್ಕೆಗೆ ಅಷ್ಟೇ ಏಟ್ ಆಗುತ್ತೆ, ನಿಮ್ ಕೈಗೂ ಏಟ್ ಆಗುತ್ತಾ? ನಿಮ್ ಕೈಗೂ ಏಟ್ ಆಗುತ್ತೆ ತಾನೆ. ಕೈ ಏನಿತ್ತು ಸೈಡಲ್ಲಿ ಇತ್ತು, ಇಟ್ಕೆ ಏನಿತ್ತು ಮಧ್ಯದಲ್ಲಿತ್ತು. ಈಗ ಸೈಡಲ್ಲಿ ಇರೋದು ಯಾವ್ದಿಲ್ಲ, ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ತಾನೆ. ಇದು ಘರ್ಷಣೆಗೊಳಪಟ್ಬೇಕಾದ್ರೆ ನಮ್ಮಲ್ಲಿ ವೆಸ್ಟರ್ನ್ ಘಾಟ್ಗಳಿಗೂ ಕೂಡ ಏಟಾಯ್ತು. ಇಲ್ಲಿ ಲಾವಾ ಏನಾಯ್ತು, ಬಿರುಕು ಬಿದ್ದು ಸ್ವಲ್ಪ ಹೊರಗಡೆ ಬಂತು. ಹಾಗಾಗಿ ಈ ಪರ್ವತಗಳು ನಮ್ಮಲ್ಲಿ ಬ್ಲಾಕ್ ಮೌಂಟೇನ್ಸ್ ಗಳಾಗಿ ನಮ್ಮಲ್ಲಿ ಫಾರ್ಮೇಶನ್ ಆಯ್ತು. ಬ್ಲಾಕ್ ಮೌಂಟೇನ್ಸ್ ಗಳಾಗಿ ಫಾರ್ಮೇಶನ್ ಆಯ್ತು. ಆಯ್ತಾ? ಇದನ್ನ ಸ್ತರಭಂಗ ಪರ್ವತಗಳು ಅಂತ ಕರೆಯುತ್ತೆ. ಪಶ್ಚಿಮ ಘಟ್ಟಗಳು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ಸ್ತರಭಂಗ ಪರ್ವತಗಳಿಗೆ ಉದಾಹರಣೆ ಆಗಿದೆ. ಸ್ತರಭಂಗ ಪರ್ವತಗಳಿಗೆ ಉದಾಹರಣೆ ಆಗಿದೆ. ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳು ಅಂತಲ್ಲ, ಭಾರತದಲ್ಲಿ ಬಂದ್ರೆ ಪೂರ್ತಿ ಅಷ್ಟೇ, ಇಡೀ ಪಶ್ಚಿಮ ಘಟ್ಟಗಳು ಇರುವಂತದ್ದು ಇದರಲ್ಲಿ. ನೆಕ್ಸ್ಟ್, ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತ ಅತಿ ಎತ್ತರವಾದಂತ ಶಿಖರಗಳು. ಅತಿ ಎತ್ತರದಲ್ಲಿ ಕಂಡುಬರುವಂತ ಶಿಖರಗಳು ಯಾವ್ದಾದ್ರು ಇದಾವೆ ಇದರಲ್ಲಿ? ಯಾವ್ದಾದ್ರೆ ಅತಿ ಎತ್ತರದಲ್ಲಿ ಬರುವಂತ ಶಿಖರಗಳು? ಫಸ್ಟ್ ಒನ್ ಈಸ್ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿನ ಇದೆಯಾ? ಕರ್ನಾಟಕ ರಾಜ್ಯದ ಅತಿ ಎತ್ತರವಾದಂತ ಶಿಖರ ಮುಳ್ಳಯ್ಯನಗಿರಿ. 1913 ಮೀಟರ್ ಹೈಟ್ ಇದೆ, ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬರ್ತದೆ ಬಾಬಾ ಬುಡನ್ಗಿರಿ, ಇದು ಕೂಡ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲಿ ಕಂಡು ಬರ್ತದೆ. ಕುದುರೆಮುಖ, ದೇವಿರಮ್ಮನ ಗುಡ್ಡ, ಈ 4 ಕೂಡ ಕಂಡು ಬರುವಂತದ್ದು ಚಿಕ್ಕಮಂಗಳೂರು ಜಿಲ್ಲೆಯಲ್ಲೇ ಕೂಡ ಇದು ಕಂಡು ಬರ್ತದೆ, ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲೇ ಕಂಡು ಬರ್ತದೆ. ನೆಕ್ಸ್ಟ್ ಬರ್ತದೆ ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಕೊಡಚಾದ್ರಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕೊಡಚಾದ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಕರ್ನಾಟಕ ರಾಜ್ಯದ ಪರ್ವತಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ. 5 ಪರ್ವತಗಳು ಕೊಡ್ತಾನೆ. ಓಕೆ,
ಇದನ್ನ ಹೈಟ್ ವೈಸ್ ಆಗಿ ನೀವು ಏರಿಕೆ ಕ್ರಮದಲ್ಲಿ ಬರಿಬೇಕಾಗುತ್ತೆ. ಇಲ್ಲ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ರೆ ಹೈಟ್ ಇಂದ ಜಾಸ್ತಿಗೆ ಹೋಗ್ಬೇಕು ಅಥವಾ ಡೌನ್ ಇಂದ ನೀವು ಹೈಟಿಗೆ ಬರ್ಬೇಕಾಗುತ್ತೆ. ಹಾಗಾಗಿ ಇದಿಷ್ಟು ಕೂಡ ಗೊತ್ತಿರ್ಬೇಕಾಗುತ್ತೆ ನಿಮ್ಗೆ. ಯಾಕಂದ್ರೆ ಒಂದೊಂದು ಕೇಳೋ ಕಾಲ ಹೋಯ್ತು. ಕರ್ನಾಟಕದ ಅತಿ ಎತ್ತರವಾದಂತ ಶಿಖರ ಯಾವುದು, ಅತಿ ಚಿಕ್ಕ ಶಿಖರ ಯಾವುದು, ಯಾವ ಜಿಲ್ಲೆಯಲ್ಲಿ ಇದೆ, ಹೆಂಗಿದೆ, ಯಾವ ಶೇಪಲ್ಲಿ ಇದೆ, ಆ ಕಾಲ ಎಲ್ಲ ಹೋಯ್ತು. ಕ್ವಶನ್ ಕೇಳೋದು ಕೇಳ್ತಾನ? ಆ ಕಾಲ ಹೋಯ್ತೀಗ. ಬುಲೆಟ್ ಪಾಯಿಂಟ್ ಅಲ್ಲಿ ಜೋಗ್ರಫಿ ಕೇಳೋ ಕಾಲ ಹೋಯ್ತು. ಈಗ ಏನಿದ್ರು ಇದು ನೇರವಾಗಿ ಕೇಳ್ತಾನೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕಂಡುಬರುವಂತ ಪರ್ವತಗಳನ್ನ ಏರಿಕೆ ಕ್ರಮದಲ್ಲಿ ಅಥವಾ ಕಾಲಾನುಕ್ರಮವಾಗಿ ಏರಿಕೆ ಕ್ರಮದಲ್ಲಿ ಬರೀರಿ. ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ರೆ ಹೈಟ್ ವೈಸ್ ನೀವು ಬರ್ಕೊಂಡ್ ಬರ್ಬೇಕಾಗತ್ತೆ. ಹೈಟ್ ವೈಸ್ ಅಲ್ಲಿ ಹೋಗ್ಬೇಕಾಗತ್ತೆ. ನಿಮ್ ಮೌಂಟೇನ್ಸ್ ಗಳು ಕೊಟ್ರೆ ನೀವು ಹೈಟ್ ಗಳು ಗೊತ್ತಿರ್ಬೇಕಲ್ಲಿ. ಜಾಸ್ತಿ ಕೇಳಲ್ಲ ಅವನು. 5-6 ಮೌಂಟೇನ್ಸ್ ಗಳು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಹೈಯೆಸ್ಟ್ ಬಂದ್ರೆ ಇಟ್ಸ್ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ, ದೇವಿರಮ್ಮನಗುಡ್ಡ. ಈ 4 ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲೇ ಬರ್ತವೆ. ಇಟ್ಸ್ ಕ್ಲಿಯರ್. ಮ್ಯಾಸ್ ಆಫ್ ಫಾಲಿಂಗ್ ನಲ್ಲಿ ಕೇಳಿದ್ರು ಇದೇ ಬರಿಬೇಕು. ಒಂದ್ ಕಡೆ ಜಿಲ್ಲೆಗಳನ್ನ ಕೇಳ್ತಾನೆ, ಮತ್ತೊಂದ್ ಕಡೆ ಬೆಟ್ಟಗಳನ್ನ ಕೇಳ್ತಾನೆ. ಹಂಗ್ ಕೇಳಿದ್ರು ನೀವು ಇದನ್ನೇ ಬರಿಬೇಕಾಗತ್ತೆ. ಪುಷ್ಪಗಿರಿ, ಬ್ರಹ್ಮಗಿರಿ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕೊಡಚಾದ್ರಿ ಬಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಇಷ್ಟು ಮೇಜರ್ ಇಂಪಾರ್ಟೆಂಟ್ ಪರ್ವತಗಳು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಬಂದ್ರೆ. ಇಸ್ ಕ್ಲಿಯರ್? ನೆಕ್ಸ್ಟ್ ಏನ್ರಿ ಇದು? ಘಾಟ್ಗಳು. ಕರ್ನಾಟಕದಲ್ಲಿ ಕಂಡುಬರುವಂತ ಪ್ರಮುಖ ಘಾಟ್ಗಳು. ಘಾಟ್ಗಳು ಏನಿದೆ? ಘಾಟ್ಗಳು ಅಂದ್ರೆ ಏನಿಗೆ ಘಾಟ್ಗಳು ಅಂತ ಹೇಳಿ ಯಾವ್ದೊಂದು ಕರೀತಾರೆ? ಕಣಿವೆ ಮಾರ್ಗಗಳನ್ನ ನಾವಿಲ್ಲಿ ಘಾಟ್ಗಳು ಅಂತ ಬೇಕನ್ನ ಇದನ್ನ ಕರಿಬಹುದು. ಕಣಿವೆ ಮಾರ್ಗಗಳನ್ನ ಘಾಟ್ ಅಂತ ಹೇಳಿ ಕರಿಬಹುದು. ನಮ್ ಕಡೆ ಒಂದ್ ಸೈಡು ಪಶ್ಚಿಮ ಘಟ್ಟ, ಒಂದ್ ಕಡೆ ಕರಾವಳಿ ಇದೆ, ಮಧ್ಯದಲ್ಲಿ ಪಶ್ಚಿಮ ಘಟ್ಟ ಇದೆ. ಇದರ ಪೂರ್ವ ಭಾಗಕ್ಕೆ ಬಂದ್ರೆ ಮೈದಾನ ಇದೆ. ನೀವು ಕರಾವಳಿಯಿಂದ ಮೈದಾನ ಪ್ರದೇಶಕ್ಕೆ ಬರ್ಬೇಕಂದ್ರೆ ಯಾವ ಮಾರ್ಗದಲ್ಲಿ ಬರ್ಬೇಕಾಗತ್ತೆ? ಯಾವ ಮಾರ್ಗದಲ್ಲಿ ಬರ್ಬೇಕಾಗತ್ತೆ? ಯಾವ ಮಾರ್ಗದಲ್ಲಿ ಬರ್ಬೇಕಾಗತ್ತೆ? ಕರ್ನಾಟಕ ಮ್ಯಾಪ್ ನೋಡಿ. ಫಸ್ಟ್ ಬಂದಿದ್ಯಾ ಯಾವುದು? ಕೋಸ್ಟಲ್ಲ. ಸೆಕೆಂಡ್ ಇರೋದು ಯಾವುದು? ಮಲೆನಾಡು ಪ್ರದೇಶನ. ಅದ್ರ ಮುಂದಕ್ಕೆ ಬಂದ್ರೆ ಯಾವ್ದಿದೆ? ಮೈದಾನ ಪ್ರದೇಶ ಇದೆ. ಈಗ ಎಕ್ಸಾಂಪಲ್ ನಿಮಗೆ ನಾನು ಕೊಡ್ತೀನಿ. ಈಗ ನಾನು ಮಂಗಳೂರಲ್ಲಿದ್ನಿ, ಈಗ ನೀವು ಬೆಂಗಳೂರಲ್ಲಿ ಇದ್ರ. ಈಗ ನೀವು ನನ್ನನ್ನು ನೋಡ್ಬೇಕಾದ್ರೆ ಬರ್ಬೇಕಂದ್ರೆ, ನನ್ನ ನೋಡಕ್ ನೀವು ಬೆಂಗಳೂರಿಂದ ಮಂಗಳೂರಿಗೆ ಬರ್ಬೇಕಂದ್ರೆ, ನೀವು ಮೈದಾನದಿಂದ ಕರಾವಳಿ ಭಾಗಕ್ಕೆ ಬರ್ಬೇಕಂದ್ರೆ ಯಾವ್ದ್ರ ಮೂಲಕ ಬರ್ತೀರಾ? ಮಲೆನಾಡು ಪ್ರದೇಶದ ಮೂಲಕ ಬರ್ತೀರಾ. ಕರೆಕ್ಟಾ? ಮಲೆನಾಡು ಪ್ರದೇಶದಲ್ಲಿ ಏನ್ ಕಂಡ್ಬರ್ತವೆ? ಘಾಟ್ಗಳು ಕಂಡ್ಬರ್ತವೆ. ಇಷ್ಟೇ ಆನ್ಸರ್ ಅದಕ್ಕೆ. ಅರ್ಥ ಆಗ್ತಾ ಇದೆಯಾ? ಕರಾವಳಿ ಭಾಗದಿಂದ ಮೈದಾನ ಪ್ರದೇಶಗಳಿಗೆ ಸಂಪರ್ಕಿಸುವಂತಹ ಕಣಿವೆ ಮಾರ್ಗಗಳನ್ನ ಅಥವಾ ರಸ್ತೆಗಳನ್ನ ನಾವು ಘಾಟ್ಗಳೆಂದು ಕರೆಯುತ್ತೇವೆ. ಫಾಸ್ಟ್ ಆಗ್ಬೇಕು. ಇಷ್ಟು ಸ್ಲೋ ಇದ್ರೆ ಆಗಲ್ಲ. ಈಸಿ ಕಾನ್ಸೆಪ್ಟ್ ಅಲ್ಲ, ಹಿಂಗಾದ್ರೆ ಆಗಲ್ಲ. ಯಾಕಂದ್ರೆ ಮುಂದಕ್ಕೆ ಇನ್ನೂ ಕೂತವೆ ಕಾನ್ಸೆಪ್ಟ್ಗಳು. ಇಷ್ಟ ಇಲ್ಲ ಜೋಗ್ರಫಿ, ಇನ್ನು ತುಂಬಾ ಇದೆ ಕಾನ್ಸೆಪ್ಟ್ಗಳು ಕಲಿಯೋದು. ಫಾಸ್ಟ್ ಆಗ್ಬೇಕು ನೀವು. ಕರಾವಳಿ ಭಾಗದಿಂದ ಮೈದಾನ ಪ್ರದೇಶಗಳನ್ನ ಸಂಪರ್ಕಿಸುವಂತಹ ಕಣಿವೆ ಮಾರ್ಗಗಳನ್ನ ಅಥವಾ ರಸ್ತೆಗಳನ್ನ ನಾವಿಲ್ಲಿ ಘಾಟ್ಗಳು ಅಂತ ಕರೆಯಲಾಗುತ್ತೆ. ಘಾಟ್ಗಳು ಅಂತ ಇದನ್ನ ಕರಿತೀವಿ. ಹಾಗಾಗಿ ಕರ್ನಾಟಕದಲ್ಲಿ ಕಂಡುಬರುವಂತ ಮೇಜರ್ ಇಂಪಾರ್ಟೆಂಟ್ ಘಾಟ್ಸ್ ಅಥವಾ ಪ್ರಮುಖ ಘಾಟ್ಗಳು ಯಾವುದು ಅಂತ ಕೇಳಿದ್ರೆ, ಒಂದು ಬರ್ತದೆ ಚಾರ್ಮುಡಿ ಘಾಟ್ ಅಂತ ಹೇಳಿ ಬರ್ತದೆ. ಚಾರ್ಮುಡಿ ಘಾಟ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ? ಇದು ಮಂಗಳೂರಿನಿಂದ ಚಿಕ್ಕಮಂಗ್ಳೂರಿಗೆ ಕನೆಕ್ಟ್ ಅನ್ನ ಮಾಡ್ತದೆ ಚಾರ್ಮುಡಿ ಘಾಟ್. ಚಾರ್ಮುಡಿ ಘಾಟ್. ನೀವು ಮಂಗಳೂರಿಂದ ಚಿಕ್ಕಮಂಗ್ಳೂರು ಅಥವಾ ಚಿಕ್ಕಮಂಗ್ಳೂರಿಂದ ಮಂಗಳೂರು ಬರ್ತೀರಾ ಅಂದ್ರೆ ನಿಮ್ಗೆ ಸಿಗದೆ ಚಾರ್ಮುಡಿ ಘಾಟ್. ಇದ್ರ ಮೂಲಕನೇ ಬರ್ಬೇಕಾಗತ್ತೆ. ನೆಕ್ಸ್ಟ್ ಶಿರಾಡಿ ಘಾಟ್. ಶಿರಾಡಿ ಘಾಟ್ ಹಾಸನ. ಮುಂದೆ ಹೋದ್ರೆ ಸಕಲೇಶ್ಪುರ. ಸಕಲೇಶ್ಪುರದಿಂದ ಮಂಗಳೂರು ಹೋಗ್ಬೇಕು ಅಂದ್ರೆ ಶಿರಾಡಿ ಘಾಟಲ್ಲಿ ಹೋಗ್ಬೇಕಾಗತ್ತೆ. ಶಿರಾಡಿ ಘಾಟ್. ನೆಕ್ಸ್ಟ್ ಆಗುಂಬೆ ಘಾಟ್. ಶಿವಮೊಗ್ಗದಿಂದ ಉಡುಪಿ. ನೀವು ಉಡುಪಿಯಿಂದ ಶಿವಮೊಗ್ಗ ಹೋಗ್ತೀರಾ ಅಂದ್ರೆ NH-66 ಅಲ್ಲೇ ಹೋಗ್ಬೇಕು. ಇದೇ ಘಾಟ್ ಮೂಲಕನೇ ಪ್ರಯಾಣ ಮಾಡ್ತೀರಾ. ಆಗುಂಬೆ ಘಾಟಲ್ಲೇ ಹೋಗ್ಬೇಕಾಗತ್ತೆ ನೀವು. ಹುಲಿಕಲ್ ಘಾಟ್. ಶಿವಮೊಗ್ಗದಿಂದ ಕುಂದಾಪುರ ಬರ್ತೀರಾ ಅಂದ್ರೆ ನಿಮ್ಗೆ ಸಿಗ್ತದೆ ಹುಲಿಕಲ್ ಘಾಟ್. ಶಿವಮೊಗ್ಗದಿಂದ ಕುಂದಾಪುರಕ್ಕೆ ಬರ್ಬೇಕಂದ್ರೆ, ಉಡುಪಿಗೆ ಬರ್ಬೇಕಾದ್ರೆ ಸಿಗಲ್ಲ. ಯಾಕಂದ್ರೆ ಉಡುಪಿಯಿಂದ ಕುಂದಾಪುರ ಹೋಗ್ಬೇಕಂದ್ರೆ 33 ಕಿಲೋಮೀಟರ್ ಡಿಫ್ರೆಂಟ್ ಇದೆ ಅದು. ಓಕೆ, ಹುಲಿಕಲ್ ಘಾಟ್.
ನೆಕ್ಸ್ಟ್ ಕೊಲ್ಲೂರು ಘಾಟ್, ಕೊಲ್ಲೂರು ಮೂಕಾಂಬಿಕೆ ಅಥವಾ ಕೊಲ್ಲೂರು ಘಾಟ್, ಶಿರೂರಿಂದ ಬೈಂದೂರಿಗೆ ಹೋಗ್ತೀರಾ ಅಂದ್ರೆ ಸಿಗುತ್ತೆ ನಿಮ್ಗೆ ಕೊಲ್ಲೂರು ಘಾಟ್, ಕೊಲ್ಲೂರು ಘಾಟ್ ಅಂತ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಮಾಣೆಘಾಟ್, ಸಂಪಾಂಜೆ ಘಾಟ್, ಸಂಪಾಂಜೆ ಏನ್ರಿ ಇದು ಸಂಪಾಂಜೆ ಘಾಟ್. ಮಂಗಳೂರಿನ ಮಾಣೆಯಿಂದ ಮೈಸೂರಿಗೆ ಇದು ಕನೆಕ್ಟ್ ಅನ್ನ ಮಾಡ್ತದೆ. ಮಂಗಳೂರಿನ ಮಾಣೆಯಿಂದ ಮೈಸೂರಿಗೆ ಕನೆಕ್ಟ್ ಅನ್ನ ಮಾಡ್ತದೆ ಸಂಪಾಂಜೆ ಘಾಟ್. ಓಕೆ, ದೇವಿರಮ್ಮನ ಘಾಟ್, ದೇವಿ ಮನೆ ಘಾಟ್ ಅಂತಾನೆ ಬರೀರಿ ಸಾಕು. ದೇವಿ ಮನೆ ಘಾಟ್ ಎಲ್ಲಿಂದ ಎಲ್ಲಿಗಿದ್ದು? ಕುಮಟ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಿಂದ ಶಿರಸಿಗಿದು ಕನೆಕ್ಟ್ ಅನ್ನ ಮಾಡ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಿಂದ ಶಿರಸಿಗೆ ಕನೆಕ್ಟ್ ಅನ್ನ ಮಾಡ್ತದೆ ದೇವಿ ಮನೆ ಘಾಟ್ ಅಂತ ಇದನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಬಿಸ್ಲೆ ಘಾಟ್. ಈ ಬಿಸ್ಲೆ ಘಾಟ್ ಹಾಸನ ಸಕಲೇಶಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕನೆಕ್ಟ್ ಅನ್ನ ಮಾಡ್ತದೆ. ಹಾಸನ ಸಕಲೇಶಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತ ಘಾಟ್ ಯಾವುದು ಅಂತ ಕೇಳಿದ್ರೆ ಬಿಸ್ಲೆ ಘಾಟ್. ಇಷ್ಟು ಘಾಟ್ಗಳು ನಿಮ್ಗೆ ಮೇಜರ್ ಆಗಿ ಗೊತ್ತಿರ್ಬೇಕಾಗತ್ತೆ. ಚಾರ್ಮುಡಿ ಘಾಟ್ ಎಲ್ಲಿಂದ? ಮಂಗಳೂರು, ಚಿಕ್ಕಮಂಗ್ಳೂರು. ನೆಕ್ಸ್ಟ್ ಶಿರಾಡಿ, ಹಾಸನ, ಸಕಲೇಶಪುರ, ಮಂಗಳೂರು. ನೆಕ್ಸ್ಟ್ ಆಗುಂಬೆ, ಶಿವಮೊಗ್ಗ. ನೆಕ್ಸ್ಟ್ ಹುಲಿಕಲ್, ಶಿವಮೊಗ್ಗ, ಕುಂದಾಪುರ್. ನೆಕ್ಸ್ಟ್ ಕೊಲ್ಲೂರು, ಬಿಸ್ಲೆ, ಹಾಸನ, ಸಕಲೇಶಪುರ, ಕುಕ್ಕೆ ಸುಬ್ರಹ್ಮಣ್ಯ. ನೆಕ್ಸ್ಟ್ ಸಂಪಾಂಜೆ, ಮಂಗಳೂರಿನ ಮಾಣೆಯಿಂದ ಮೈಸೂರಿಗೆ ಇದು ಕನೆಕ್ಟ್ ಅನ್ನ ಮಾಡ್ತದೆ. ನೆಕ್ಸ್ಟ್ ದೇವಿ ಮನೆ, ಕುಮಟಾ ಟು ಶಿರಸಿ, ಕುಮಟಾದಿಂದ ಶಿರಸಿ ಬರ್ಬೇಕಾದ್ರೆ ಸಿಗುತ್ತೆ. ನೀವು ಶಿರಸಿ ಮಾರಿಕಾಂಬಾ ಟೆಂಪಲ್ ನೋಡ್ಕೊಂಡು ನೀವು ಮುಂದೆ ನಾನು ಕುಮಟಾ ಹೊನ್ನಾವರ ಬರ್ತೀನಿ ಅಂದ್ರೆ ಇದೇ ಘಾಟಲ್ಲಿ ಬರ್ಬೇಕು. ಅರ್ಥ ಆಗ್ತಾ ಇದೆಯಾ? ನೀವು ಇದೇ ಘಾಟಲ್ಲಿ ಬರ್ಬೇಕು. ನಾನು ಕಾರವಾರ ಹೋಗ್ತೀನಂದು ಇದೇ ಘಾಟಲ್ಲಿ ಹೋಗ್ಬೇಕು. ನೀವು ಬೇರೆ ಆಪ್ಷನ್ ಇಲ್ಲ ನಿಮ್ಗೆ. ನೀವು ಉಡುಪಿಯಿಂದ ಕಾರವಾರ ಹೋಗ್ತೀರಂದು ಇದೇ ಘಾಟಿಗೆ ಹೋಗ್ಬೇಕು. ಇದೇ ಘಾಟ್ ಮೂಲಕನೇ ಪ್ರಯಾಣ ಮಾಡ್ಬೇಕಾಗತ್ತೆ ನೀವು. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತ ಪ್ರಮುಖ ನದಿಗಳು. ಇದು ನಾನು ಹೇಳಲ್ಲ, ಜಸ್ಟ್ ಅದು ನೀವು ಇದನ್ನ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ಮುಂದೆ ಮತ್ತೊಂದು ನದಿಗಳು ಹೇಳ್ಬೇಕಾದ್ರೆ ಬರ್ತವೆ. ಓಕೆ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತ ಪ್ರಮುಖ ನದಿಗಳಂದ್ರೆ ಒಂದು ಕಾವೇರಿ, ತುಂಗಾ ಹುಟ್ಟುತ್ತೆ, ಭದ್ರಾ ಹುಟ್ಟುತ್ತೆ, ಕಾಳಿ ನದಿ ಹುಟ್ಟುತ್ತೆ, ನೇತ್ರಾವತಿ, ಶರಾವತಿ, ಅಘನಾಶಿನಿ, ಕುಮಾರಧಾರ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತ ಪ್ರಮುಖ ನದಿಗಳು. ಮಂದೆ ಅದನ್ನ ಬಿಡಿಸ್ಲೇಬೇಕು ನದಿಗಳನ್ನ ಹೇಳ್ಬೇಕಾದ್ರೆ, ಅಲ್ಲಿ ಮತ್ತೊಂದು ಬರ್ತವೆ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ ಪ್ರಧಾನವಾಗಿ ಬೆಳೆಯುವಂತ ಪ್ರಮುಖ ಬೆಳೆಗಳು ಯಾವುದು ಅಂತ ಕೇಳಿದ್ರೆ ಪ್ಲಾಂಟೇಶನ್ ಬೆಳೆಗಳು ಅಂತ ಇದನ್ನ ಕರೆಯಲಾಗುತ್ತೆ. ಈ ಪ್ಲಾಂಟೇಶನ್ ಬೆಳೆಗಳಲ್ಲಿ ಬರುವಂತದ್ದು ಕಾಫಿ, ಚಹಾ, ರಬ್ಬರ್ ಮತ್ತು ಸಾಂಬಾರು ಪದಾರ್ಥಗಳನ್ನ ಇಲ್ಲಿ ಸಾಮಾನ್ಯವಾಗಿ ಬೆಳೆಯಲಾಗುತ್ತೆ. ಓಕೆ, ಸಾಂಪ್ರದಾಯಿಕವಾಗಿ ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕದಲ್ಲಿ ಕಾಫಿಯ ಉತ್ಪಾದನೆಗೆ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯನ್ನ ಕರ್ನಾಟಕದ ಕಾಫಿಯ ನಾಡು ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಕೊಡಗು ಜಿಲ್ಲೆಯನ್ನ ಕರ್ನಾಟಕದಲ್ಲಿ ಕಿತ್ತಳೆಯ ನಾಡು ಅಂತ ಕರೀತಾರೆ, ಅಥವಾ ಇದನ್ನ ಆರೆಂಜ್ ಕೌಂಟಿ ಅಂತ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಿತ್ತಳೆಯನ್ನ ಉತ್ಪಾದನೆ ಮಾಡೋದಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ ಕೊಡಗು ಜಿಲ್ಲೆ. ಹಾಗಾಗಿ ಇದನ್ನ ಆರೆಂಜ್ ಕೌಂಟಿ ಅಂತ ಕರೆಯಲಾಗುತ್ತೆ, ಅಥವಾ ಕಿತ್ತಳೆಯ ನಾಡು ಅಂತ ಕರೀತಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಶ್ಮೀರದ ವಾತಾವರಣ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರ್ತದೆ. ಹಾಗಾಗಿ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಕಾಶ್ಮೀರ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಮಲೆನಾಡು ಪ್ರದೇಶವು ಜೀವ ವೈವಿಧ್ಯತೆಗಳ ತಾಣವಾಗಿದೆ, ಬಯೋಸ್ಪಿಯರ್ ಏರಿಯಾವಾಗಿದೆ ಕರ್ನಾಟಕದ ಮಲೆನಾಡು ಪ್ರದೇಶ. ಯಾಕಂದ್ರೆ ಭಾರತದಲ್ಲಿ ಕಂಡುಬರುವಂತಹ ಪಶ್ಚಿಮ ಘಟ್ಟಗಳಲ್ಲಿ ಮಧ್ಯದಲ್ಲಿ ಅಥವಾ ಸೆಂಟ್ರಲ್ ಅಲ್ಲಿ ಯಾವ್ದು ಕಂಡು ಬರ್ತದೆ ಅಂತ ಕೇಳಿದ್ರೆ ಕರ್ನಾಟಕದ ಮಲೆನಾಡು ಪ್ರದೇಶವಾಗಿದೆ. ಈ ಮಲೆನಾಡು ಪ್ರದೇಶಗಳಲ್ಲಿ ಅನೇಕ ರಾಷ್ಟ್ರೀಯ ಉದ್ಯಾನವನಗಳು, ಜೀವ ವೈವಿಧ್ಯತಾ ತಾಣಗಳು, ಬಯೋಸ್ಪಿಯರ್ ರಿಸರ್ವ್ಗಳು, ಪಕ್ಷಿಧಾಮಗಳು ಮತ್ತೆ ಇಲ್ಲಿ ವೈಲ್ಡ್ ಲೈಫ್ ಸೆಂಚುರೀಸ್ಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಹಾಗಾಗಿ ಕರ್ನಾಟಕದ ಈ ಮಲೆನಾಡು ಪ್ರದೇಶವನ್ನ ಜೀವ ವೈವಿಧ್ಯತೆಗಳ ತಾಣ ಅಂತ ಕರೆಯಲಾಗುತ್ತೆ. ಬಯೋಲಜಿಕಲ್ ಹಾಟ್ಸ್ಪಾಟ್ ಏರಿಯಾಸ್ ಅಂತ ಕರೀತಾರೆ. ಜೀವ ವೈವಿಧ್ಯತಾ ಬಿಸಿ ತಾಣ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಕರ್ನಾಟಕದ ಮಲೆನಾಡು ಜಿಲ್ಲೆಗಳು ಅಂತ ಬಂದ್ರೆ ಹಾಸನ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳನ್ನ ಕರ್ನಾಟಕದ ಮಲೆನಾಡು ಜಿಲ್ಲೆಗಳು ಅಂತ ಇದನ್ನ ಉಲ್ಲೇಖವನ್ನ
ಸೇರಿಸಲಾಗಿದೆ. ನೆಕ್ಸ್ಟ್ ತಡಿಯಂಡಮೋಳು. ಏನು ಇದು ತಡಿಯಂಡಮೋಳು? ತಡಿಯಂಡಮೋಳು ಕೊಡಗು ಜಿಲ್ಲೆ ಅತಿ ಎತ್ತರವಾದಂಥ ಶಿಖರ, ಪಶ್ಚಿಮ ಘಟ್ಟಗಳಲ್ಲೇ ಕಂಡುಬರ್ತದೆ. ತಡಿಯಂಡಮೋಳು ಇದು 1748 ಮೀಟರ್ ಎತ್ತರದಲ್ಲಿದೆ. ಇದು ಕೊಡಗು ಜಿಲ್ಲೆ ವಿರಾಸ್ಪೇಟೆ ಹತ್ರ ಕಂಡುಬರ್ತದೆ. ಇದು ಕೊಡಗು ಜಿಲ್ಲೆ ಅತಿ ಎತ್ತರವಾದಂಥ ಶಿಖರ ತಡಿಯಂಡಮೋಳು ಅಂತ ಇದನ್ನ ಕರೆಯಲಾಗುತ್ತೆ, ತಡಿಯಂಡಮೋಳು. ನೆಕ್ಸ್ಟ್ ಬರ್ತದೆ ಪುಷ್ಪಗಿರಿ. ವೆರಿ ಇಂಪಾರ್ಟೆಂಟ್. ಇದನ್ನ ಮತ್ತೊಂದು ಹೆಸರಿಂದ ಕರೀತಾರೆ ಕುಮಾರ ಪರ್ವತ. ಯಾಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಇರೋದು ಇದೇ ಪರ್ವತದಲ್ಲಿ. ಕುಮಾರ ಪರ್ವತ ಅಂತಾರೆ ಅದನ್ನ, ಅಥವಾ ಪುಷ್ಪಗಿರಿ ಅಂತ ಕರೀತಾರೆ. ಓಕೆ, ಇಲ್ಲಿ ಕುಮಾರಧಾರ ನದಿ ಹುಟ್ಟುತ್ತೆ, ಹಾಗಾಗಿ ಈ ಪುಷ್ಪಗಿರಿಯನ್ನ ಕುಮಾರ ಪರ್ವತ ಅಂತ ಹೇಳಿ ಕರೀತಾರೆ. 1715 ಮೀಟರ್ ಎತ್ತರದಲ್ಲಿದೆ. ಇದು ಇಲ್ಲಿ ಕಂಡುಬರುವಂತ ಎರಡನೇ ಎತ್ತರವಾದಂತ ಶಿಖರವಾಗಿದೆ. ನೆಕ್ಸ್ಟ್ ಬರ್ತದೆ ಮಂದಲ್ಪಟ್ಟಿ ಅಂತ ಹೇಳಿ ಬರ್ತದೆ. ಆಲ್ರೆಡಿ ಕೇಳಿರ್ತೀರಾ ಗಾಳಿಪಟ ಮೂವಿಯಲ್ಲಿ. ಮಂದಲ್ಪಟ್ಟಿ ಅಥವಾ ಮುಗಲ್ಪೇಟೆ ಅಂತ ಬಡ್ಕೋತಾ ಇರ್ತಾನೆ ಗಣೇಶಲ್ಲಿ, ಕರೆಕ್ಟಾ? ಮುಗಲ್ಪೇಟೆ ಅಂತೇಳಿ ಇದನ್ನ ಮುಗಲ್ಪೇಟೆ ಅಥವಾ ಮಂದಲ್ಪಟ್ಟಿ ಅಂತ ಹೇಳಿ ಕರೀತಾರೆ. ಓಕೆ, ಕೊಡಗು ಜಿಲ್ಲೆಯಲ್ಲಿ ಇರುವಂತ ಮಡಿಕೇರಿಯಿಂದ 29 ಕಿಲೋಮೀಟರ್ ದೂರದಲ್ಲಿ ಬಂದ್ರೆ ಒಂದು ಎತ್ತರವಾಗಿರುವಂತ ಒಂದು ಟೂರಿಸ್ಟ್ ಪ್ರದೇಶ ಅಂತ ಹೇಳಿ ಇದನ್ನ ಮಂದಲ್ಪಟ್ಟಿ ಅಥವಾ ಮುಗಲ್ಪೇಟೆಯನ್ನ ಕರೆಯಲಾಗುತ್ತೆ. ಓಕೆ, ಮುಗಲ್ಪೇಟೆ ಎಲ್ಲಿದೆ ಅಂತ ಕೇಳಿದ್ರೆ ಮುಗುಲುಪೇಟೆ ಅಂದ್ರೂ ಒಂದೇ, ಅಥವಾ ಇದನ್ನ ನಮ್ಮಲ್ಲಿ ಏನಂತ ಕರೀತಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಇದು ಮೋಡ ಕವಿದಂತ ವಾತಾವರಣಗಳಲ್ಲಿ ಜಾಸ್ತಿ ಇರ್ತದೆ. ಓಕೆ, ಮೋಡ ಕವಿದ ವಾತಾವರಣ ಇರ್ತದೆ. ಪ್ರತಿ ಬಾರಿ ಇಲ್ಲಿ ಇಬ್ಬನಿಗಳು ಬೀಳ್ತಾ ಇರ್ತವೆ. ಹಿಮಾಲಯದ ವಾತಾವರಣದಲ್ಲಿ ನೋಡ್ಬೋದು. ಅದಕ್ಕೋಸ್ಕರವಾಗಿ ಇದನ್ನ ಮುಗುಲುಪೇಟೆ ಅಂತ ಇದನ್ನ ಕರೆಯಲಾಗುತ್ತೆ. ಮಡಿಕೇರಿಯಿಂದ 29 ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ಬೇಕಾ ನಿಮ್ಗೆ ಸಿಗುತ್ತೆ. ಮುಗಲ್ಪೇಟೆ, ಮಂದಲ್ಪಟ್ಟಿ ಅಂತ ಇದನ್ನ ಕರೀತಾರೆ. ಮುಗಲ್ಪೇಟೆ, ಮಂದಲ್ಪಟ್ಟಿ ಅಂತ ಇದನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ರೂಪ್ವೇ ಯೋಜನೆ. ಏನಿದು ರೂಪ್ವೇ ಅಂದ್ರೆ? ರೂಪ್ವೇ ಯೋಜನೆ ಅಂದ್ರೆ ಏನು? ಏನಿದು ರೂಪ್ವೇಗಳಂದ್ರೆ? ನೋಡಿದ್ರಾ ರೂಪ್ವೇಗಳಂದ್ರೆ ಏನು ಅಂತ ಹೇಳಿ? ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳಿಗೆ ನೀವು ಹೋಗ್ಬೇಕಂದ್ರೆ ಬೆಟ್ಟಗುಡ್ಡಗಳಿಂದ ಮತ್ತೊಂದು ಬೆಟ್ಟಗುಡ್ಡಗಳಿಗೆ ಹೋಗ್ಬೇಕಂದ್ರೆ ನಿಮ್ಗೆ ಏನಾಗಿರ್ತಾರೆ, ಒಂದು ಒಂದು ತಂತಿಗಳನ್ನ ಹಾಕಿರ್ತಾರೆ. ಓಕೆ, ಹಾಕಿರ್ತಾರ. ಅದಕ್ಕೆ ಒಂದೊಂದು ಬಾಕ್ಸ್ಗಳನ್ನ ಫಿಕ್ಸ್ ಮಾಡಿರ್ತಾರೆ ನೋಡಿ, ಕರೆಕ್ಟಾ? ನಿಮ್ಮನ್ನ ಕೂರಿಸ್ಕೊಂಡು ಹೋಗ್ತಾರೆ. ಲಿಫ್ಟ್ಗಳ ಟೈಪ್ನಲ್ಲಿ ಬರ್ತದೆ. ಓಕೆ, ಹಾಗಾಗಿ ಇದೇ ರೀತಿಯಲ್ಲಿ ಬರುವಂಥದ್ದು ರೂಪ್ವೇಗಳು ಅಂತ ಕರೀತಾರೆ. ಪರ್ವತ ಪ್ರದೇಶಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿಗಳನ್ನ ನಾವಿಲ್ಲಿ ರೂಪ್ವೇಗಳು ಅಂತ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ನಮ್ಮಲ್ಲಿ ಕೆಲವೊಂದು ರೂಪ್ವೇ ಯೋಜನೆಗಳನ್ನ ರೂಪಿಸಲಾಗ್ತಾ ಇದೆ ಪರ್ವತಗಳಿಗೆ ಸಂಪರ್ಕ ಕಲ್ಪಿಸೋದ್ರಲ್ಲಿ. ಅಂತ ರೂಪ್ವೇಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಫಸ್ಟ್ ಒಂದು ಬರ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮಲ್ಲಿ ರೂಪ್ವೇ ಯೋಜನೆಗೆ ಒಳಪಟ್ಟಿರೋದ್ರಲ್ಲಿ ಒಂದು ಕೊಡಚಾದ್ರಿ ಬೆಟ್ಟಗಳು ಅಂತೇಳಿ ಬರ್ತದೆ, ಮತ್ತೊಂದು ಜೋಗ್ ಫಾಲ್ಸ್ ಅಂತೇಳಿ ಬರ್ತದೆ. ಯಾಕಂದ್ರೆ ನೀವು ಜೋಗ್ ಫಾಲ್ಸ್ ಅನ್ನ ಈವರೆಗೆ ಬರೀ ಕೆಳಗಿಂದ ಮಾತ್ರ ನೋಡ್ತಾ ಇದ್ವಿ, ನೀರ್ ಬೀಳೋದನ್ನ. ಆದ್ರೆ ಜೋಗ್ ಫಾಲ್ಸ್ಗೆ ನೇರವಾಗಿ ನಿಮ್ಗೆ ಇದನ್ನ ಲೈನ್ಗಳನ್ನ ಹಾಕ್ತಾರೆ ಇದಕ್ಕೆ. ಓಕೆ, ಕೇಬಲ್ ಲೈನ್ಗಳನ್ನ ಹಾಕ್ತಾರೆ. ಆ ಕೇಬಲ್ ಲೈನ್ಗಳಲ್ಲಿ ರೂಪ್ವೇಗಳನ್ನ ಫಿಕ್ಸ್ ಮಾಡಿರ್ತಾರೆ. ಅದ್ರಲ್ಲಿ ನೀವು ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು ಇಳ್ಕೊಂಡು. ಅದೇ ನಿಮ್ ಕರ್ಕೊಂಡೋಗಿ ಮೇಲೆಯಿಂದ ಜೋಗ್ ಫಾಲ್ಸ್ ನೀರ್ ಹೆಂಗ್ ಬೀಳ್ತೈತೆ, ಯಾವ ತರ ಜೋಗ್ ಫಾಲ್ಸ್ ಇದೆ, ಇವನ್ನೆಲ್ಲ ನೋಡ್ಕೊಂಡ್ ಬರ್ಬೋದು. ಟೂರಿಸಂನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಜಾರಿಗೊಳಿಸ್ತಾ ಇರುವಂತ ಒಂದು ಸ್ಕೀಮ್ ಇದು ರೂಪ್ವೇ ಪ್ರಾಜೆಕ್ಟ್ ಅಥವಾ ರೂಪ್ವೇ ಯೋಜನೆಗಳು ಅಂತ ಕರೀತಾರೆ. ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ 2 ಸೇರ್ಪಡೆಗೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತದೆ ಅಂಜನಾದ್ರಿ ಬೆಟ್ಟ. ಹೆಸರು ಕೇಳಿದ್ರಾ? ಹೋಗಿದ್ರಾ? ಅಂಜನಾದ್ರಿ ಬೆಟ್ಟಗಳು ಇದರಲ್ಲಿ ಸೇರ್ಪಡೆನ ಮಾಡಿದ್ದಾರೆ. ನೆಕ್ಸ್ಟ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದ್ರೆ ಮುಳ್ಳಯ್ಯನಗಿರಿ ಮತ್ತೆ ಕೆಮ್ಮಣ್ಣುಗುಡ್ಡೆಗಳು ಇದರಲ್ಲಿ ಸೇರ್ಪಡೆ ಆಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟದಲ್ಲಿ ಬರುವಂತ ಮಧುಗಿರಿ ಬೆಟ್ಟ ಮತ್ತೆ ದೇವರಾಯನ ದುರ್ಗವನ್ನ ಸೇರಿಸಿದ್ದಾರೆ. ಕೊಡಗು ಜಿಲ್ಲೆಯ ಕುಮಾರ ಪರ್ವತ ಅಥವಾ ಪುಷ್ಪಗಿರಿ. ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದ್ರೆ ಯಾನ ಮತ್ತೆ ಜೋಡವನ್ನು ಕೂಡ ನಮ್ಮಲ್ಲಿ ರೂಪ್ವೇ ಯೋಜನೆಯಲ್ಲಿ ನಮ್ಮಲ್ಲಿ ಸೇರಿಸಲಾಗಿದೆ. ರೂಪ್ವೇ ಯೋಜನೆಗೆ ಒಳಪಟ್ಟಿರುವಂತದ್ದು ಇದು. ರೂಪ್ವೇ ಯೋಜನೆಗೆ ಇದು ಒಳಪಟ್ಟಿದೆ. ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ಹತ್ರ ಬರ್ತದೆ.
ಬೆಳಗಾವಿ ಜಿಲ್ಲೆ ಹತ್ರ ಬರ್ತದೆ ನಮ್ಮಲ್ಲಿ. ಬೆಳಗಾವಿ ಜಿಲ್ಲೆ ಹತ್ರ ಬರ್ತದೆ. ಬೆಳಗಾವಿ ಜಿಲ್ಲೆ ಹತ್ರ ಬರುವಂತ ಯಲ್ಲೋರ್ಗಢ ಅಥವಾ ಯಲ್ಲೂರು ಕೋಟೆ ಅಂತಲೇ ಕರೀತಾರೆ. ಯಲ್ಲೋರ್ಗಢ ಅಥವಾ ಯಲ್ಲೋರ್ ಕೋಟೆ ಅಂತಲೇ ಕರೀತಾರೆ ಸ್ಥಳೀಯವಾಗಿ. ಇದನ್ನು ಕೂಡ ನಮ್ಮಲ್ಲಿ ರೂಪೆ ಯೋಜನೆಯಲ್ಲಿ ಇದನ್ನು ಕೂಡ ಸೇರ್ಪಡೆನ ಮಾಡಿದ್ದಾರೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಹತ್ರ ಬಂದ್ರೆ ನಿಮ್ಗೆ ಆಲ್ರೆಡಿ ನಂದಿ ಬೆಟ್ಟ ಗೊತ್ತಿರ್ತದೆ, ನಂದಿ ಹಿಲ್ಸ್. ನಂದಿ ಹಿಲ್ಸ್ ಅನ್ನು ಕೂಡ ನೀವು ಬರೀ ಹತ್ತೋಗ್ಬೇಕಾಗಿತ್ತು. ಈಗ ರೂಪೇನ ಕೊಟ್ರೆ ನೀವು ನೇರವಾಗಿ ಬೇಕಾದ್ರೆ ಹೋಗ್ಬೋದು, ರೂಪೇದಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೋದು. ಇದನ್ನು ಕೂಡ ಸೇರಿಸಿದ್ದಾರೆ. ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೂ ಕೂಡ ನಮ್ಮಲ್ಲಿ ರೂಪೇಯನ್ನ ಹಾಕ್ತಾ ಇದ್ದಾರೆ. ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ರೂಪೇಯನ್ನ ನಿಮ್ಗೆ ನೇರವಾಗಿ ಕೊಡ್ತಾ ಇದ್ದಾರೆ. ರೂಪೇ ಯೋಜನೆಗಳು ಇದನ್ನ ಯಾವ ಪ್ರಾಜೆಕ್ಟ್ ಅಲ್ಲಿ ನಮ್ಮಲ್ಲಿ ಇದನ್ನ ಸೇರಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಪರ್ವತಮಾಲಾ ಯೋಜನೆಯಲ್ಲಿ ನಮ್ಮಲ್ಲಿ ರೂಪೆಗಳನ್ನ ಸೇರಿಸಲಾಗ್ತಾ ಇದೆ. ಪರ್ವತಮಾಲಾ ಯೋಜನೆ ಕೇಂದ್ರ ಸರ್ಕಾರ ನಮ್ಮಲ್ಲಿ ಇದನ್ನ ಜಾರಿಗೆ ತಂದಿರುವಂತದ್ದು. ಗುಡ್ಡಗಾಡು ಪ್ರದೇಶಗಳಿಗೆ ಸಂಪರ್ಕಗಳನ್ನ ಕಲ್ಪಿಸಲು. ಗುಡ್ಡಗಾಡು ಪ್ರದೇಶಗಳು ಅಂತ ಕೇಳಿದ್ರೆ ಅತ್ಯಂತ ಎತ್ತರದಲ್ಲಿರುವಂತಹ ಪ್ರದೇಶಗಳು. ನಮ್ಮಲ್ಲಿ ಈಗ ಮಲೆನಾಡು ಪ್ರದೇಶಗಳಿದೆಯಲ್ಲ, ಅದೇ ರೀತಿಯಲ್ಲಿ ಹಿಮಾಲಯದಲ್ಲಿ ಬಂದ ಹಿಮಾಲಯ ಪರ್ವತಗಳು ಅಂತೇಳಿ ಬರ್ತದೆ. ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ, ಉತ್ತರಾಖಂಡ ಇವೆಲ್ಲವೂ ಕೂಡ ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿದಂಥ ಪ್ರದೇಶಗಳು. ಇಂಥ ಪ್ರದೇಶಗಳಲ್ಲಿ ಜನರು ವಾಸವನ್ನ ಮಾಡ್ತಾ ಇರ್ತಾರೆ. ಒಂದು ಬೆಟ್ಟಗಳಲ್ಲಿ ಒಂದ್ ಜನ, ಮತ್ತೊಂದು ಬೆಟ್ಟಗಳಲ್ಲಿ ಮತ್ತೊಂದು ಜನಗಳು ವಾಸ ಮಾಡ್ತಾ ಇದ್ದಾರೆ. ಇವರಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಸಲುವಾಗಿ ನಮ್ಮಲ್ಲಿ ಜಾರಿಗೆ ತರ್ತಾ ಇರುವಂತಹ ಸ್ಕೀಮ್ಗಳು ಯಾವುದು ಅಂತ ಕೇಳಿದ್ರೆ ಪರ್ವತಮಾಲಾ ಯೋಜನೆ ಅಂತ ಕರೀತಾರೆ. ಪರ್ವತಮಾಲಾ ಯೋಜನೆ ಇದು ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇದನ್ನು ಜಾರಿಗೆ ತರ್ತಾ ಇರುವಂತ ಒಂದು ಪ್ರಾಜೆಕ್ಟ್. ಇದು ಪರ್ವತಮಾಲಾ ಯೋಜನೆ. ಈ ಪರ್ವತಮಾಲಾ ಯೋಜನೆಯಲ್ಲಿ ನಮ್ಮಲ್ಲಿ ರೂಪ್ ವೇಗಳನ್ನ ಅಭಿವೃದ್ಧಿಯನ್ನು ಪಡಿಸಲಾಗ್ತಾ ಇದೆ. ಇದೇ ಯೋಜನೆಯಲ್ಲಿ ಇಟ್ಕೊಂಡು ಕರ್ನಾಟಕದಲ್ಲಿ ತಂದಿರುವಂತದ್ದು ರೂಪೇ ಪ್ರಾಜೆಕ್ಟ್ಗಳು ಅಂತೇಳಿ. ಈ ರೂಪೇ ಯೋಜನೆಯನ್ನ ಅಥವಾ ಪರ್ವತಮಾಲಾ ಯೋಜನೆಯನ್ನ PPP ಮಾಡೆಲ್ ಅಲ್ಲಿ ಇದನ್ನ ಜಾರಿಗೆ ತರಲಾಗ್ತಾ ಇದೆ. ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಸಹಭಾಗಿತ್ವದಲ್ಲಿ ಇದನ್ನ ನಮ್ಮಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಪಾರ್ಟ್ನರ್ಶಿಪ್ ಅಥವಾ PPP ಮಾಡೆಲ್ ಅಂತ ಇದನ್ನ ಕರೆಯಲಾಗುತ್ತೆ. ಇದನ್ನ ನಮ್ಮಲ್ಲಿ ಇದನ್ನ ಅಭಿವೃದ್ಧಿನ ಪಡಿಸ್ತಾ ಇರುವಂತದ್ದೇ ಪರ್ವತಮಾಲಾ ಯೋಜನೆ. ಪ್ರವಾಸೋದ್ಯಮನ ಉತ್ತೇಜನ ಮಾಡಬೇಕು ಒಂದು. ಓಕೆ, ಈಗ ನೀವು ಒಂದ್ ಬೆಟ್ಟ ನೋಡ್ಕೊಂಡು ಹೋಗ್ತೀರಾ, ಮತ್ತೊಂದು ಬೆಟ್ಟಕ್ಕೆ ಹೋಗ್ಬೇಕು, ನಡೆಯೋದಕ್ಕಾಗಲ್ಲ, ಸುಸ್ತಾಗ್ಬಿಟ್ಟಿರ್ತೀರ ಒಂದಕ್ಕೆ. ಅಂಥದ್ರಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಆಗಲ್ಲ ನಮ್ಮಲ್ಲಿ. ಅದಕ್ಕೆ ಏನ್ ಮಾಡ್ತಾರೆ, ಇಂಥ ರೂಪಾಯಿಗಳನ್ನ ಹಾಕಿರ್ತಾರೆ. ಅದ್ರಲ್ಲಿ 15 ರೂಪಾಯಿನೋ 20 ರೂಪಾಯಿನೋ ಕೊಟ್ಬಿಟ್ರೆ ನಿಮ್ಮನ್ನು ಕೂರಿಸ್ಕೊತಾನೆ ಆರಾಮಾಗಿ ಒಂದು ಕರ್ಕೊಂಡು ಹೋಗ್ತಾನೆ. ನಿಧಾನಕ್ಕೆ ಹೋಗುತ್ತೆ, ಅವೇ ತುಂಬಾ ಸ್ಪೀಡ್ ಆಗಿ ಹೋಗಲ್ಲ, ಸ್ಲೋಲಿ ಹೋಗುತ್ತೆ ರೂಪಾಯಿಗಳು. ಓಕೆ, ಅದ್ರಲ್ಲಿ ನೀವು ಕೂತ್ಕೊಳ್ಳಿ, ಬಾಕ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಪರ್ವತಗಳೆಲ್ಲ ನೋಡ್ಕೊಂಡು ಎಷ್ಟು ಬೇಕಾದ್ರೂ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಬರ್ಬೋದು. ಜಾಸ್ತಿ ಜನ ಇಲ್ಲ, ಸೇಮ್ ಲಿಫ್ಟ್ಗಳ ತರ 4 ಜನ 5 ಜನ ಅಷ್ಟೇ ಅದ್ರಲ್ಲಿ ಕೂರಕ್ಕಾಗೋದು. ನಿಮ್ಮಂತ ಇದ್ರೆ 10 ಜನ ಬೇಕಾದ್ರೆ ಕೂರಿಸ್ಬೋದು, ಕರೆಕ್ಟಾ? ನಿಮ್ಮಂತ ಇದ್ರೆ 10 ಜನ ಬೇಕಾದ್ರೆ ಕೂರಿಸ್ಬೋದು. ಇಲ್ಲ ನಮ್ಮಂತವ್ರಿದ್ರೆ 5 ಜನ ಅಷ್ಟೇ ಕೂರ್ಸಕ್ಕಾಗದಲ್ಲಿ. ಹಾಗಾಗಿ ಆರಾಮಾಗಿ ಅದ್ರಲ್ಲಿ ಕೂರಿಸ್ಕೊಂಡು ಹೋಗೋದಕ್ಕೆ ನಮ್ಮಲ್ಲಿ ತರ್ತಾ ಇರೋದು ರೂಪೇ ಯೋಜನೆ ಅಂತ ಕರೀತಾರೆ. ಪರ್ವತಮಾಲಾ ಯೋಜನೆಯಲ್ಲಿ ಜಾರಿಗೊಳಿಸಿರುವಂಥದ್ದು. ಓಕೆ, ಲಾಸ್ಟ್ ಬಸವರಾಜ ಬೊಮ್ಮಾಯಿ ಅವರ ಗೌರ್ಮೆಂಟ್ ಅಲ್ಲಿ ಈ ಸ್ಕೀಮ್ಗಳನ್ನ ನಮ್ಮಲ್ಲಿ ಲಾಂಚ್ ಮಾಡಿದ್ರು. 2023-24ನೇ ಬಜೆಟ್ ನಲ್ಲಿ ಇದನ್ನ ಅಭಿವೃದ್ಧಿಯನ್ನ ಪಡಿಸಿರುವಂಥದ್ದು. ಪರ್ವತಮಾಲಾ ಯೋಜನೆಯಲ್ಲಿ ತರ್ತಾ ಇದ್ದಾರೆ ಕರ್ನಾಟಕದಲ್ಲಿ ರೂಪೇ ಯೋಜನೆಯನ್ನ. ರೂಪೇ ಯೋಜನೆಗಳನ್ನ ನಮ್ಮಲ್ಲಿ ಜಾರಿಗೊಳಿಸಲಾಗ್ತಾ ಇದೆ. ನೆಕ್ಸ್ಟ್ ಬರ್ತದೆ ಮೈದಾನ ಪ್ರದೇಶಗಳು ಅಂತ ಕರೀತಾರೆ. ನೆಕ್ಸ್ಟ್ ಟಾಪಿಕ್ ಬರುವಂತದ್ದು ಮೈದಾನ ಪ್ರದೇಶಗಳು. ಮೈದಾನ ಪ್ರದೇಶಗಳು ಅಂತೇಳಿ ಬರ್ತದೆ. ಮೈದಾನ ಪ್ರದೇಶಗಳು ಮೈದಾನ ಪ್ರದೇಶಗಳು ಎಸ್ ಕೋಸ್ಟಲ್ ಇನ್ ಮಲೆನಾಡು ನೋಡಿದ್ವಿ. ಈ ಕೋಸ್ಟಲ್ ಮತ್ತು ಮಲೆನಾಡಿನ ಮುಂದೆ ಬಂದ್ರೆ ನಿಮ್ಗೆ ಸಿಗುವಂತದ್ದು ಮೈದಾನ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಮೈದಾನ ಪ್ರದೇಶಗಳು ಪಶ್ಚಿಮ ಘಟ್ಟಗಳ ಪೂರ್ವಕ್ಕಿರುವಂತ ಪ್ರದೇಶಗಳನ್ನ ಅಥವಾ ಪಶ್ಚಿಮ ಘಟ್ಟಗಳ ಪೂರ್ವದ ಸಮತಟ್ಟವಾಗಿರುವಂತ ಕರ್ನಾಟಕದ ಭಾಗವನ್ನ ಮೈದಾನ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಈ ಮೈದಾನ ಪ್ರದೇಶಗಳಲ್ಲಿ 2 ಬರ್ತವೆ. ಒಂದು ನಾರ್ದನ್ ಕರ್ನಾಟಕ, ಮತ್ತೊಂದು ಸದರನ್ ಕರ್ನಾಟಕ ಅಂತೇಳಿ ಬರ್ತದೆ. ನಾರ್ದನ್ ಕರ್ನಾಟಕ ಅಂದ್ರೆ ಉತ್ತರದ ಮೈದಾನಗಳು ಅಂತೇಳಿ ಕರಿತೀವಿ, ಮತ್ತೊಂದನ್ನ ದಕ್ಷಿಣದ ಮೈದಾನಗಳು ಅಂತೇಳಿ ಕರಿತಾರೆ. ಈ ಉತ್ತರ ಮೈದಾನದಿಂದ ದಕ್ಷಿಣ ಮೈದಾನವನ್ನ ಬೇರ್ಪಡಿಸ್ತಾ ಇರುವಂತ ನದಿ ಯಾವುದು? ತುಂಗಭದ್ರಾ ನದಿ. ನೆಕ್ಸ್ಟ್ ಎಸ್ ಬರೀ ಮೈದಾನ, ಕರ್ನಾಟಕದ ಮೈದಾನ ಪ್ರದೇಶಗಳು. ಮಲೆನಾಡಿನ ಪೂರ್ವಕ್ಕಿರುವಂತ ವಿಶಾಲವಾದಂತ ಮೈದಾನವನ್ನ ನಾವು ಮೈದಾನ ಪ್ರದೇಶ ಅಂತೇಳಿ ಕರಿತೀವಿ. ಮಲೆನಾಡಿನ ಪೂರ್ವಕ್ಕಿರುವಂತ ಭಾಗ, ಮಲೆನಾಡಿನ ಪೂರ್ವಕ್ಕಿರುವಂತ ಭಾಗವನ್ನ ನಾವಿಲ್ಲಿ ಮೈದಾನ ಪ್ರದೇಶ ಅಂತೇಳಿ. ಇದ್ಯಾವುದು ಕರಾವಳಿನ? ಕರಾವಳಿ ಆದ್ಮೇಲೆ ಮೈದಾನ ಯಾವ್ದು ಬಂತು? ಪಶ್ಚಿಮ ಘಟ್ಟಗಳು ಬಂತಾ?
ಈ ಪಶ್ಚಿಮ ಘಟ್ಟಗಳ ಈ ಭಾಗ ಯಾವುದು? ಪೂರ್ವ. ಈ ಕಡೆ ಭಾಗ ಯಾವುದು? ಪಶ್ಚಿಮ. ಓಕೆ, ಈ ಪಶ್ಚಿಮ ಘಟ್ಟಗಳ ಪೂರ್ವದ ಭಾಗವನ್ನ ನಾವೇನಂತ ಕರಿತೀವಿ? ಇದನ್ನ ಸಮತಟ್ಟವಾಗಿರುವಂತ ಮೈದಾನ ಪ್ರದೇಶಗಳು. ಯಾಕಂದ್ರೆ ಇದು ಸಮತಟ್ಟವಾಗಿರುವಂತ ಪ್ರದೇಶ, ಇದು ಸ್ಟ್ರೈಟ್ ಆಗಿ ನೇರವಾಗಿರುವಂತ ಪ್ರದೇಶ, ಅತಿ ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಾ ಇರುವಂತ ಪ್ರದೇಶ, ಹೈಯೆಸ್ಟ್ ಅಗ್ರಿಕಲ್ಚರ್ ಅನ್ನ ಇಲ್ಲಿ ಮಾಡಲಾಗುವಂತ ಪ್ರದೇಶ ಅಂತ ಇಲ್ಲಿಂದ ಕರೆಯಲಾಗುತ್ತೆ ಮೈದಾನ ಪ್ರದೇಶ. ಇದರ ಸರಾಸರಿ ಎತ್ತರವನ್ನ ನೋಡ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಮೈದಾನ ಪ್ರದೇಶಗಳು 450ರಿಂದ 750 ಮೀಟರ್ ಎತ್ತರವನ್ನ ಇದು ಹೊಂದಿದೆ. ಮೈದಾನ ಪ್ರದೇಶಗಳು 450ರಿಂದ 760 ಮೀಟರ್ ಎತ್ತರದಲ್ಲಿರುವಂತ ಮೈದಾನ ಪ್ರದೇಶಗಳು ಅಂತ ಹೇಳಿ ಕರಿತೀವಿ. ಈ ಮೈದಾನ ಪ್ರದೇಶದಲ್ಲಿ ಪ್ರಧಾನವಾಗಿ ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ ನದಿ ಜಲನಯನ ಪ್ರದೇಶ ಇಲ್ಲಿ ಕಂಡು ಬರ್ತದೆ. ಕಾವೇರಿ ನದಿ ಜಲನಯನ ಪ್ರದೇಶ ಕಂಡು ಬರ್ತದೆ. ಈ ಭಾಗದಲ್ಲಿ ಯಾವ ನದಿ ಹರಿದೋಗುತ್ತೆ? ಕೃಷ್ಣ. ಇಲ್ಲಿ ಯಾವ ನದಿ ಹರಿತದೆ? ತುಂಗಭದ್ರಾ. ಇಲ್ಲಿ ಯಾವ ನದಿ ಹರಿತದೆ? ಕಾವೇರಿ. ಓಕೆ, ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ ನದಿಗಳ ಜಲನಯನ ಪ್ರದೇಶವನ್ನ ಇದು ಒಳಗೊಂಡಿರುವಂತದನ್ನ ನೋಡ್ತೀವಿ. ನೆಕ್ಸ್ಟ್, ಇದು ಪೂರ್ವದ ಕಡೆಗೆ ಇಳಿಜಾರನ್ನ ಹೊಂದಿದೆ. ಇದು ಪೂರ್ವದ ಕಡೆಗೆ ಬಂದ್ರೆ ಇದು ಇಲ್ಲಿ ಡೌನ್ ಇದೆ, ಯಾಕಂದ್ರೆ ವೆಸ್ಟರ್ನ್ ಘಾಟಿನ ಡೌನ್ ಭಾಗ. ಇದು ಪೂರ್ವದ ಕಡೆಗೆ ಬಂದ್ರೆ ಇದು ಇಳಿಜಾರನ್ನ ಹೊಂದಿದ್ರೆ, ಅದೇ ರೀತಿ ನೀವು ಉತ್ತರದಿಂದ, ನಾರ್ತ್ ಇಂದ ಅಥವಾ ಬೀದರಿಂದ ನೀವು ದಕ್ಷಿಣದ ಕಡೆಗೆ ಚಾಮರಾಜನಗರದ ಜಿಲ್ಲೆ ಕಡೆಗೆ ಬಂದ ಹಾಗೆ ಇದು ಎತ್ತರವನ್ನ ಹೊಂದಿದೆ. ಎತ್ತರವನ್ನ ಇರುವಂತ ನೋಡ್ಬೋದು. ಯಾಕಂದ್ರೆ ಉತ್ತರದ ಮೈದಾನ ನೇರವಾಗಿದೆ, ಸ್ಟ್ರೈಟ್ ಇದೆ ನಮ್ಮಲ್ಲಿ. ಆದ್ರೆ ದಕ್ಷಿಣದ ಮೈದಾನ ನಮ್ಮಲ್ಲಿ ಏರು ತಗ್ಗುಗಳಿಂದ ಕೂಡಿರುವಂತದ್ದು, ಏರು ತಗ್ಗುಗಳಿಂದ ಕೂಡಿದೆ. ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲಿ ಬಂದ್ರೆ ಪಶ್ಚಿಮ ಘಟ್ಟಗಳು ಬರ್ತಾರೆ, ಈ ಭಾಗದಲ್ಲಿ ಬಂದ್ರೆ ಪೂರ್ವ ಘಟ್ಟಗಳು ಬರ್ತವೆ. ಈ ಪಶ್ಚಿಮ ಮತ್ತೆ ಪೂರ್ವ ಘಟ್ಟಗಳಲ್ಲಿ ಬಂದ್ರೆ ಚಾಮರಾಜನಗರ ಜಿಲ್ಲೆ ವೆರಿ ಇಂಪಾರ್ಟೆಂಟ್. ಚಾಮರಾಜನಗರ ಜಿಲ್ಲೆಯಿಂದ ಮುಂದಕ್ಕೆ ಹೋದ್ರೆ ನಿಮ್ ತಮಿಳ್ನಾಡು ಸಿಗುತ್ತೆ. ಹಾಗಾಗಿ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟಗಳಲ್ಲಿ ಸಂಧಿಸ್ತವೆ ಬಂದು. ಹಾಗಾಗಿ ಇದು ಏರು ತಗ್ಗುಗಳಿಂದ ಕೂಡಿದಂತ ಪ್ರದೇಶ ಅಂತೇಳಿ ದಕ್ಷಿಣದ ಭಾಗವನ್ನ ಕರೀತಾರೆ. ಉತ್ತರ ಭಾಗ ನೇರವಾಗಿದೆ ನಮ್ಮಲ್ಲಿ. ಸ್ವಲ್ಪ ಮಳೆ ಬಂದು ಕೂಡ ಅಲ್ಲಿ ಪೂರ್ತಿ ನಿಮ್ ಹೊಲಗದ್ದೆಗಳಿಗೆ ನೀರು ಬರುತ್ತೆ ಉತ್ತರದಲ್ಲಿ. ದಕ್ಷಿಣದಲ್ಲಿ ಹರಿದೋಗುವಂತ ಮಳೆ ಬಂದ್ರು ಕೂಡ ಅಲ್ಲಿ ಗದ್ದೆಗಳಿಗೆ ನೀರು ಬರಲ್ಲ. ಯಾಕಂದ್ರೆ ಇಲ್ಲೊಂದ್ ಸ್ಟೆಪ್, ಹಿಂಗೊಂದ್ ಸ್ಟೆಪ್ ಇರ್ತಾವಲ್ಲ ಗದ್ದೆಗಳು, ಹೊಲ ಗದ್ದೆಗಳು. ನೋಡಿದ್ರೆ ಇಲ್ಲಿ ಯಾವ ತರ ಇರ್ತಾವ ಅಂತೇಳಿ ಅಪ್ ಅಂಡ್ ಡೌನ್ ಅಲ್ಲಿ ಇರ್ತವೆ. ಆದ್ರೆ ನಿಮ್ ಕಡೆ ಬಂದು ಪೂರ್ತಿ ಕ್ರಿಕೆಟ್ ಗ್ರೌಂಡ್, ನಾರ್ತ್ ಅಲ್ಲಿ ಬಂದ್ರೆ ಪೂರ್ತಿ ಕ್ರಿಕೆಟ್ ಗ್ರೌಂಡೇ ತೋರಿಸ್ತಾರೆ. ಇಲ್ಲೊಂದು ನಿಲ್ಲಿಸ್ಕೊಂಡು ಇಲ್ಲಿ ಕಾರ್ ತಂದು ನಿಲ್ಲಿಸ್ಕೊಂಡ್ಬಿಟ್ರೆ ನಿಮ್ ಹೊಲಗಳು ಯಾವ್ದು ಅಲ್ಲಿವರೆಗೂ ಕಾಣ್ತೈತ್ ನೋಡು, ಅದೇ ನಮ್ ಹೊಲ ಅಂತಾರೆ. ಅಲ್ಲಿ ಏನೋ ಕಾಣದೇ ಇಲ್ಲ ಮುಂದಕ್ಕೆ. ಎಲ್ಲಿ ನೋಡ್ ಉದ್ದಕ್ಕೂ ಬರೀ ಹೊಲನೇ ಇರ್ತಾವಲ್ಲಿ, ಉದ್ದಕ್ಕೂ ಹೊಲಗಳು ಇರ್ತವೆ. ಅಲ್ಲಿವರೆಗೂ ಪೂರ್ತಿ ನಮ್ದೇ ಹೊಲ ಅಂತಾರೆ. ಬಾ ನಡ್ಕೊಂಡೋಗಿ ತೋರ್ಸೋಣ ಅಂತಾರೆ. ಯಾವನ ಅಲ್ಲಿವರೆಗೂ ನಡ್ಕೊಂಡೋಗಿ ಒಂದ್ ಮತ್ತಲ್ಲಿ ಒಂದ್ ಅರ್ಧ ಎಕರೆ 1 ಎಕರೆ ಇರ್ತಾವ, 50 ಎಕರೆ ಉದ್ದಕ್ಕೆ ಇರ್ತವೆ. ಅಲ್ಲಿವರೆಗೂ ನಡ್ಕೊಂಡೋಗಿ ಬರೋಷ್ಟ್ರಲ್ಲಿ 1.5 ಕಿಲೋಮೀಟರ್ ಆಗುತ್ತೆ. ಆ ಬಿಸಿಲಲ್ಲೂ ಆ ಕಪ್ ಮಣ್ಣಲ್ಲೂ ನಡೆಯೋಷ್ಟಲ್ಲಿ ಅವನ ಕತೆ ಹೈರಾಣ ಆಗಿರ್ತದೆ. ಆಮೇಲೆ ಅಲ್ಲಿ ಕರೆಕ್ಟಾಗಿಲ್ವಾ? ನಿಮ್ಗಂತೂ ಅಭ್ಯಾಸ ಇರ್ತದೆ, ನಡ್ದಿ ಅಭ್ಯಾಸ ಇರೋರ್ಗೆ ಏನೋ ಅನ್ಸಲ್ಲ. ಹೊಸೊಬ್ರು ಬಂದ್ರೆ ಏನಿಸುತ್ತಮ್ಮ? ಆಯಾಸ ಆಗುತ್ತಾ ಇಲ್ವೋ ಅವ್ರಿಗೆ? ಅದೇ ರೀತಿ ಅಷ್ಟೇ. ನೆಕ್ಸ್ಟ್, ಈ ಮೈದಾನ ಪ್ರದೇಶಗಳನ್ನ ನಮ್ಮಲ್ಲಿ ಮತ್ತೆ 2 ಭಾಗವನ್ನಾಗಿ ಡಿವೈಡ್ ಅನ್ನ ಮಾಡಲಾಗ್ತದೆ. ಒಂದು ಉತ್ತರದ ಮೈದಾನ ಪ್ರದೇಶಗಳು, ಎರಡನೇದನ್ನ ದಕ್ಷಿಣದ ಮೈದಾನ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಒಂದು ಉತ್ತರದ ಮೈದಾನ ಪ್ರದೇಶ, ಒಂದು ದಕ್ಷಿಣದ ಮೈದಾನ ಪ್ರದೇಶ ಅಂತೇಳಿ ನಮ್ಮಲ್ಲಿ 2 ಭಾಗವನ್ನಾಗಿ ಇದನ್ನ ಡಿವೈಡ್ ಅನ್ನ ಮಾಡ್ತಾ ಇದ್ವಿ ಮೈದಾನ ಪ್ರದೇಶಗಳನ್ನ. ನೆಕ್ಸ್ಟ್, ಇದ್ರಲ್ಲಿ ಫಸ್ಟ್ ಒನ್ ಬಂದ್ರೆ ಉತ್ತರದ ಮೈದಾನ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿದಂತ ಪ್ರದೇಶ ಅಂತ ಕರೀತಾರೆ. ಕಪ್ಪು ಮಣ್ಣಿನ ಮೈದಾನ ಅಂತ ಕರೀತಾರೆ. ಹಾಗಾಗಿ ಈ ಉತ್ತರದ ಮೈದಾನವು ಬಹುತೇಕವಾಗಿ ಕೃಷ್ಣ, ಭೀಮಾ, ತುಂಗಭದ್ರಾ ನದಿಗಳ ಜಲನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಕಂಡು ಬರುತ್ತಾ? ವಿಜಯಪುರ ಭಾಗದಲ್ಲಿ ಬಂದ್ರೆ ಕೃಷ್ಣಾ ನದಿ ಹರಿತದೆ. ರಾಯಚೂರು ಭಾಗದಲ್ಲಿ ಬೆಳಗಾವಿ ಯಾದಗಿರಿ ಭಾಗದಲ್ಲಿ ಕಲಬುರ್ಗಿ ಯಾದಗಿರಿ ಭಾಗದಲ್ಲಿ ಬಂದ್ರೆ ಭೀಮಾ ನದಿ ಹರಿತದೆ. ಓಕೆ, ನೆಕ್ಸ್ಟ್ ದಾವಣಗೆರೆಯಿಂದ ರಾಯಚೂರು ಭಾಗದವರೆಗೂ ಕೂಡ ಬಂದ್ರೆ ತುಂಗಭದ್ರಾ ನದಿ ಹರಿತದೆ. ಹಾಗಾಗಿ ಈ 3 ನದಿಗಳ ಜಲನಯನ ಪ್ರದೇಶವನ್ನು ನಮ್ಮಲ್ಲಿ ಉತ್ತರದ ಮೈದಾನ ಅಂತ ಕರೆಯಲಾಗ್ತದೆ. ಕಪ್ಪು ಮಣ್ಣಿನಿಂದ ಕೂಡಿದಂತ ಮೈದಾನ ಇದು. ಬಸಾಲ್ಟ್ ಶಿಲೆಗಳಿಂದ ಆಗಿದೆ. ಬಸಾಲ್ಟ್ ಶಿಲೆಗಳು ಅಥವಾ ಅಗ್ನಿ ಶಿಲೆಗಳಿಂದ ಕೂಡಿದಂತ ಮೈದಾನ ಇದು. ಅದರಲ್ಲೂ ಕೂಡ ಮಹಾರಾಷ್ಟ್ರ ಪ್ರಸ್ಥಭೂಮಿಯ ಭಾಗವನ್ನ ಇದು ಒಳಗೊಂಡಿದೆ. ಮಹಾರಾಷ್ಟ್ರ ಪ್ರಸ್ಥಭೂಮಿಯ ಬಹುತೇಕ ಭಾಗವನ್ನ ಒಳಗೊಂಡಿರುವಂತ ಮೈದಾನವನ್ನ ಇದು ಉತ್ತರದ ಮೈದಾನ ಅಂತ ಕರೆಯಲಾಗುತ್ತೆ. ಈ ಉತ್ತರದ ಮೈದಾನದ ನಾವು ಸರಾಸರಿ ಎತ್ತರವನ್ನು ನೋಡ್ಬೇಕಂದ್ರೆ ಇದು 365ರಿಂದ 610 ಮೀಟರ್ಗಳಷ್ಟು ಎತ್ತರದಲ್ಲಿ ಇದು ಕಂಡು ಬರುವಂತ
ಮೈದಾನ ಪ್ರದೇಶ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಉತ್ತರದ ಮೈದಾನ ಪ್ರದೇಶವನ್ನು. ಉತ್ತರದ ಮೈದಾನ ಪ್ರದೇಶವು 14 ಜಿಲ್ಲೆಗಳನ್ನ 13 ಜಿಲ್ಲೆಗಳನ್ನ ಇದು ಒಳಗೊಂಡಿದೆ. 13 ಜಿಲ್ಲೆಗಳಲ್ಲಿ ಕಂಡು ಬರ್ತವೆ. ಉತ್ತರದ ಮೈದಾನ ಪ್ರದೇಶದಲ್ಲಿ ಬಂದ್ರೆ 13 ಜಿಲ್ಲೆಗಳು ಬರ್ತವೆ. ಇಲ್ಲಿ 2 ರೀಸನ್ಸ್ ಗಳಾಗಿ ಇದನ್ನ ಡಿವೈಡ್ ಅನ್ನ ಮಾಡ್ತಾರೆ. ಒಂದು ಕಿತ್ತೂರು ಕರ್ನಾಟಕ ಭಾಗ, ಮತ್ತೊಂದನ್ನ ಕೆ ಕರ್ನಾಟಕ ಭಾಗ ಅಂತೇಳಿ ಡಿವೈಡ್ ಅನ್ನ ಮಾಡ್ತೀವಿ. ಒಂದು ಕಲ್ಯಾಣ ಕರ್ನಾಟಕ ಇದೆ ಇದರಲ್ಲಿ, ಮತ್ತೊಂದು ಕಿತ್ತೂರು ಕರ್ನಾಟಕ ಪ್ರದೇಶಗಳನ್ನ ಒಳಗೊಂಡಂತೆ 13 ಜಿಲ್ಲೆಗಳಲ್ಲಿ ಬರ್ತವೆ. 13 ಜಿಲ್ಲೆಗಳನ್ನ ಇದು ಒಳಗೊಂಡು ಸರ್ 13 ಅಲ್ಲ, ಈಗ ವಿಜಯನಗರ ಒಂದು ಡಿವೈಡ್ ಆಗಿರೋದ್ರಿಂದ 14 ಬರ್ತವೆ. ಅಲ್ಲೂ 7 ಇದಾವೆ, ಇಲ್ಲೂ 7 ಇದಾವೆ. 14 ಜಿಲ್ಲೆಗಳನ್ನ ಒಳಗೊಂಡಿರುವಂತ ಪ್ರದೇಶ ಅಂತೇಳಿ ಇದನ್ನ ಕರೆಯಲಾಗುತ್ತೆ ಉತ್ತರದ ಮೈದಾನವನ್ನ. ನೆಕ್ಸ್ಟ್, ಈ ಉತ್ತರದ ಮೈದಾನವು ಸಂಪೂರ್ಣವಾಗಿ ಬಿಸಿಲ ನಾಡು ಅಂತೇಳಿ ಕರೆಯಲಾಗುತ್ತೆ. ಉತ್ತರ ಕರ್ನಾಟಕದ ಮೈದಾನವನ್ನ ಅಥವಾ ಉತ್ತರ ಕರ್ನಾಟಕವನ್ನ ಕರ್ನಾಟಕದ ಬಿಸಿಲ ನಾಡು ಅಂತೇಳಿ ಕರಿತೀವಿ. ಬಿಸಿಲ ನಾಡ ಇದು ಬಿಸಿಲ ನಾಡು ಅಂತೇಳಿ ಕರೆಯಲಾಗುತ್ತೆ. ಯಾಕೆ ಇದನ್ನ ಬಿಸಿಲ ನಾಡು ಅಂತೇಳಿ ಕರೀತಾರೆ? ಇದನ್ನ ಬಿಸಿಲ ನಾಡು ಅಂತೇಳಿ ಕರೆಯೋದಕ್ಕೆ ಕಾರಣ ಏನು? ಕಪ್ಪು ಮಣ್ಣಿದೆ, ಅತಿ ಕಡಿಮೆ ಮಳೆಯನ್ನ ಪಡೀತದೆ, ಅತಿ ಹೆಚ್ಚು ಉಷ್ಣಾಂಶ ಇದೆ. ಇದಿಲ್ಲ ಕಡಿಮೆ ಮಳೆ ಮತ್ತು ಹೆಚ್ಚು ಉಷ್ಣಾಂಶದಿಂದ ಕೂಡಿದಂತ ಪ್ರದೇಶ ಇದು. ಹಾಗಾಗಿ ಇದನ್ನ ಬಿಸಿಲ ನಾಡು ಅಂತ ಕರೆಯಲಾಗುತ್ತೆ. ಬಿಸಿಲ ನಾಡು ಅಂತ ಕರೆಯಲಾಗುತ್ತೆ. ಅತಿ ಕಡಿಮೆ ಅರಣ್ಯವನ್ನು ಕೂಡ ಇದು ಹೊಂದಿದೆ. ಅತಿ ಹೆಚ್ಚು ಅರಣ್ಯ ಇಲ್ಲ ಇಲ್ಲಿ, ಅತಿ ಕಡಿಮೆ ಅರಣ್ಯದಿಂದ ಕೂಡಿದಂತ ಪ್ರದೇಶ ಇದು. ಕಪ್ಪು ಮಣ್ಣು ಜಾಸ್ತಿ ಇದೆ, ಬೇಸಿಗೆಗಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಾಯಚೂರು ಪಕ್ಕದಲ್ಲೇ ಇದೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಟೆಂಪರೇಚರ್ ದಾಖಲಾಗಿದೆ ರಾಯಚೂರಲ್ಲಿ. ಹಾಗಾಗಿ ಇದನ್ನ ಕರ್ನಾಟಕದ ಬಿಸಿಲ ನಾಡು ಅಂತ ಕರೀತಾರೆ. ಅಥವಾ ಕರ್ನಾಟಕದ ಉತ್ತರ ಕರ್ನಾಟಕವನ್ನ ಅಥವಾ ಉತ್ತರದ ಮೈದಾನವನ್ನ ಕರ್ನಾಟಕದ ಜೈಸಲ್ಮೇರ್ ಅಂತ ಇದನ್ನ ಕರೀತಾರೆ. ಕರ್ನಾಟಕದ ಜೈಸಲ್ಮೇರ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಕಂಡುಬರುವಂತ ಪ್ರಮುಖ ಎತ್ತರವಾಗಿರುವಂತ ಪರ್ವತಗಳು ಯಾವುದು ಅಂತ ಕೇಳಿದ್ರೆ, ಇಲ್ಲಿ ಕಂಡುಬರುವಂತ ಪ್ರಮುಖ ಪರ್ವತಗಳು ಎತ್ತರದಲ್ಲಿರುವಂತ ಶಿಖರಗಳನ್ನ ಇಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ಒನ್ ಬರ್ತದೆ. ಈ ಭಾಗದಲ್ಲಿ ಕಂಡುಬರುವಂತ ಶಿಖರಗಳಲ್ಲಿ ನರಗುಂದ ಬೆಟ್ಟ ಅಂತೇಳಿ ಬರ್ತದೆ. ನರಗುಂದ ಬೆಟ್ಟ ಅಂತೇಳಿ ಬರ್ತದೆ. ನರಗುಂದ ಬೆಟ್ಟಗಳು ಎಲ್ಲಿ ಬರ್ತವೆ? ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ನರಗುಂದ ಬೆಟ್ಟಗಳು ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇಲ್ಲಿ ಅತಿ ಎತ್ತರದಲ್ಲಿ ಕಂಡುಬರುವಂತ ಬೆಟ್ಟಗಳು ಅಥವಾ ಗುಡ್ಡಗಳಂತಾನೆ ಬರ್ಕೊಳ್ರಪ್ಪ. ಯಾಕಂದ್ರೆ ಗುಡ್ಡಗಳಂತಾನೆ ಅವನ್ ಕರೀತಾರೆ, ಬೆಟ್ಟಗಳಂತ ಎಲ್ಲೂ ಕರಿಯಂಗಿಲ್ಲ. ನರಗುಂದ ಗುಡ್ಡ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಅಂಜನಾದ್ರಿ ಗುಡ್ಡ ಅಂತೇಳಿ ಕರೀತಾರೆ. ಅಥವಾ ಅಂಜನಾದ್ರಿ ಬೆಟ್ಟ ಎಲ್ಲಿದೆ? ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂಜನಾದ್ರಿ ಬೆಟ್ಟ. ಓಕೆ, ನೆಕ್ಸ್ಟ್ ಪಾರಸಗಡ ಗುಡ್ಡ ಅಂತೇಳಿ ಬರ್ತದೆ. ಇದು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಪಾರಸಗಡ ಗುಡ್ಡ. ನೆಕ್ಸ್ಟ್ ಕಪ್ಪತ್ತು ಗುಡ್ಡ ಎಲ್ಲಿದೆ? ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕಪ್ಪತ್ತು ಗುಡ್ಡ. ಇಳಿಕಲ್ ಗುಡ್ಡಗಳು ಎಲ್ಲಿದ್ದಾರೆ? ಇದೆ ಇಳಿಕಲ್ ಗುಡ್ಡ. ಇಳಿಕಲ್ ಗುಡ್ಡ ಇರೋದೇ ದಂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇಳಿಕಲ್ ಗುಡ್ಡ. ಬಾದಾಮಿ ಗುಡ್ಡ ಇದೆಲ್ಲಿದೆ? ಬಾದಾಮಿ ಗುಡ್ಡ ಎಲ್ಲಿದ್ರಿ? ಬಾದಾಮಿ ಗುಡ್ಡ ಬಾಗಲಕೋಟೆ ಜಿಲ್ಲೆಯವರು ಯಾರಿದ್ರ? ಬಾಗಲಕೋಟೆಯವರು ಎಲ್ಲ ಬೆಳಗಾವಿಯವರು ಯಾರಿದ್ರ? ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಬರಲ್ವೇನು? ಮತ್ತೆ ಬಾದಾಮಿ ಗುಡ್ಡ ಎಲ್ಲಿ ಬರ್ತದೆ? ಬಾಗಲಕೋಟೆ ಜಿಲ್ಲೆಯಲ್ಲೇ ಬರ್ತದೆ. ಬಾದಾಮಿ ಗುಳೇದ್ ಗುಡ್ಡ ಎಲ್ಲ ಒಂದೇ ಕಡೆ ಇರೋದವು ಬಾದಾಮಿ ಗುಡ್ಡಗಳು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಅತಿ ಎತ್ತರವಾದಂತ ಪರ್ವತಗಳು ಅಂತ ಕರೆಯಲಾಗುತ್ತೆ. ಕೊಪ್ಪಳದಾಗೆ ಇರೋದು, ಮತ್ತಿನೆಲ್ಲಿದೆ? ಬೆಳಗಾವಿಲಿ ಎಲ್ಲ ಇರ್ತದ? ಸವದತ್ತಿ ಬೇರೆ, ಪಾರಸಗಡ ಬೇರೆ ಬೇರೆ. ಅದನ್ನ ಸವದತ್ತಿ ಗುಡ್ಡ ಅಂತಾರೆ. ಬುಕ್ಸ್ ಅಲ್ಲಿ ನೋಡಿದ್ರೆ ಡೈರೆಕ್ಟ್ ಆಗಿ ಪಾರಸಗಡ ಗುಡ್ಡ ಡೈರೆಕ್ಟ್ ಆಗಿ ಕೊಪ್ಪಳ ಅಂತಾನೆ ಇದೆ. ಅದಕ್ಕೆ ನಮ್ಮ ಲೋಕಲ್ ನೇಮ್ಗಳು ನನಗೆ ಬೇಕಾಗಿಲ್ಲ. ನೀವು ಲೋಕಲ್ ಅಲ್ಲಿ ಸ್ಥಳೀಯವಾಗಿ ಕರೆಯುವಂತ ಹೆಸರುಗಳನ್ನ ನಾವಿಲ್ಲಿ ಸಬ್ಜೆಕ್ಟ್ ಅಲ್ಲಿ ಕೊಡಕ್ಕಾಗಲ್ಲ. ಕರೆಕ್ಟಾ? ಸಬ್ಜೆಕ್ಟ್ ಅಲ್ಲಿ ಸ್ಥಳೀಯ ಹೆಸರುಗಳು ಬರಲ್ಲ. ನೀವು ಸ್ಥಳೀಯವಾಗಿ ಕೊಟ್ಟಿರೋದನ್ನ ನಾನು ನಾಳೆ ದಿನ ಕ್ವಶನ್ ಆಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಹೇಳಕ್ಕಾಗತ್ತಾ? ಈಗ ಬುಕ್ಸ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಕೊಪ್ಪಳ ಅಂತ ಕೊಟ್ಟವ್. ನಾನು ಹ್ಯಾಂಡ್ ಬುಕ್ಸ್ ಅಲ್ಲೂ ಕೊಪ್ಪಳ ಅಂತಾನೆ ಇದೆ. ನಾನು ಯಾವ್ದನ್ನ ಬರೆಸ್ಲಿ? ಈಗ ನೀವ್ ಹೇಳಿದ್ ಬರೆಸ್ಲಾ, ಬುಕ್ಸ್ ಅಲ್ಲಿ ಇದ್ದಂಗೆ ಬರೆಸ್ಲಾ? ನಾಳೆ ಎಕ್ಸಾಮ್ನಲ್ಲಿ ಯಾವ್ದನ್ನು ಕೊಡ್ತೀರಾ? ನಮ್ಮ ಊರಲ್ಲಿ ತೋರಿಸ್ತೀನಿ ಅಂತ KPS ಅವ್ರನ್ನ ಕರ್ಕೊಂಡು ಹೋಗ್ತೀರಾ? KPSC ಆಫೀಸರ್ಗಳನ್ನ ಕರ್ಕೊಂಡು ಹೋಗ್ತೀರಾ? ಏನ್ ಮಾಡ್ತೀರಾ? ಅಲ್ಲೇ ಕಂಡು ಬರ್ತವೆ. ನೆಕ್ಸ್ಟ್, ಈ ಎಲ್ಲಾ ಗುಡ್ಡಗಳು ಯಾವ್ದಕ್ಕೆ ಎಕ್ಸಾಂಪಲ್? ಇವು
ಇಲ್ಲಿ ಏನ್ ಸಿಗುತ್ತೆ ಈ ಬೆಟ್ಟಗಳಲ್ಲಿ ಜಾಸ್ತಿ? ಲೈಮ್ ಸ್ಟೋನ್ಗಳಿಲ್ಲಿ ಜಾಸ್ತಿ ಸಿಗುತ್ತೆ, ಸುಣ್ಣದ ಕಲ್ಲುಗಳು. ಈ ಎಲ್ಲಾ ಬೆಟ್ಟಗಳು ಕೂಡ ನಮ್ಮಲ್ಲಿ ಸುಣ್ಣದ ಗುಡ್ಡಗಳಿಗೆ ಎಕ್ಸಾಂಪಲ್. ಇದು ಸುಣ್ಣದ ಕಲ್ಲು, ಸುಣ್ಣದ ಕಲ್ಲು ಅಥವಾ ಲೈಮ್ ಸ್ಟೋನ್ಗಳಿಗೆ ಇದು ಎಕ್ಸಾಂಪಲ್ ಆಗಿರ್ತವೆ. ಸುಣ್ಣದ ಕಲ್ಲುಗಳಲ್ಲಿ ಜಾಸ್ತಿ ಸಿಗುತ್ತೆ. ಅದರಲ್ಲಿ ಕಪ್ಪತ್ತು ಗುಡ್ಡ ವೆರಿ ಇಂಪಾರ್ಟೆಂಟ್. ಈ ಕಪ್ಪತ್ತು ಗುಡ್ಡವನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಯಾವುದು ಅಂದ್ರೆ ಕಪ್ಪತ್ತು ಗುಡ್ಡ. ಉತ್ತರ ಕರ್ನಾಟಕದ ಊಟಿ ಯಾವುದು ಅಂದ್ರೆ ಕಪ್ಪತ್ತು ಗುಡ್ಡ. ಉತ್ತರ ಕರ್ನಾಟಕದ ಬಡವರ ಊಟಿ ಯಾವುದು ಅಂತ ಕೇಳಿದ್ರೆ ಕಪ್ಪತ್ತು ಗುಡ್ಡ. ಕಪ್ಪತ್ತು ಗುಡ್ಡ ಇದು ಒಂದು ವೈಲ್ಡ್ ಲೈಫ್ ಸೆಂಚುರಿ, ವನ್ಯಜೀವಿ ಧಾಮನೂ ಕೂಡ ಹೌದು. ಓಕೆ, ವನ್ಯಜೀವಿ ಧಾಮ. ಇಲ್ಲಿ ಚಿನ್ನದ ನಿಕ್ಷೇಪಗಳು ನಮ್ಮಲ್ಲಿ ಯಥೇಚ್ಛವಾಗಿ ಇತ್ತೀಚೆಗೆ ಸಿಗ್ತಾ ಇದೆ. ಅಲ್ಲಿ ಕಪ್ಪತ್ತು ಗುಡ್ಡ. ಅಂಜನಾದ್ರಿ ಬೆಟ್ಟ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಅಂಜನಾದ್ರಿ, ನರಗುಂದ, ಇಳಿಕಲ್ಲು ಬಾಗಲಕೋಟೆ ಜಿಲ್ಲೆ ಹತ್ರ ಬರ್ತದೆ. ಇಳಿಕಲ್ ಗುಡ್ಡ, ಇಳಿಕಲ್ ಸೀರೆಗಳಿಗೆ ತುಂಬಾ ಫೇಮಸ್ ಅದು. ಇಳಿಕಲ್ ಸ್ಯಾರೀಸ್ ಮುಂದೆ ಸಿಲೆಬಸ್ ಅಲ್ಲಿ ಬರ್ತದೆ, ಹೇಳ್ತೀನಿ ಮತ್ತೆ ಯಾವ್ಯಾವ ಸ್ಯಾರೀಸ್ಗಳು ಇಂಪಾರ್ಟೆಂಟು, ಹೆಂಗೆ ಬರ್ತವೆ ಸ್ಯಾರೀಸ್ಗಳು, ಅದ್ರಲ್ಲಿ ಯಾವ್ಯಾವ ನೇಯ್ಗೆಗಳು ಕೊಡ್ತಾರೆ, ಬಾರ್ಡ್ರು ಹೆಂಗಿರ್ತದೆ, ಹೆಂಗ್ ಉಟ್ಕೋಬೇಕು, ಯಾವ ತರ ಶೈನಿಂಗ್ ಅಲ್ಲಿ ಇರ್ತಾವದು ಎಲ್ಲ ಮುಂದೆ ಹೇಳ್ಕೊಡ್ತೀನಿ. ಯಾಕಂದ್ರೆ ಮತ್ತೆ ನಾ GI ಟ್ಯಾಗ್ ಅಲ್ಲಿ ಬರ್ತದೆ ಸ್ಯಾರೀಸ್ಗಳಲ್ಲಿ ಹೇಳ್ಬೇಕಾದ್ರೆ, ಮತ್ತೆ ಅದನ್ನಲ್ಲಿ ಹೇಳ್ತೀನಿ. ಓಕೆ, ಯಾಕಂದ್ರೆ ನಮ್ಮಲ್ಲಿ ಅದು ಮರ್ತೋಗೈತಿ. ಈಗ ಆ ಸ್ಯಾರೀಸ್ಗಳು ಹೇಳೋದು ಒಂದು ದೊಡ್ಡ ಹಿಂಸೆ ಆಗೈತಿ. ಎಷ್ಟು ಬೇಸಿಕ್ ಇಂದ ಹೇಳ್ಬೇಕಂದ್ರೆ ಈಗ ಇವ್ರಿಗೆ ಗೊತ್ತು ನಮ್ ಕಷ್ಟ. ಈಗ ಅವು ನಮ್ಗೆ ಕೇಳ್ತಾರೆ, ಸರ್ ಅವಕ್ಕೋದಕ್ಕೂ ಏನ್ ಡಿಫ್ರೆಂಟು ಸರ್ ಅಂತಾರೆ. ಗಂಡು ಮಕ್ಳು ನಾವ್ ಹೆಂಗ್ರಮ್ಮ ಹೇಳೋದು ಅವನ್ನೆಲ್ಲಾನು. ಆ ಸ್ಯಾರಿಗೂ ಈ ಸ್ಯಾರಿಗೂ ಡಿಫ್ರೆಂಟ್ ಹೆಂಗಂದ್ರೆ ನಾವ್ ಹೆಂಗ್ ಹೇಳ್ಬೇಕು ಹೇಳಿ, ಕೊಡ್ಸೋದಷ್ಟೇ ನಮಗೆ ಗೊತ್ತು. ಡಿಫ್ರೆಂಟ್ ಕಡೆ ನಮ್ಗೆ ಹೆಂಗ್ ಹೇಳೋದು, ಡಿಫ್ರೆಂಟ್ ಹೆಂಗ್ ಹೇಳಕ್ಕಾಗುತ್ತೆ ಹೇಳಿ ಅದಕ್ಕೆ. ಸರ್ ಮೈಸೂರು ಸಿಲ್ಗೂ ಧಾರವಾಡದಲ್ಲಿ ಸಿಗುವಂತ ಇಳಿಕಲ್ ಸ್ಯಾರಿಗೂ ಏನ್ ಸರ್ ಡಿಫ್ರೆಂಟ್ ಅಂದ್ರೆ ಮತ್ತೆ ಏನ್ ಡಿಫ್ರೆಂಟ್ ನೀವೇ ಹೇಳಬೇಕು. ಅದನ್ನ ಹತ್ತಿಯಿಂದ ಮಾಡ್ತಾರೆ ಇಳಿಕಲ್ ಸ್ಯಾರಿಗಳನ್ನ, ಇದನ್ನ ರೇಷ್ಮೆಯಿಂದ ಮಾಡ್ತಾರೆ. ಈ ಸಬ್ಜೆಕ್ಟ್ ಅಲ್ಲಿ ನಾನು ಹೇಳ್ಬೋದು ಹಿಂಗೆ. ಸರ್ ಡಿಫ್ರೆಂಟ್ ಹೇಳಿ ಅಂದ್ರೆ ಇನ್ ಹೆಂಗ್ ನಾನು ಡಿಫ್ರೆಂಟ್ ಕೇಳಿ, ಇನ್ ಹೆಂಗ್ ಡಿಫ್ರೆಂಟ್ ಕೇಳ್ಬೇಕು ಹೇಳಿ. ಮತ್ತೆ ಇನ್ ಹೆಂಗ್ ಡಿಫ್ರೆಂಟ್ ಕೊಡ್ಬೇಕಾದ್ರೆ ಒಂದೇ ಎಕ್ಸಾಂಪಲ್, 2 ಸೀರೆ ನಾನೇ ತಂದ್ಕೊಟ್ಟು ಇವ್ ನೋಡ್ಕೊಂಡ್ ಬನ್ನಿ ಅನ್ಬೇಕು ಅಷ್ಟೇ. ಮೇಲೆ ಈ ಡಿಫ್ರೆಂಟ್ಗಳಲ್ಲಿ ತೋರಿಸ್ಬೇಕು, ಹೆಂಗಿದೆ ನೀವೇ ಹೇಳಿ ಅಂತ ಹೇಳಿ. ಯಾಕಂದ್ರೆ ಇಳಿಕಲ್ ಸ್ಯಾರೀಸ್ಗಳಲ್ಲಿ ಬಾರ್ಡರ್ಗಳು ಬರಲ್ಲ, ಕರೆಕ್ಟಾ? ಪಲ್ಲೋ ಬಾರ್ಡ್ರ್ ಇರಲ್ಲ, ನಿಮ್ಗೆ ಒಂದು ಸೈಡ್ ಬಾರ್ಡರ್ಗಳನ್ನ ಮಾತ್ರ ಇದಕ್ಕೆ ಕೊಟ್ಟಿರ್ತಾನೆ ಅಷ್ಟೇ. ನ್ಯಾಚುರಲ್ ಆಗಿರುವಂತ ಸಾಮಾನ್ಯ ಆಗಿರುವಂತ ಸೀರೆಗಳಿದು. ಆದ್ರೆ ಮೈಸೂರು ಸಿಲ್ಕಲ್ಲಿ ಆ ಥರ ಅಲ್ಲ. ಮೈಸೂರು ಸಿಲ್ಕಲ್ಲಿ ಪೂರ್ತಿ ನಿಮ್ಗೆ ಬಾರ್ಡ್ರ್ ಕೊಟ್ಟಿರ್ತಾನೆ, ಇದರ ಪಲ್ಲೋದಲ್ಲೂ ಕೂಡ ಇದನ್ನ ಬಾರ್ಡ್ರನ್ನ ಕೊಟ್ಟಿರ್ತಾನೆ ಮೈಸೂರು ಸಿಲ್ಕಲ್ಲಿ. ನೀವು ಅದನ್ನ ಯಾವ ತರ ಬೇಕಾದ್ರೂ ಅದನ್ನ ಡಿಸೈನ್ಸ್ಗಳಲ್ಲಿ ಬೇಕಾದ್ರೆ ಇದನ್ನ ಮಾಡಿಸ್ಬೋದು. ಅದೇ ಹತ್ತಿಯಿಂದ ಮಾಡಿದಂತ ಬಟ್ಟೆಗಳೆಲ್ಲ ನಾಗಲ್ಲ ಕೊಡೋದಕ್ಕೆ. ಓಕೆ, ಯಾಕಂದ್ರೆ ಅದನ್ನ ಕೈಯಿಂದ ನೇಯ್ತಾರೆ. ಆದ್ರೆ ರೇಷ್ಮೆನ ನಮ್ಮಲ್ಲಿ ಕೈಯಿಂದಾನು ಕೂಡ ಮಾಡ್ಬೋದು, ಅಥವಾ ಮಿಷಿನ್ಗಳಿಂದ ಕೂಡ ಅದನ್ನ ಇದು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕಂಡುಬರುವಂತ ಪ್ರಮುಖ ಜಲಪಾತಗಳು. ಛಾಯಾ ಭಗವತಿ ಜಲಪಾತ ಯಾವ ನದಿಗಿದೆ ರೀ? ದೋಣಿ. ಛಾಯಾ ಭಗವತಿ ಜಲಪಾತ ದೋಣಿ, ದೋಣಿ ನದಿಗಿದೆ ಛಾಯಾ ಭಗವತಿ ಜಲಪಾತ. ಗೋಕಾಕ್, ಗೋಕಾಕ್ ನಿಜವಾಗ್ಲೂ ಘಟಪ್ರಭಾನ. ಅದು ನಿಜವಾಗ್ಲೂ ಘಟಪ್ರಭಾ ನದಿಯಿಂದಾನೇ ಆಗಿದ್ಯಾ ಗೋಕಾಕ್? ಗೋಕಾಕ್ ಘಟಪ್ರಭಾ ನದಿಯಿಂದಾನೇ ಆಗ್ತಾ ಇದೆಯಾ? ಗೋಕಾಕ್ ಜಲಪಾತ ಘಟಪ್ರಭಾ ನದಿನೇ ಇಲ್ಲ ಬೇರೆ ನದಿನ? ಅದು ಘಟಪ್ರಭಾನೇನಾ? ನಾನು ಘಟಪ್ರಭಾ ಅಲ್ಲ ಅಂತೀನಿ. ಈಗ ನಾನು ಘಟಪ್ರಭಾ ಅಲ್ಲ ಅಂತೀನಿ, ಹೇಳ್ರಿ. ನಾನು ಘಟಪ್ರಭಾ ಅಲ್ಲ, ಪ್ರಾಮಿಸ್ ಆಗ್ಲೋದು ಘಟಪ್ರಭಾದಿಂದ ನಿರ್ಮಾಣ ಆಗಿಲ್ಲ. 100% ನಾನು ಹೇಳ್ತೀನಿ ಘಟಪ್ರಭಾ ನದಿನೇ ಅಲ್ಲ ಅಂತೀನಿ. ಕೊಡ್ರಿ ಆನ್ಸರ್ ಕೊಡ್ರಿ, ಹೇಳ್ರಿ. ಹೆಂಗ್ ಹೇಳ್ತೀರಾ ಸರ್ ನೀವು ಅನ್ಬೋದು ಬೇಕಾರೆ ಹೇಳಿ. ಯಾಕಂದ್ರೆ ಅದು ಮಾರ್ಕಂಡೇಯ ನದಿಯಿಂದ ಆಗ್ತಾ ಇರೋದು, ಘಟಪ್ರಭಾ ನದಿಯಿಂದ ಆಗ್ತಾ ಇಲ್ಲ. ಇಸ್ ಮಾರ್ಕಂಡೇಯ ರಿವರ್. ಗೋಕಾಕ್ ಫಾಲ್ಸ್ ಆಗ್ತಾ ಇರೋದೇ ಮಾರ್ಕಂಡೇಯ ನದಿಯಿಂದ. ಆ ಗೋಕಾಕ್ ಫಾಲ್ಸಿನ ನೀರು ಮುಂದೆ ಏನ್ ಹೋಗುತ್ತೆ ಅದು ಹೋಗೋದು ಘಟಪ್ರಭಾ ನದಿಗೆ. ಆ ಜಲಪಾತ ಆಗ್ತಾ ಇರೋದು ಮಾರ್ಕಂಡೇಯ ನದಿಗೆ. ಯಾಕೆ ನಿಮ್ಗೆ ಎಕ್ಸಾಮ್ ನಲ್ಲಿ ಒಂದು ಮಾರ್ಕಂಡೇಯ ಅಂತ ಕೊಡಲ್ಲ ಅಲ್ಲಿ, ಯಾಕಂದ್ರೆ ಉಪನದಿಯನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಕ್ಕಾಗಲ್ಲ, ನದಿಯನ್ನ ಮೆನ್ಷನ್ ಮಾಡ್ತಾನ ಅವನು. ಅದಕ್ಕೋಸ್ಕರ ಆಗಿದ್ದ ಕೇಳ್ತಾನೆ ಇಸ್ ಗೋಕಾಕ್. ಇದನ್ನೇಂತ ಕರಿಬಹುದು ಗೋಕಾಕನ್ನ? ಗೋಕಾಕನ್ನ ಏನಂತ ಕರೀತಾರೆ? ಕರ್ನಾಟಕದ ನಾಯಗರ ಅಂತಾರೆ ಇದನ್ನ. ಕರ್ನಾಟಕದ ನಾಯಗರ ಅಂತಾರೆ. ಭಾರತದ ನಾಯಗರ ಇದಾಗಲ್ಲ, ಕರ್ನಾಟಕದ ನಾಯಗರ ಇದು. ಭಾರತದ ನಾಯಗರ ಯಾವುದು? ಚಿತ್ರಕೂಟ. ಚಿತ್ರಕೂಟ ಫಾಲ್ಸ್ ಅನ್ನ ಭಾರತದ ನಾಯಗರ ಅಂತ ಹೇಳಿ ಕರೀತಾರೆ. ಹೊಗೇನಕಲ್ ಫಾಲ್ಸ್ ಅನ್ನ ದಕ್ಷಿಣ ಭಾರತದ ನಾಯಗರ ಅಂತ ಹೇಳಿ ಕರೀತಾರೆ. ಹೊಗೇನಕಲ್ ಜಲಪಾತವನ್ನ ದಕ್ಷಿಣ ಭಾರತದ ನಾಯಗರ ಅಂದ್ರೆ, ಚಿತ್ರಕೂಟ ಫಾಲ್ಸ್ ಅನ್ನ ಭಾರತದ ನಾಯಗರ ಅಂತ ಕರೆಯಲಾಗುತ್ತೆ.
ಓಕೆ, ಇದು ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶ ಇರೋದ್ರಿಂದ ಇದನ್ನ ಬಿಸಿಲ ನಾಡು ಅಂತ ಇದನ್ನ ಕರೆಯಲಾಗುತ್ತೆ. ಗೊಡಚಿನಮಲ್ಕಿ ಜಲಪಾತ ಯಾವ ನದಿಯಿಂದಾಗಿದೆ? ಗೊಡಚಿನಮಲ್ಕಿ ಜಲಪಾತ ಬೆಳಗಾವಿಯವ್ರು ಹೇಳ್ಬೇಕು. ಗೊಡಚಿನಮಲ್ಕಿ ಜಲಪಾತ, ಗೊಡಚಿನಮಲ್ಕಿ ಜಲಪಾತ ಮಾರ್ಕಂಡೇಯ ನದಿಯಿಂದ ನಿರ್ಮಾಣಗೊಂಡಿದೆ. ಶಿರೂರ್ ಹತ್ರ ಬರ್ತದೆ ಇದು. ಮಾರ್ಕಂಡೇಯ ನದಿಯಿಂದ ನಿರ್ಮಾಣಗೊಳ್ತಾ ಇರುವಂತದ್ದು ಗೊಡಚಿನಮಲ್ಕಿ ಜಲಪಾತ. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಂಡುಬರ್ತದೆ. ಓಕೆ, ನೆಕ್ಸ್ಟ್, ಇಲ್ಲಿ ಶುಷ್ಕ ಬೆಳೆಗಳಿಗೆ ಇದು ಜಾಸ್ತಿ ಪ್ರಸಿದ್ಧವನ್ನ ಪಡೆದಿದೆ. ಡ್ರೈ ಕ್ರಾಪ್ಸ್ ಅನ್ನ ಇಲ್ಲಿ ಮಾಡ್ಬೋದು ನೀವು. ಇಲ್ಲಿ ಶುಷ್ಕ ಬೆಳೆಗಳನ್ನ ಇಲ್ಲಿ ಬೆಳಿಬಹುದು. ಕಾರಣ ಏನು ಅಂತ ಕೇಳಿದ್ರೆ ಉಷ್ಣಾಂಶ ಜಾಸ್ತಿ, ಕಡಿಮೆ ಮಳೆ ಪಡೀತದೆ ಇದು. ಹಾಗಾಗಿ ಇಲ್ಲಿ ಒಣ ಬೇಸಾಯಕ್ಕೆ ಇದು ಅತಿ ಹೆಚ್ಚು ಸೂಕ್ತವಾಗಿರುವಂತ ಪ್ರದೇಶ ಅಂತ ಕರೆಯಲಾಗುತ್ತೆ. ಇಲ್ಲಿ ಪ್ರಧಾನವಾಗಿ ಜೋಳ, ಸಜ್ಜೆ, ಶೇಂಗಾ, ಹತ್ತಿ ಹಾಗೂ ಬೇಳೆಕಾಳುಗಳನ್ನ ಇಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತದೆ ಈ ಪ್ರದೇಶಗಳಲ್ಲಿ. ಕ್ಲಿಯರ್? ಇದು ಉತ್ತರದ ಮೈದಾನ ಪ್ರದೇಶಗಳು. ಜಿಲ್ಲೆಗಳು ನಿಮ್ಗೆ ಗೊತ್ತು, ನಾನು ಮತ್ತೆ ಅದನ್ನು ಹೇಳಲ್ಲ ಯಾವ್ಯಾವ ಜಿಲ್ಲೆಗಳು ಅಂತೇಳಿ. ಆ ಜಿಲ್ಲೆಗಳು ನಿಮ್ಗೆ ಗೊತ್ತಿದ್ದಾವೆ. ಬೀದರಿಂದ ದಾವಣಗೆರೆವರೆಗೆ ಜಿಲ್ಲೆಗಳನ್ನ ಬರ್ಕೊಂಡ್ರೆ ಮುಗೀತಲ್ಲ ಅಷ್ಟೇ. ನೆಕ್ಸ್ಟ್, ದಕ್ಷಿಣದ ಮೈದಾನ ಪ್ರದೇಶ. ದಕ್ಷಿಣದ ಮೈದಾನ ಪ್ರದೇಶ ಅಂತ ಕರೆಯಲಾಗುತ್ತೆ. ಏನೋ ಇದೆ ದಕ್ಷಿಣದ ಮೈದಾನ ಪ್ರದೇಶಗಳು ಅಂತ ಕೇಳಿದ್ರೆ ಕಾವೇರಿ ನದಿಯ ಜಲನಯನ ವ್ಯಾಪ್ತಿಯಲ್ಲಿ ಕಂಡುಬರುವಂತ ಮೈದಾನ ಪ್ರದೇಶಗಳು. ಕಾವೇರಿ ನದಿಯ ಜಲನಯನ ವ್ಯಾಪ್ತಿಯಲ್ಲಿ ಕಂಡುಬರುವಂತ ಮೈದಾನ ಪ್ರದೇಶಗಳನ್ನ ದಕ್ಷಿಣದ ಮೈದಾನ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಈ ದಕ್ಷಿಣದ ಮೈದಾನ ಪ್ರದೇಶಗಳು ಉತ್ತರದಿಂದ ದಕ್ಷಿಣಕ್ಕೆ ಬಂದ ಹಾಗೆ ಏರು ತಗ್ಗುಗಳಿಂದ ಕೂಡಿದಂತ ಮೈದಾನ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಏರು ತಗ್ಗುಗಳಿಂದ ಕೂಡಿದಂತ ಮೈದಾನ ಪ್ರದೇಶಗಳು. ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ದಕ್ಷಿಣದಲ್ಲಿ ಚಾಮರಾಜನಗರ ಜಿಲ್ಲೆಯ ಮೋಯಾರ್ ನದಿಯವರೆಗೆ, ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ದಕ್ಷಿಣದಲ್ಲಿ ಚಾಮರಾಜನಗರ ಜಿಲ್ಲೆಯ ಮೋಯಾರ್ ನದಿಯವರೆಗೆ ಕಂಡುಬರುವಂತ ಮೈದಾನ ಪ್ರದೇಶವನ್ನ ದಕ್ಷಿಣದ ಮೈದಾನ ಪ್ರದೇಶ ಅಥವಾ ಇದನ್ನ ಹಳೆ ಮೈಸೂರು ಪ್ರಸ್ಥಭೂಮಿ ಪ್ರದೇಶ ಅಂತ ಕರೆಯಲಾಗ್ತದೆ. ಹಳೆ ಮೈಸೂರು ಪ್ರಸ್ಥಭೂಮಿ ಪ್ರದೇಶ ಅಂತೇಳಿ ಈ ಮೈದಾನ ಪ್ರದೇಶವನ್ನ ಕರೀತಾರೆ. ಓಕೆ, ಈ ಮೈದಾನ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕೆಂಪು ಮಣ್ಣಿನಿಂದ ಕೂಡಿದಂತ ಪ್ರಸ್ಥಭೂಮಿಗಳಲ್ಲಿ ಕಂಡು ಬರ್ತದೆ. ಕೆಂಪು ಮಣ್ಣಿನ ಕೂಡಿದಂತ ಪ್ರಸ್ಥಭೂಮಿ ಇದು ಇರುವಂತದ್ದು. ಇದು ಏರು ತಗ್ಗುಗಳಿಂದ ಕೂಡಿದಂತ ಪ್ರದೇಶ ಆಗಿರ್ತದೆ. ಉತ್ತರದಲ್ಲಿ ಇದು ಎತ್ತರವಾಗಿದ್ರೆ ಪೂರ್ವದ ಕಡೆಗೆ ಬಂದ ಹಾಗೆ ಇದು ಇಳಿಜಾರಿನಿಂದ ಕೂಡಿದಂತ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಇದರ ಸರಾಸರಿ ಎತ್ತರ ಬಂದ್ರೆ 900ರಿಂದ 975 ಮೀಟರ್ ಇಲ್ಲಿ ಹೈಟ್ ಇರೋದನ್ನ ಬೇಕಾದ್ರೆ ನೀವಿಲ್ಲಿ ನೋಡ್ಬೋದಾಗಿರುತ್ತದೆ. ಓಕೆ, ಕೆಂಪು ಮಣ್ಣಿನಿಂದ ಕೂಡಿದಂತ ಮೈದಾನ ಪ್ರದೇಶ ಅಂತೇಳಿ ಮೈದಾನ ಪ್ರದೇಶವನ್ನು ನಮ್ಮಲ್ಲಿ ಕರೆಯಲಾಗುತ್ತೆ. ನೆಕ್ಸ್ಟ್, ಇದು ಬಹುತೇಕವಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳನ್ನ ಇದು ಒಳಗೊಂಡಿದೆ. ದಕ್ಷಿಣ ಕರ್ನಾಟಕದಲ್ಲಿ ಬರುವಂತ ಜಿಲ್ಲೆಗಳು ಅಂದ್ರೆ ಬೆಂಗಳೂರು ಕಂದಾಯ ವಿಭಾಗ ಮತ್ತು ಮೈಸೂರು ಕಂದಾಯ ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳು. ಈ ಮೈಸೂರು ಕಂದಾಯ ವಿಭಾಗದಲ್ಲಿ ಉಡುಪಿಯನ್ನ ತೆಗಿಬೇಕು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಓಕೆ, ಚಿಕ್ಕಮಗಳೂರನ್ನ ತೆಗಿಬೇಕು, ಶಿವಮೊಗ್ಗ ತೆಗಿಬೇಕು, ಹಾಸನ ತೆಗೆದ್ಬಿಟ್ಟು ನೀವು ಬೇರೆದನ್ನ ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಓಕೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವಂತ ಪ್ರಮುಖ ಜಿಲ್ಲೆಗಳು. ಇದನ್ನ ದಕ್ಷಿಣದ ಮೈದಾನ ಪ್ರದೇಶಗಳು ಅಂತ ಕರೆಯಲಾಗ್ತದೆ. ಈ ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಕಂಡುಬರುವಂತ ಪ್ರಮುಖ ಶಿಖರಗಳು ಯಾವ್ದು ಅಂತ ಕೇಳಿದ್ರೆ ಇಲ್ಲಿ ಕಂಡುಬರುವಂತ ಪ್ರಮುಖ ಬೆಟ್ಟಗಳಲ್ಲಿ ಒಂದು ನಾರಾಯಣ ದುರ್ಗ ಅಂತೇಳಿ ಬರ್ತದೆ, ಸಾವನ ದುರ್ಗ ಅಂತೇಳಿ ಬರ್ತದೆ, ಶಿವಗಂಗೆ ಬೆಟ್ಟಗಳು ಅಂತೇಳಿ ಬರ್ತದೆ. ಈ ಮೂರು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ. ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ ಬೆಟ್ಟಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೆಟ್ಟಗಳು ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್, ತುಮಕೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ ಮಧುಗಿರಿ ಬೆಟ್ಟ ಅಂತಾನೆ ಕರೀತಾರೆ. ಕರ್ನಾಟಕದ ಏಕಶಿಲಾ ಬೆಟ್ಟ ಇದು. ಮಧುಗಿರಿ ಬೆಟ್ಟವನ್ನ ಕರ್ನಾಟಕದ ಏಕಶಿಲಾ ಬೆಟ್ಟ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರ್ತದೆ ನಂದಿ ಹಿಲ್ಸ್ ಅಥವಾ ನಂದಿ ಬೆಟ್ಟ ಅಂತ ಕರೀತಾರೆ. ನಂದಿ ಗಿರಿಧಾಮ ಇಲ್ಲೇ ಇರುವಂತದ್ದು. ಓಕೆ, ಭೋಗನಂದೀಶ್ವರ ದೇವಾಲಯ ಇದೆ ಅಲ್ಲಿ, ಭೋಗ ನಂದೀಶ್ವರ ದೇವಾಲಯ. ಲಾಸ್ಟ್ ಇಯರ್ ಇದನ್ನ KSL ಕೂಡ ಇದನ್ನ ಕೇಳಿದ್ದಾನೆ. ಓಕೆ, ನಂದಿ ಹಿಲ್ಸ್ ಅಥವಾ ನಂದಿ ಬೆಟ್ಟದಲ್ಲಿ ಕಂಡುಬರುವಂತ ಭೋಗ ನಂದೀಶ್ವರ ದೇವಾಲಯ ಯಾವ ಶೈಲಿಯಲ್ಲಿ ಇದೆ ಅಂತ ಹೇಳಿ ಕೇಳಿದ್ದಾನೆ. ಇದನ್ನ ಯಾವ ಶೈಲಿಯಲ್ಲಿ ಇರುವಂತ ದೇವಾಲಯ ಅಂತ ಇದನ್ನ ಕರೀತಾನೆ. ಓಕೆ, ಅದು ದಕ್ಷಿಣದಲ್ಲಿ ಕಂಡುಬರುವಂತದ್ದು ಪ್ರಧಾನವಾಗಿ ಒಂದೇ ಒಂದು ದ್ರಾವಿಡ ಶೈಲಿಯಲ್ಲಿ ಇರುವಂತ ದೇವಾಲಯ ಇದು. ದ್ರಾವಿಡ ಶೈಲಿಯಲ್ಲಿ ಇದೆ. ಭೋಗನಂದೀಶ್ವರ ದೇವಾಲಯ ನಂದಿ ಬೆಟ್ಟದ ಹತ್ರನೇ ಬರ್ತದೆ. ನೆಕ್ಸ್ಟ್, ಚನ್ನಕೇಶವ ಬೆಟ್ಟಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಚನ್ನಕೇಶವ
ಬೆಟ್ಟಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಆದಿಚುಂಚನಗಿರಿ ಬೆಟ್ಟ. ಆದಿಚುಂಚನಗಿರಿ ಬೆಟ್ಟ ಎಲ್ಲಿ ಬರ್ತದೆ? ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಆದಿಚುಂಚನಗಿರಿ ಬೆಟ್ಟ. ನೆಕ್ಸ್ಟ್ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂತ ಬೆಟ್ಟಗಳಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಅಂತೇಳಿ ಬರ್ತದೆ, ಅಥವಾ BRT ಅಂತೇಳಿ ಕರೆಯಲಾಗ್ತದೆ. ಬಿಳಿಗಿರಿ ರಂಗನ ಬೆಟ್ಟ ಅಂತೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಮಲೆ ಮಹದೇಶ್ವರ ಬೆಟ್ಟ ಅಂತೇಳಿ ಬರ್ತದೆ, ಗೋಪಾಲಸ್ವಾಮಿ ಬೆಟ್ಟಗಳು ಅಂತೇಳಿ ಬರ್ತದೆ. ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಬಿಳಿಗಿರಿ ರಂಗನಾಥ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಇದೆ? ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ಬೆಟ್ಟಗಳಾಗಿರ್ತವೆ. ನೆಕ್ಸ್ಟ್ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ ಚಾಮುಂಡಿ ಬೆಟ್ಟ. ಮೈಸೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ ಚಾಮುಂಡಿ ಬೆಟ್ಟ. ಇವು ಪ್ರಧಾನವಾಗಿ ದಕ್ಷಿಣದ ಮೈದಾನ ಪ್ರದೇಶಗಳಲ್ಲಿ ಕಂಡುಬರುವಂತ ಬೆಟ್ಟಗಳು ಅಂತ ಕರೆಯಲಾಗುತ್ತೆ. ಇಲ್ಲಿ ಪ್ರಧಾನವಾಗಿ ಬೆಳೆಯುವಂತ ಬೆಳೆಗಳು ಅಂತ ಕೇಳಿದ್ರೆ ನಿಮ್ಗೆ ಇಲ್ಲಿ ಕೆಂಪು ಮಣ್ಣು ಜಾಸ್ತಿ ಕಂಡುಬರೋದ್ರಿಂದ ಈ ಕೆಂಪು ಮಣ್ಣಿನಲ್ಲಿ ಭತ್ತವನ್ನ ಬೆಳೀತಾರೆ. ಅದರಲ್ಲೂ ಜಾಸ್ತಿ ರಾಗಿಯನ್ನ ಇದರಲ್ಲಿ ಬೆಳೆಯಲಾಗುತ್ತೆ. ಕೆಂಪು ಮಣ್ಣಿನಲ್ಲಿ ಹೈಯೆಸ್ಟ್ ಬೆಳೆಯುವಂಥದ್ದು ರಾಗಿ, ಭತ್ತ, ಕಬ್ಬು, ಓಕೆ, ಶೇಂಗಾ, ಹೊಗೆ ಸೊಪ್ಪು, ತರಕಾರಿ, ಹೂವು, ಹಣ್ಣುಗಳನ್ನ ಇಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಮೈದಾನ ಪ್ರದೇಶಗಳು ನಮ್ಮಲ್ಲಿ ತರಕಾರಿ ಮತ್ತು ಹಣ್ಣು ಹೂವಿನ ಬೆಳೆಗಳಿಗೆ ಇದು ಜಾಸ್ತಿ ಪ್ರಸಿದ್ಧಿಯನ್ನ ಪಡೆದಂತ ಪ್ರದೇಶಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗುತ್ತೆ. ಜಾಸ್ತಿ ಪ್ರಸಿದ್ಧಿಯನ್ನ ಪಡೆದಂತ ಪ್ರದೇಶಗಳು. ಅದರಲ್ಲೂ ಕೂಡ ದಕ್ಷಿಣ ಮೈದಾನ ಪ್ರದೇಶ ಕರ್ನಾಟಕದಲ್ಲಿ ಹೈನುಗಾರಿಕೆ, ಅನಿಮಲ್ ಹಸ್ಬೆಂಡ್ರಿ ಮತ್ತೆ ಡೈರಿ ಫಾರ್ಮಿಂಗ್, ಹೈನುಗಾರಿಕೆಗೆ ಇದು ಪ್ರಸಿದ್ಧಿಯನ್ನ ಪಡೆದಿರುವಂತ ಪ್ರದೇಶಗಳು ಅಂತ ಹೇಳಿ ಇದನ್ನ ನಮ್ಮಲ್ಲಿ ಕರೆಯಲಾಗುತ್ತೆ. ಕಾವೇರಿ ನದಿ ಅದರ ಉಪನದಿಗಳ ಜಲನಯನ ವ್ಯಾಪ್ತಿ ಪ್ರದೇಶದಲ್ಲಿ ಕಂಡುಬರುವಂತಹ ಮೈದಾನ ಪ್ರದೇಶಗಳನ್ನ ದಕ್ಷಿಣ ಮೈದಾನ ಪ್ರದೇಶಗಳು ಅಂತ ಇದನ್ನ ಕರೆಯಲಾಗುತ್ತೆ. ಈ ದಕ್ಷಿಣ ಮೈದಾನ ಪ್ರದೇಶಗಳೇ ನಿಮ್ಗೆ ಕೇಳದೆ ಬೆಟ್ಟಗಳೇ ಜಾಸ್ತಿ. ಪದೇ ಪದೇ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾನೆ ಬೆಟ್ಟಗಳನ್ನ. ಇಲ್ಲಿ ಒಂದು ಕಡೆ ಬೆಟ್ಟಗಳನ್ನ ಕೇಳ್ತಾನೆ, ಮತ್ತೊಂದು ಕಡೆ ಜಿಲ್ಲೆಗಳನ್ನ ಕೇಳ್ತಾನೆ. ಆ ಬೆಟ್ಟಗಳು ಮತ್ತೆ ಜಿಲ್ಲೆಗಳಿಗೆ ನೀವು ಇಲ್ಲಿ ಹೊಂದಾಣಿಕೆಯನ್ನ ಮಾಡಬೇಕಾಗುತ್ತೆ. ಅರ್ಥ ಆಗಿದ್ಯಾ? ಇಲ್ಲಿಗೆ 2ನೇ ಅಧ್ಯಾಯ ಮುಗಿಯಿತು.